ಎಲ್ಲ ನನ್ನ ಪ್ರೀತಿಯ ವಿದ್ಯಾರ್ಥಿಗಳಿಗೆ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಮಂಜುನಾಥ್. ಪ್ರಿಯ ಸ್ನೇಹಿತರೆ, ನಾವು ಈಗಾಗಲೇ ಭಾರತದ ಭೂಗೋಳಶಾಸ್ತ್ರವನ್ನ ಸಂಪೂರ್ಣವಾಗಿ ಮುಕ್ತಾಯಗೊಳಿಸಿ, ಕರ್ನಾಟಕದ ಭೂಗೋಳಶಾಸ್ತ್ರವನ್ನು ಸಂಪೂರ್ಣವಾಗಿ ಮುಕ್ತಾಯಗೊಳಿಸಿ ಪ್ರಪಂಚದ ಭೂಗೋಳಶಾಸ್ತ್ರದಲ್ಲಿದ್ದೇವೆ. ಪ್ರಿಯ ಸ್ನೇಹಿತರೆ, ಇವತ್ತಿನ ಒಂದು ತರಗತಿಯಲ್ಲಿ ಪ್ರಮುಖವಾದಂತಹ ಒಂದು ಅಧ್ಯಾಯದ ಕುರಿತು ಚರ್ಚೆ ಮಾಡೋಣ. ಬಹಳ ಇಂಪಾರ್ಟೆಂಟ್ ಟಾಪಿಕ್ ಪ್ರಿಯ ಸ್ನೇಹಿತರೆ. ಹಲವಾರು ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಇದರ ಮೇಲೂ ಸಹ ಹೆಚ್ಚೆಚ್ಚು ಪ್ರಶ್ನೆಗಳನ್ನ ಕೇಳಿದ್ದಾನೆ. ಇನ್ನು ಯಾವ ಈ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಮಾಡ್ಕೊಳ್ಳಿ, ಬೆಲ್ ಐಕನ್ ಪ್ರೆಸ್ ಮಾಡೋದನ್ನು ಮಾತ್ರ ಮರಿಬೇಡಿ. ನಿಮಗೆ ಸಂಪೂರ್ಣ ಭೂಗೋಳ ಶಾಸ್ತ್ರದ ಕುರಿತು ಚರ್ಚೆ ಮಾಡುತ್ತೇನೆ. ಕರ್ನಾಟಕದಲ್ಲಿ ಪರಿವಿಡಿ ಮುಖಾಂತರ ಸಂಪೂರ್ಣ ವಿಷಯದ ಕುರಿತು ಚರ್ಚೆ ಮಾಡುತ್ತಿರುವ ಮೊದಲ ಉಪನ್ಯಾಸಕ ನಾನು. ಅದರ ಸರಿಯಾದ ಸದುಪಯೋಗ ಪಡೆದುಕೊಳ್ಳಿ ಅಂತ ಹೇಳುತ್ತಾ ತರಗತಿಗೆ ಹೇಳಿಯೋಣ. ಎಲ್ಲರಿಗೂ ಸ್ವಾಗತ, ಸುಸ್ವಾಗತ. ಇವತ್ತು ನಾವು ಮಾತಾಡ್ತಕ್ಕಂತ ಒಂದು ಪ್ರಮುಖ ಅಧ್ಯಾಯ ಯಾವ್ದಾಗಿರುತ್ತೆ ಅಂತಂದ್ರೆ ಓಷಿನೋಗ್ರಫಿ, ಸಾಗರ ಶಾಸ್ತ್ರದ ಬಗ್ಗೆ ಮಾತಾಡೋಣ. ಇಲ್ಲಿ ಸಾಗರ ಅಂತ ಬಂದಾಗ ನಿಮಗೆ ಗೊತ್ತು, 5 ಪ್ರಮುಖ ಸಾಗರಗಳಿದಾವೆ. 5 ಪ್ರಮುಖ ಸಾಗರಗಳಂತ ಬಂದಾಗ ಒಂದು ಪೆಸಿಫಿಕ್ ಮಹಾಸಾಗರ. ಯಾವ ಸಾಗರ? ಪೆಸಿಫಿಕ್ ಮಹಾಸಾಗರ. ಅಟ್ಲಾಂಟಿಕ್ ಮಹಾಸಾಗರ, ಹಿಂದೂ ಮಹಾಸಾಗರ. ಯಾವ ಸಾಗರ? ಹಿಂದೂ ಮಹಾಸಾಗರ. ಆರ್ಕಟಿಕ್ ಸಾಗರ, ಕೆಳಗಡೆ ಸದರನ್ ಓಷನ್ ಅಂತಂದೇಳಿ ಅಂಟಾರ್ಟಿಕ್ ಸಾಗರ ಅಂತಾನೂ ಸಹ ಕರೀತಾರೆ. ಹೀಗೆ 5 ಸಾಗರದ ಒಂದು ಚರ್ಚೆ ಇವತ್ತಿನ ತರಗತಿಯಲ್ಲಿ ಮಾಡೋಣ ವಿತ್ ಮ್ಯಾಪ್. ಈ ಸಾಗರದಲ್ಲಿ ಬರ್ತಕ್ಕಂಥ ದೊಡ್ಡ ದ್ವೀಪಗಳು ಯಾವುವು, ಸಾಗರದಲ್ಲಿ ಬರ್ತಕ್ಕಂಥ ದೊಡ್ಡ ಕಾರಿಗಳು, ಕೊಲ್ಲಿಗಳಾಗಲಿ, ಆ ಒಂದು ಸಾಗರದ ವಿಶೇಷತೆ ಏನು, ಆ ಸಾಗರದ ಏನು ಮಹತ್ವವನ್ನು ಪಡೆದುಕೊಂಡಿದೆ, ಎಲ್ಲ ಇಂಚಿಂಚಾಗಿ ನಿಮಗೆ ಮ್ಯಾಪ್ ಮುಖಾಂತರ ತೋರಿಸ್ಕೊಂಡು ಹೋಗ್ತೀನಿ. ಆ ಸಾಗರದಲ್ಲಿ ಬರ್ತಕ್ಕಂಥ ಪ್ರಪಾತಗಳು, ಟ್ರೆಂಚ್ಗಳನ್ನು ಸಹ ನೋಡ್ಕೊಂಡು ಹೋಗೋಣ. ಹಾಗಾದ್ರೆ ಒನ್ ಟೈಮ್ ನೋಡ್ಕೊಂಡ್ಬಿಡಿ ಏನೇನಿರುತ್ತೆ ಈ ತರಗತಿಯಲ್ಲಿ. ಇವತ್ತಿನ ತರಗತಿಯಲ್ಲಿ ಅಂತ ಬಂದಾಗ ನಾವು ಈ ಸಾಗರ ಶಾಸ್ತ್ರ ಎಂದರೇನು ಅಂತ, ವಾಟ್ ಈಸ್ ದ ಓಷನೋಗ್ರಫಿ ಮಾತಾಡ್ತೀವಿ. ನೆಕ್ಸ್ಟ್ ಸಾಗರಕ್ಕೆ ಸಂಬಂಧಪಟ್ಟ ಕೆಲವು ಸಾಧನಗಳ ಕುರಿತು ಮಾತಾಡ್ತೀವಿ. ಸಾಗರದ ಭೂಮಿಯ ಮೇಲೆ ಇರ್ತಕ್ಕಂಥ ನೀರಿನ ಹಂಚಿಕೆ ಕುರಿತು ಮಾತಾಡ್ತೀವಿ. ಇದಾದ ನಂತರ 5 ಸಾಗರಗಳಂತ ಹೇಳಿದಾಗ, ಈಗ ನಾವು 5 ಸಾಗರದಲ್ಲಿ ಮೊದಲನೇ ಸಾಗರ, ಹೀಗೆ ಪೆಸಿಫಿಕ್ ಸಾಗರ ಆದ ನಂತರ ನೆಕ್ಸ್ಟ್ ಬರ್ತಕ್ಕಂಥ ಅಟ್ಲಾಂಟಿಕ್ ಮಹಾಸಾಗರ ಆದ ನಂತರ ಹಿಂದೂ ಮಹಾಸಾಗರ ಆದ ನಂತರ ಆರ್ಕಟಿಕ್ ಸಾಗರ ಆದ ನಂತರ ಕೊನೆಯದಾಗಿ ಬರ್ತಕ್ಕಂಥ ದಕ್ಷಿಣ ಸಾಗರ ಅಂತಂದೇಳಿ ಈ ಎಲ್ಲಾ ಸಾಗರದ ಕುರಿತು ನಾವು ಈ ಒಂದು ತರಗತಿಯಲ್ಲಿ ಚರ್ಚೆ ಮಾಡೋಣ. ಪ್ರಿಯ ಸ್ನೇಹಿತರೆ, ಸಂಪೂರ್ಣವಾಗಿ ತರಗತಿಯನ್ನ ಕೇಳಿದವರಿಗೆ ಮಾತ್ರ ಈ ಒಂದು ವಿಷಯವನ್ನು ಗ್ರಹಿಸಿಕೊಳ್ಳಲು ಸಾಧ್ಯ ಅಂತ ಹೇಳುತ್ತಾ, ಹಾಗಾದ್ರೆ ತರಗತಿಗಿಳಿಯೋಣ ಪ್ರಿಯ ಸ್ನೇಹಿತರೆ. ಓಷನೋಗ್ರಫಿ. ಯಾವ್ದ್ರ ಬಗ್ಗೆ ಮಾತಾಡ್ತಾ ಇದ್ದೀನಿ? ಓಷನೋಗ್ರಫಿ. ಹೌದಾ? ಇಲ್ಲಿ ಪ್ರಿಯ ಸ್ನೇಹಿತರೆ, ಸಾಗರ ಶಾಸ್ತ್ರ. ಇಲ್ಲಿ ಸಾಗರ ಅಂದ್ರೆ ಮೊದಲು ತಿಳ್ಕೊಳ್ಳಿ. ಸಾಗರ ಅಂದ್ರೆ ವಿಶಾಲವಾದ ಜಲಭಾಗದಿಂದ ಕೂಡಿದ ಭಾಗವಾಗಿದ್ದು ಖಂಡಗಳ ಸುತ್ತ ನೀರಿನಿಂದ ಆವರಿಸಿರುತ್ತದೆ. ಖಂಡ ಅಂತ ಬಂದಾಗ ನಿಮಗೆ ಗೊತ್ತು, ಒಂದು ಬೃಹತ್ ಫಲಕವನ್ನು ಒಳಗೊಂಡಿರುತ್ತೆ. ಅದರ ಸುತ್ತಿರುವ ಸಂಪೂರ್ಣ ವಿಶಾಲವಾದ ಜಲಭಾಗಕ್ಕೆ ನಾವು ಸಾಗರ ಅಂತ ಕರಿತೀವಿ. ಈಗ ಫಾರ್ ಎಕ್ಸಾಂಪಲ್ ದಕ್ಷಿಣ ಅಮೆರಿಕ ಖಂಡ ಇದೆ. ಈ ದಕ್ಷಿಣ ಅಮೆರಿಕ ಖಂಡದ ಸುತ್ತಲೂ ಈ ರೀತಿ ನೀರೇನಾಗಿದೆ? ಆವರಿಸಿಕೊಂಡಿದೆ. ಈಗ ಆಫ್ರಿಕಾ ಇದೆ. ಆಫ್ರಿಕಾದ ನೋಡಿ, ಈ ಕಡೆ ಈ ರೀತಿ ಸುತ್ತಲೂ ನೀರಿಂದ ಏನಾಗಿದೆ? ಆವರಿಸಿಕೊಂಡಿದೆ. ಉತ್ತರ ಅಮೆರಿಕ ಇದೆ ನೋಡಿ, ಸುತ್ತಲೂ ನೀರಿಂದ ಆವರಿಸಿಕೊಂಡಿದೆ. ಅತಿ ದೊಡ್ಡ ದ್ವೀಪವಾದ ಗ್ರೀನ್ಲ್ಯಾಂಡ್ ಸುತ್ತಲೂ ನೀರಿಂದ ಆವರಿಸಿಕೊಂಡಿದೆ. ಆಸ್ಟ್ರೇಲಿಯಾ ಒಂದು ಖಂಡ ಸುತ್ತಲೂ ನೀರಿಂದ ಆವರಿಸಿಕೊಂಡಿದೆ. ಅಂಟಾರ್ಟಿಕಾ ದಕ್ಷಿಣದಲ್ಲಿರುವ ಒಂದು ಖಂಡ, ಅದರ ಸುತ್ತಲೂ ನೀರಿಂದ ಆವರಿಸಿಕೊಂಡಿದೆ. ಒಂದು ಬೃಹತ್ತಾದ ಭೂಭಾಗದ ಸುತ್ತಲೂ ಇರ್ತಕ್ಕಂಥ ವಿಶಾಲವಾದ ಜಲಭಾಗದಿಂದ ಕೂಡಿದ ಒಂದು ಪ್ರದೇಶಕ್ಕೆ ನಾವೇನು ಕರಿತೀವಿ ಅಂತಂದ್ರೆ ಸಾಗರ ಅಂತ ಕರಿತೀವಿ. ಸಾಗರದ ಬಗ್ಗೆ ಅಧ್ಯಯನ ಮಾಡೋದಕ್ಕೆ ನಾವು ಓಷನೋಗ್ರಫಿ ಅಂತ ಕರಿತೀವಿ ಪ್ರಿಯ ಸ್ನೇಹಿತರೆ. ಹಾಗಾದರೆ ಇಲ್ಲಿ ಸಾಗರ ಅಂತ ಬಂದಾಗ ನಿಮಗೆ ಗೊತ್ತಾಯ್ತು, ವಿಶಾಲವಾದ ಜಲಭಾಗ. ಅದರಲ್ಲಿ ಸಮುದ್ರಗಳು ಬರ್ತವೆ, ಕಾರಿಗಳು ಬರ್ತವೆ, ಕೊಲ್ಲಿಗಳು ಬರ್ತವೆ, ಜಲಸಂಧಿಗಳು ಬರ್ತವೆ, ದ್ವೀಪಗಳು ಬರ್ತವೆ. ಇವನ್ನ ಎಲ್ಲದೂ ಸಪರೇಟ್ ವಿಡಿಯೋ ಮಾಡಿ ನಿಮಗೆ ಪ್ರಪಂಚದಲ್ಲಿ ಏನಿಲ್ಲ ಅಂದ್ರೂ ಒಂದು 65ಕ್ಕಿಂತ ಹೆಚ್ಚು ಸಮುದ್ರಗಳ ಬಗ್ಗೆ ಹೇಳ್ತೀನಿ. ನಿಮಗೆ ಗೊತ್ತಿರೋದು ಒಂದೇ, ಯಾವುದು? ಅರಬ್ಬಿ ಸಮುದ್ರ. ಇಲ್ಲ, 65ಕ್ಕಿಂತ ಹೆಚ್ಚು ಸಮುದ್ರ ಇಲ್ಲೇ ಬರ್ತದೆ. ವಿಶೇಷತೆ ತೋರಿಸ್ಕೊಂತ ಹೋಗ್ತೀನಿ. ನಿಮಗೆ ಗೊತ್ತಿರೋದು ಪಾಕ್ ಜಲಸಂಧಿ ಬಿಟ್ರೆ ಬೇರಿಂಗ್ ಜಲಸಂಧಿ ಇಲ್ಲ. ನಿಮಗೆ 35ರಿಂದ 40 ಜಲಸಂಧಿಗಳ ಬಗ್ಗೆ ಹೇಳ್ಕೊಡ್ತೀನಿ, ವಿತ್ ಮ್ಯಾಪ್ ರೀಡಿಂಗ್ ಮೂಲಕ ಹೇಳ್ಕೊಡ್ತೀನಿ. ನಿಮಗೆ 200ಕ್ಕಿಂತ ಹೆಚ್ಚು ದ್ವೀಪಗಳ ಬಗ್ಗೆ ನಾನು ನಿಮ್ ಜೊತೆ ಇರ್ತೀನಿ, ಚಿಂತೆ ಮಾಡಬೇಡಿ. ಸಂಪೂರ್ಣ ಸಿಲೆಬಸ್ ಬಂದು ಸಾಗರ ನೋಡೋಣ, ಆಮೇಲೆ ಸಾಗರದಲ್ಲಿ ಇಳಿಯೋಣ. ಅಂದ್ರೆ ಸಾಗರದಲ್ಲಿ ಅಂದ್ರೆ ಅಲ್ಲಿರ್ತಕ್ಕಂಥ ದ್ವೀಪಗಳಾಗ್ಲಿ, ಅಲ್ಲಿರ್ತಕ್ಕಂಥ ಸಮುದ್ರಗಳು, ಅದ್ರಲ್ಲಿರ್ತಕ್ಕಂಥ ಕಾರಿ, ಕೊಲ್ಲಿ, ಹಂಗಂದ್ರೆ ಏನು, ಅವುಗಳ ವಿಶೇಷತೆ ಏನಂತ ನೋಡ್ಕೊಂತ ಹೋಗೋಣ. ಇವತ್ತು ಅಧ್ಯಯನ ಮಾಡೋದು ಕೇವಲ ಸಾಗರ. ಓಕೆ, ಸಾಗರ.
ಇಲ್ಲಿ ಸಾಗರ ಅಂತ ಬಂದಾಗ ಪ್ರಿಯ ಸ್ನೇಹಿತರೆ, ಸಾಗರ ಶಾಸ್ತ್ರವೆಂದರೆ ಭೌತಿಕವಾಗ್ಲಿ, ರಾಸಾಯನಿಕ, ಜೈವಿಕ ಮತ್ತು ಭೂ ವಿಜ್ಞಾನದ ಬಗ್ಗೆ ಅಧ್ಯಯನ ಮಾಡುವ ಒಂದು ಶಾಖೆಗೆ ನಾವೇನ್ ಕರಿತೀವಿ ಅಂತಂದ್ರೆ ಈ ಓಷನೋಗ್ರಫಿ ಅಂತ ಕರಿತೀವಿ ಪ್ರಿಯ ಸ್ನೇಹಿತರೆ. ನೋಡಿ, ಭೌತಿಕ, ರಾಸಾಯನಿಕ, ಜೈವಿಕ ಮತ್ತು ಭೂ ವಿಜ್ಞಾನದ ಬಗ್ಗೆ ಅಧ್ಯಯನ ಮಾಡುವ ಒಂದು ಶಾಖೆಗೆ ನಾವು ಓಷನೋಗ್ರಫಿ ಅಂತ ಕರಿತೀವಿ. ನೋಡಿ, ಭೌತಿಕ ಅಂತ ಬಂದಾಗ ಸಮುದ್ರ, ಇಲ್ಲಿ ಫಿಸಿಕಲ್ ಓಷನೋಗ್ರಫಿ ಅಂತ ಬಂದಾಗ ಭೌತಿಕ ಸಮುದ್ರ ಶಾಸ್ತ್ರ ಅಂತಂದ್ರೆ ಅತಿ ಪ್ರಿಯ ಸ್ನೇಹಿತರೆ, ಒಂದ್ ನಿಮಿಷ ಪೆನ್ ತಗೋತೀನಿ. ಇಲ್ಲಿ ಸಮುದ್ರದ ನೀರಿನ ಗುಣಲಕ್ಷಣ, ಸಮುದ್ರ ನೀರಿನ ಗುಣಲಕ್ಷಣ ಅಂದ್ರೆ ಆ ನೀರಿನಲ್ಲಿ ಇರ್ತಕ್ಕಂಥ ಸಾಂದ್ರತೆ ಇರ್ಲಿ, ಆ ನೀರಿನಲ್ಲಿ ಇರ್ತಕ್ಕಂಥ ತಾಪಮಾನ. ಯಾಕಂದ್ರೆ ಭೂಮಿಯ ಮೇಲೆ ಇರ್ತಕ್ಕಂಥ ಈ ಸಾಗರದಲ್ಲಿ ತಾಪಮಾನದ ಮೇಲೆ ಆಧಾರದ ಮೇಲೆ ಸಾಂದ್ರತೆ ನಿರ್ಧಾರ ಆಗಿರುತ್ತೆ. ಸೂರ್ಯನ ಕಿರಣಗಳು ಅತಿ ಹೆಚ್ಚು ಬೀಳುವ ಪ್ರದೇಶದಲ್ಲಿ ಬಾಷ್ಪಿ ವಿಸರ್ಜನೆ ಕ್ರಿಯೆ ಹೆಚ್ಚಿರುತ್ತೆ. ಆ ಒಂದು ಪ್ರದೇಶದಲ್ಲಿ ಅಲ್ಲೇ ಶೇಖರಣೆಗೊಂಡ ಲವಣಾಂಶದಿಂದ ಆ ನೀರಿನ ಸಾಂದ್ರತೆ ಹೆಚ್ಚಾಗುತ್ತೆ. ಧ್ರುವ ಪ್ರದೇಶಕ್ಕೆ ಹೋದಂತೆ ಸೂರ್ಯ ಕಿರಣಗಳು ಕಡಿಮೆ ಆಗುತ್ತೆ. ಹಾಗಾಗಿ ಧ್ರುವ ಪ್ರದೇಶದಲ್ಲಿ ನೀರಿನಲ್ಲಿ ಲವಣಾಂಶ ಕಡಿಮೆ ಇರುತ್ತೆ. ಅದಕ್ಕೆ ಧ್ರುವ ಪ್ರದೇಶದಲ್ಲಿ ಅತಿ ಹೆಚ್ಚು ಏನಿದೆ, ಸಿಹಿ ನೀರಿಂದಲೇ ಕೂಡಿರುತ್ತೆ. ಅಂದರೆ ಸಮುದ್ರ ನೀರಿನ ಗುಣಲಕ್ಷಣ ಅಂದರೆ ಅದರಲ್ಲಿ ಬರ್ತಕ್ಕಂಥ ನೀರಿನ ಸಾಂದ್ರತೆ ಮತ್ತು ಅದರಲ್ಲಿ ಇರ್ತಕ್ಕಂಥ ನೀರಿನ ತಾಪಮಾನದ ಬಗ್ಗೆ, ನೀರಿನ ಚಲನೆ. ಈಗ ನೀರಿನ ಚಲನೆ ಅಂತಂದ್ರೆ ನೋಡಿ, ಇದೆಲ್ಲ ಫಿಸಿಕಲ್ ಆಕ್ಟಿವಿಟೀಸ್. ನೋಡಿ, ನೀರಿನ ಚಲನೆ, ಅದು ಸಮುದ್ರದ ಅಲೆಗಳು ಹೋಗುವುದಕ್ಕೆ ಆಗಲಿ, ಅಥವಾ ಸುನಾಮಿ ಸಂಭವಿಸಿದಾಗ ಅಪ್ಪಳಿಸುವ ಬೃಹತ್ ಅಲೆಗಳಾಗಲಿ, ಅಥವಾ ಉಬ್ಬರವಿಳಿತದಿಂದ ಸಮುದ್ರ ಸಾಗರದ ನೀರು ಮೇಲೆ ಏಳುವುದು ಕೆಳ ಇಳಿಯುವುದು ಆಗಲಿ, ಸಮುದ್ರದಲ್ಲಿ ಆಗುವ ನೀರಿನ ಚಲನೆ ಅಥವಾ ಸಮುದ್ರ ಸಾಗರದಲ್ಲಿ ಆಗುವಂತ ಪ್ರವಾಹ, ಓಷಿಯನ್ ಕರೆಂಟ್, ನೀರು ಚಲಿಸುತ್ತಲ್ಲ ಹೆಚ್ಚು ಒತ್ತಡ ಪಟ್ಟಿಯಿಂದ ಕಡಿಮೆ ಒತ್ತಡ ಪಟ್ಟಿಗೆ, ಇವೆಲ್ಲ ಫಿಸಿಕಲ್ ಆಕ್ಟಿವಿಟೀಸ್ ಅಲ್ವಾ? ಇವೆಲ್ಲ ಭೌತಿಕ ಒಂದು ಕ್ರಿಯೆ ತಾನೆ. ಸಾಗರದಲ್ಲಿ ಇರ್ತಕ್ಕಂಥ ಭೌತಿಕ ಸಮುದ್ರ ಶಾಸ್ತ್ರವನ್ನೂ ಸಹ ಒಳಗೊಂಡಿರುತ್ತೆ. ಅದು ಸಮುದ್ರ ನೀರಿನ ಗುಣಲಕ್ಷಣ ಅಂದರೆ ನೀರಿನಲ್ಲಿ ಇರ್ತಕ್ಕಂಥ ಸಾಂದ್ರತೆ, ತಾಪಮಾನ, ಅದು ಗುಣಲಕ್ಷಣ. ಮತ್ತು ನೀರಿನ ಚಲನೆ ಅಂದರೆ ಅಲೆಗಳಿರ್ಲಿ, ಪ್ರವಾಹಗಳಿರ್ಲಿ, ಮತ್ತು ಸಮುದ್ರದಲ್ಲಿರ್ತಕ್ಕಂಥ ಉಬ್ಬರವಿಳಿತಗಳಾಗಲಿ, ಮತ್ತು ಸಾಗರ ಮತ್ತು ವಾತಾವರಣದ ನಡುವಿನ ಪರಸ್ಪರ ಕ್ರಿಯೆಯನ್ನ ನಾವು ಒಳಗೊಂಡಿರ್ತಕ್ಕಂಥ ಅಧ್ಯಯನ ಮಾಡುವುದನ್ನೇ ನಾವೇನು ಕರಿತೀವಿ ಅಂತಂದ್ರೆ ಭೌತಿಕ ಸಮುದ್ರ ಶಾಸ್ತ್ರ ಅಂತ ಕರಿತೀವಿ, ಫಿಸಿಕಲ್ ಓಷನೋಗ್ರಫಿ ಅಂತ ಕರಿತೀವಿ. ಏನ್ ಹೇಳ್ತಾನೆ ಲಾಸ್ಟ್ ಒಂದು ಪಾಯಿಂಟ್, ವಾತಾವರಣ ಅಂದ್ರೆ ಸಾಗರ ಮತ್ತು ವಾತಾವರಣದ ನಡುವೆ ಇರತಕ್ಕಂಥ ಒಂದು ಸಂಬಂಧ. ಅಟ್ಮಾಸ್ಫಿಯರ್ ಅಂಡ್ ಹೈಡ್ರೋಲಜಿ ಅಂದ್ರೆ ಹೈಡ್ರೋಸ್ಫಿಯರ್ ನೀರು, ಹೌದಾ? ಅಟ್ಮಾಸ್ಫಿಯರ್ ಅಂಡ್ ಹೈಡ್ರೋಸ್ಫಿಯರ್ ಒಳಗೊಂಡಿರ್ತಕ್ಕಂಥ ಇದರ ಬಗ್ಗೆ ಅಧ್ಯಯನ ಮಾಡುವುದಕ್ಕೆ ನಾವೇನು ಕರಿತೀವಿ ಅಂತಂದ್ರೆ ನಾವು ಪ್ರಿಯ ಸ್ನೇಹಿತರೆ ಭೌತಿಕ ಸಮುದ್ರ ಶಾಸ್ತ್ರ ಅಂತ ಕರಿತೀವಿ. ಎರಡನೇದು ಬಂದ್ಬಿಟ್ಟು ರಾಸಾಯನಿಕ ಸಮುದ್ರ ಶಾಸ್ತ್ರ. ಯಾವ ಸಮುದ್ರ ಶಾಸ್ತ್ರ? ರಾಸಾಯನಿಕ ಸಮುದ್ರ ಶಾಸ್ತ್ರ. ಇಲ್ಲಿ ನಿಮಿಷ ಬೆಳ್ತಾ ಇದ್ವಿ, ಜಾಸ್ತಿ ಶೆಕೆ ತುಂಬಾ ಇದೆ ಇಲ್ಲಿ, ಮೊದಲೇ ಗುಲ್ಬರ್ಗ. ಎಸ್ ಪ್ರಿಯ ಸ್ನೇಹಿತರೆ, ಇಲ್ಲಿ ನಂತರ ಬಂದ್ಬಿಟ್ಟು ಒಂದ್ ನಿಮಿಷ ಫ್ಯಾನ್ ಹಾಕೊಂಡ್ಬಿಡ್ತೀನಿ. ನಂತರ ಬಂದ್ಬಿಟ್ಟು ರಾಸಾಯನಿಕ ಸಮುದ್ರ ಶಾಸ್ತ್ರ, ಹೌದಾ? ಕೆಮಿಕಲ್ ಓಷನೋಗ್ರಫಿ. ಇಲ್ಲಿ ನೋಡಿ, ಸಮುದ್ರದ ನೀರಿನಲ್ಲಿ ಲವಣಾಂಶ ಇರುತ್ತೆ. ಅತಿ ಹೆಚ್ಚು ಪ್ರಮಾಣದಲ್ಲಿ ಸಮುದ್ರದ ನೀರಿನ ಲವಣಾಂಶ ಇದೆ. ಯಾಕಂದ್ರೆ ನದಿಗಳು ಹರಿದು ಹೋಗ್ಬೇಕಾದ್ರೆ ಭೂಭಾಗದ ಮೇಲೆ ಇರ್ತಕ್ಕಂಥ ಹಲವಾರು ಲವಣಾಂಶಗಳನ್ನ ತನ್ನೊಂದಿಗೆ ಕರಗಿಸಿಕೊಂಡು ಸಮುದ್ರ ಸಾಗರದಲ್ಲಿ ಹೋಗಿ ಕೊನೆಯದಾಗಿ ಅಂತ್ಯಗೊಳಿಸುವುದರಿಂದ ಅಲ್ಲಿ ಅದು ಶೇಖರಣೆಗೊಳ್ಳಬೇಕಾಗಿದೆ, ಲವಣಾಂಶ ಇದೆ. ಅದಕ್ಕೆ ಸಮುದ್ರ ಸಾಗರ ನೀರು ಉಪ್ಪಿರಕ್ಕೆ ಸಾಧ್ಯ. ಸಮುದ್ರ ನೀರಿನಲ್ಲಿ ಲವಣಾಂಶ, ಅದರಲ್ಲಿರುವ ಖನಿಜಾಂಶ, ಹೌದು, ಯಾಕಂದ್ರೆ ನದಿ ಹರಿಬೇಕಾದ್ರೆ ತನ್ನೊಂದಿಗೆ ವಿವಿಧ ಖನಿಜಾಂಶವನ್ನು ಸಹ ತನ್ನೊಂದಿಗೆ ಸೇರ್ಕೊಂಡು ಹೋಗಿರುತ್ತೆ. ಸಮುದ್ರದ ನೀರಿನ ಸಂಯೋಜನೆ ಮತ್ತು ಅದರ ಮೇಲೆ ಪರಿಣಾಮ ಬೀರುವ ಜೈವಿಕ ರಾಸಾಯನಿಕ ಚಕ್ರದ ಅಧ್ಯಯನ ಅಂತ ಬಂದಾಗ, ಈಗ ಸಮುದ್ರದಲ್ಲಿನೂ ಸಹ ಜೀವಿಗಳಿದಾವೆ. ಅವುಗಳು ತಮ್ಮ ಜೀವಿತಾವಧಿಯನ್ನು ಕೊನೆಗೊಳಿಸಿಕೊಳ್ತವೆ. ಅವುಗಳು ತಮ್ಮ ಜೀವಿತಾವಧಿಯನ್ನು ಕೊನೆಗೊಳಿಸಿಕೊಂಡಾಗ ನಮಗೆ ಪಳೆಯುಳಿಕೆ ರೂಪದಲ್ಲಿ ದೊರೆಯುತ್ತದೆ. ಪಳೆಯುಳಿಕೆ ರೂಪದಲ್ಲಿ ದೊರೆಯುವ ಆ ಒಂದು ಪದಾರ್ಥವನ್ನು ನಾವು ವಿವಿಧ ದೈನಂದಿನ ಚಟುವಟಿಕೆಗಳಿಗೆ, ವಿವಿಧ ಶಕ್ತಿ ಸಂಪನ್ಮೂಲ, ಖನಿಜ ಸಂಪನ್ಮೂಲಗಳಿಗೆ ಬಳಕೆ ಮಾಡಿಕೊಳ್ತೀವಿ. ಇವತ್ತು ಪ್ರಸ್ತುತ ವಿದ್ಯಮಾನದಲ್ಲಿ ಆರ್ಥಿಕ ಚಟುವಟಿಕೆಗೆ ಬಹುಮುಖ್ಯ ಪಾತ್ರ ವಹಿಸುತ್ತೆ. ಈಗ ಸಮುದ್ರ ಸಾಗರದಲ್ಲಿ ಇರ್ತಕ್ಕಂಥ ಜೀವಿ ಅಂದ್ರೆ ಪರಿಣಾಮ ಬೀರುವ ಜೈವಿಕ ರಾಸಾಯನಿಕ ಚಕ್ರಗಳು ಅಂತ ಬಂದಾಗ ನಮಗೆ ಬೇಕಾಗುವ ಎಲ್ಲಾ ಪಳೆಯುಳಿಕೆಗಳಾಗಲಿ, ಅಲ್ಲಿರ್ತಕ್ಕಂಥ ಎಲ್ಲಾ ಲವಣಾಂಶವಾಗಲಿ, ಅಲ್ಲಿರ್ತಕ್ಕಂಥ ಎಲ್ಲಾ ಖನಿಜಾಂಶಗಳಾಗಲಿ, ಅದೆಲ್ಲದರ ಕುರಿತು ಒಂದು ಅಧ್ಯಯನ ಮಾಡುವ ಒಂದು ಶಾಖೆಗೆ ನಾವೇನು ಕರಿತೀವಿ ಅಂದ್ರೆ ರಾಸಾಯನಿಕ ಸಮುದ್ರ ಶಾಸ್ತ್ರ ಅಂತ ಕರಿತೀವಿ ಪ್ರಿಯ ಸ್ನೇಹಿತರೆ. ಕೆಮಿಕಲ್ ಓಷನೋಗ್ರಫಿ ಮೊದಲು ಮಾತಾಡಿದ್ದು ಫಿಸಿಕಲ್ ಓಷನೋಗ್ರಫಿ. ಮೂರನೇ ಪಾಯಿಂಟ್ ಬಂದ್ಬಿಟ್ಟು ಜೈವಿಕ ಸಮುದ್ರ ಶಾಸ್ತ್ರ ಅಂದ್ರೆ ಈಗ ಬಯೋಲಾಜಿಕಲ್ ಓಷನೋಗ್ರಫಿ ಅಂತ ಕರಿತೀವಿ ನಾವು. ಇಲ್ಲಿ ಜೈವಿಕ ಅಂತ ಬಂದಾಗ ಪ್ರಿಯ ಸ್ನೇಹಿತರೆ ಸಮುದ್ರದಲ್ಲಿರ್ತಕ್ಕಂಥ ಜೀವಿಗಳ ಕುರಿತು ಅಧ್ಯಯನ ಮಾಡೋದಾಗಿರುತ್ತೆ. ಸಮುದ್ರದಲ್ಲಿ ಜೀವಿಗಳು ಅದಾವೆ, ಭೂಮಿಯ ಮೇಲೆಕ್ಕಿಂತ ಅತಿ ಹೆಚ್ಚು ಜೀವಿಗಳಿರುತ್ತೆ ಸಮುದ್ರದಲ್ಲಿ, ನಿಮಗೆ ಗೊತ್ತಿರಲಿ ಪ್ರಿಯ ಸ್ನೇಹಿತರೆ, ಸಮುದ್ರ ಸಾಗರದಲ್ಲಿ. ಹೀಗೆ ಸಮುದ್ರ ಸಾಗರದಲ್ಲಿರ್ತಕ್ಕಂಥ ಸಸ್ಯ ಜೀವಿಗಳಾಗಲಿ, ಪ್ರಾಣಿ ಜೀವಿಗಳಾಗಲಿ, ಅಥವಾ ಯಾವುದೇ ಏಕಕೋಶ ಜೀವಿಗಳಾಗಲಿ, ಸಮುದ್ರದಲ್ಲಿರ್ತಕ್ಕಂಥ ಎಲ್ಲಾ ಜೀವಿಗಳ ಕುರಿತು ಅಧ್ಯಯನ ಮಾಡೋದಕ್ಕೆ ನಾವು ಜೈವಿಕ ಸಮುದ್ರ ಶಾಸ್ತ್ರ. ನೋಡಿ, ಸಮುದ್ರದಲ್ಲಿರುವ ಜೀವಿಗಳ ಕುರಿತು ಅಧ್ಯಯನ ಮಾಡುವ, ಅವುಗಳ ಜೀವನ ಚಕ್ರ ಮತ್ತು ಆಹಾರದ
ಉತ್ಪಾದನೆಗಳು, ಅವಕ್ಕೆ ಬೇಕಾಗುವ ಆಹಾರದ ಉತ್ಪಾದನೆ ಸೇರಿದಂತೆ ಎಲ್ಲವನ್ನು ಒಳಗೊಂಡಿರ್ತದೆ. ಅದಕ್ಕೆ ನಾವು ಪ್ರಾಣಿಯಲ್ಲಿ ಸಸ್ಯ ಸಂಪತ್ತಿ. ಫಾರ್ ಎಕ್ಸಾಂಪಲ್ ಲಕ್ಷದ್ವೀಪ ಅಂತ ಬಂದಾಗ ನಿಮಗೆ ಗೊತ್ತು, ಅದು ಜೀವಿಗಳಿಂದ, ಹವಳಗಳಿಂದ ರಚನೆಯಾದಂತಹ ಒಂದು ದ್ವೀಪ, ಒಂದರ ಇನ್ನೊಂದು ಮೇಲೊಂದು ಅವಲಂಬನೆ ಹಾಗೆ ರಚನೆಯಾದಂತಹ ಒಂದು ದ್ವೀಪವಾಗಿರುತ್ತೆ. ಈ ರೀತಿ ಅದರ ಕುರಿತು ಅಧ್ಯಯನ ಮಾಡೋದಕ್ಕೆ ನಾವು ಜೈವಿಕ ಸಮುದ್ರ ಶಾಸ್ತ್ರ, ಆಮೇಲೆ ನೀರಲ್ಲಿರ್ತಕ್ಕಂಥ ಎಲ್ಲ ಜೀವಿಗಳ ಕುರಿತು, ಅವುಗಳ ದೈನಂದಿನ ಆಹಾರದ ಬಳಕೆಯ ಕುರಿತು, ಅವುಗಳ ಜೈವಿಕ ಚಕ್ರದ ಕುರಿತು ಪ್ರತಿಯೊಂದರ ಬಗ್ಗೆ ಅಧ್ಯಯನ ಮಾಡೋದಕ್ಕೆ ನಾವು ಬಯೋಲಾಜಿಕಲ್ ಓಷನೋಗ್ರಫಿ ಅಂತ ಕರಿತೀವಿ. ಕೊನೆಯದಾಗಿ ಬಂದ್ಬಿಟ್ಟು ಭೂವಿಜ್ಞಾನದ ಸಮುದ್ರ ಶಾಸ್ತ್ರ ಅಂತ ಬಂದಾಗ, ಅಂದ್ರೆ ಜಿಯೋಲಾಜಿಕಲ್ ಓಷನೋಗ್ರಫಿ ಅಂತ ಬಂದಾಗ, ಸಮುದ್ರದ ಜಲಾನಯನ ಪ್ರದೇಶಗಳ ರಚನೆ, ವೈಶಿಷ್ಟ್ಯತೆ ಮತ್ತು ಅವುಗಳ ವಿಕಾಸನ ಮೇಲಿರುವ ಕೇಂದ್ರೀಕೃತಗೊಂಡಿರುತ್ತದೆ. ವಿಕಾಸನ ಮೇಲೇನಾಗಿರುತ್ತೆ, ಕೇಂದ್ರೀಕರಿಸುತ್ತದೆ. ಈಗ ಸಮುದ್ರ ಅಂತ ಬಂದಾಗ ಅದರ ಒಂದು ದೈನಂದಿನ ಜಲಾನಯನ ಪ್ರದೇಶದ ರಚನೆ, ಈಗ ಒಂದು ಸಮುದ್ರ ಯಾವ ರೀತಿ ರಚನೆ ಆಗಿದೆ ಅದರ ಬಗ್ಗೆ ಏನ್ ಮಾಡೋದು, ರಿಸರ್ಚ್ ಮಾಡೋದು. ಅದು ವೈಶಿಷ್ಟ್ಯತೆಗಳು ಏನು, ಅದರ ಒಂದು ವಿಶೇಷತೆ ಏನಿದೆ, ಅದಲ್ಲದೆ ವಿಕಾಸನ ಅಂದ್ರೆ ಅದು ಯಾವ ರೀತಿ ವಿಕಾಸನಗೊಳ್ತಾ ಇದೆ, ಮುಂದೆ ಹೇಗಿರುತ್ತೆ, ಹಿಂದೆ ಹೇಗಿತ್ತು, ಈ ರೀತಿ ಆ ಒಂದು ಸಮುದ್ರದ ಸಾಗರದ ಕುರಿತು ಅದ ಒಂದು ರಚನೆ ಆದಾಗಿನಿಂದ ಮುಂದೆ ಅದರ ಮೇಲೆ ಯಾವ ರೀತಿ ಪರಿಣಾಮ ಬೀಳುತ್ತೆ ಅನ್ನೋದರ ಪ್ರತಿಯೊಂದರ ಕುರಿತು ಅಧ್ಯಯನ ಮಾಡೋದಕ್ಕೆ ನಾವು ಭೂ ವಿಜ್ಞಾನದ ಸಮುದ್ರ ಶಾಸ್ತ್ರ. ಒಟ್ಟಾರೆ ಓಷನೋಗ್ರಫಿ, ಒಟ್ಟಾರೆ ಸಮುದ್ರ ಶಾಸ್ತ್ರ ಎಂದರೆ ಸಾಗರದ ಸಂಪೂರ್ಣ ಮಾಹಿತಿ ಕುರಿತು ಅಧ್ಯಯನ ಮಾಡುವ ಒಂದು ಶಾಖೆಗೆ ನಾವೇನು ಕರಿತೀವಿ ಅಂದ್ರೆ ಓಷನೋಗ್ರಫಿ ಅಂತ ಕರಿತೀವಿ ಪ್ರಿಯ ಸ್ನೇಹಿತರೆ. ಹಾಗಾದ್ರೆ ನಾವು ಪ್ರತಿಯೊಂದು ಸಾಗರದ ಕುರಿತು ಸಂಪೂರ್ಣವಾದ ಮಾಹಿತಿಯನ್ನ ಇಂಚಾಗಿ ನೋಡ್ಕೊಂಡು ಹೋಗೋಣ, ಅದು ಚಿತ್ರ ಮತ್ತು ನಕಾಶೆಯ ಸಹಾಯದೊಂದಿಗೆ ಅಂತ ಹೇಳುತ್ತಾ ತರಗತಿಯನ್ನ ಮುಂದುವರಿಸೋಣ ಪ್ರಿಯ ಸ್ನೇಹಿತರೆ. ಹೌದಾ? ಎಸ್, ನೋಡಿ ಇದೆಲ್ಲ ಭೂಖಂಡ ಕಾಣ್ತಿರೋದು, ಸುತ್ತ ಇರ್ತಕ್ಕಂಥ ನಿಮಗೆ ಬ್ಲೂ ಕಲರ್ ಕಾಣ್ತಿರ್ತಕ್ಕಂಥದ್ದೆಲ್ಲ ಏನಾಗಿರುತ್ತೆ, ಸಾಗರ. ಇಲ್ಲಿ ಸಾಗರ ಅಂತ ಬಂದಾಗ ಸಾಗರದ ದೂರವನ್ನು ಅಳೆಯಲು ಏನು ಬಳಸ್ತಾರೆ ಅಂತಂದ್ರೆ, ನಾವು ಭೂಮಿಯ ಮೇಲೆ ಹೋಗ್ಬೇಕಾದ್ರೆ ನಾವು ದೂರವನ್ನು ಅಳೆಯಕ್ಕೆ ಕಿಲೋಮೀಟರ್ನ ಬಳಸ್ತೀವಿ. ಅದೇ ಬಟ್ಟೆ ಗಿಟ್ಟೆ ಏನಾದ್ರು ಅಳತೆ ಮಾಡ್ಬೇಕಂದ್ರೆ ಮೀಟರ್ನ ಬಳಸ್ತೀವಿ. ಅದೇ ನಾವು ಪುಸ್ತಕದಲ್ಲಿ ಏನಾದ್ರು ಲೈನ್ ಹೇಳ್ತಾ ಇದೀವಿ ಅದಕ್ಕೆ ಏನಂದ್ರೆ ನಾವು ಸೆಂಟಿಮೀಟರ್ನ ಬಳಸ್ತೀವಿ. ಅದಕ್ಕಿಂತ ಚಿಕ್ಕ ಬಂದಾಗ ಮಿಲಿಮೀಟರ್, ಅದಕ್ಕಿಂತ ಚಿಕ್ಕ ಬಂದಾಗ ಹಾಗೆ ನೋಡ್ತಾ ಹೋದ್ರೆ ನ್ಯಾನೋಮೀಟರ್, ಹಿಂಗೆಲ್ಲ ಬರುತ್ತೆ. ನಾವು ಅಂತ ಬಂದಾಗ ಸಾಗರದಲ್ಲಿ ದೂರವನ್ನು ಯಾವ್ದರಿಂದ ಅಳಿತಾರೆ, ಅದರ ಯೂನಿಟ್ ಏನಪ್ಪಾ ಅಂತಂದ್ರೆ ನಿಮಗೆ ಪ್ರಿಯ ಸ್ನೇಹಿತರೆ ಗೊತ್ತಿರಲಿ, ನಾಟಿಕಲ್ ದಿಂದ ಅಳಿತೀವಿ. ನಾಟಿಕಲ್ ಮೈಲ್, 1 ನಾಟಿಕಲ್ ಮೈಲ್ ಈಸ್ ಈಕ್ವಲ್ ಟು 1.852 ಕಿಲೋಮೀಟರ್. ಅಪ್ರಾಕ್ಸಿಮೇಟ್ 2 ಕಿಲೋಮೀಟರ್ ಈಸ್ ಈಕ್ವಲ್ ಟು 1 ನಾಟಿಕಲ್ ಮೈಲ್. ಅಕ್ಯುರೇಟ್ ಆಗಿ ಹೇಳ್ಬೇಕಾದ್ರೆ 1.852 ಕಿಲೋಮೀಟರ್ ಈಸ್ ಈಕ್ವಲ್ ಟು 1 ನಾಟಿಕಲ್ ಆಗಿರುತ್ತೆ. ಸಾಗರದಲ್ಲಿ ಚಲನೆಯಲ್ಲಿರುವ ಯಾವುದೇ ಹಡಗುಗಳು ಅವುಗಳು ತಮ್ಮ ದೂರವನ್ನು ಅಳೆಯಲು ಬಳಸುವಂತಹ ಒಂದು ಇದಾಗಿರುತ್ತೆ ನಾಟಿಕಲ್ ಮೈಲ್. ಭೂಮಿಯ ಮೇಲೆ ನಾವು ಕಿಲೋಮೀಟರ್, ಸಾಗರದಲ್ಲಿ ನಾಟಿಕಲ್ ಅನ್ನು ಬಳಸ್ತೀವಿ. ಹಾಗಾದರೆ ಯಾವುದೇ ಒಂದು ರಾಷ್ಟ್ರ ತನ್ನ ಕರಾವಳಿ ಪ್ರದೇಶದಿಂದ ತನ್ನ ಆಡಳಿತಾತ್ಮಕವನ್ನು ಸಮುದ್ರ ಸಾಗರದಲ್ಲಿ ಎಷ್ಟು ದೂರದ ಒಳಗೆ ಒಳಗೊಂಡಿರುತ್ತದೆ ಅಂತಂದೇಳಿ ನೀವೇ ನನಗೆ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಎಷ್ಟು ನಾಟಿಕಲ್ ಒಂದು ರಾಷ್ಟ್ರದ ಕರಾವಳಿಯಿಂದ ಸಾಗರದಲ್ಲಿ ಅದರ ಆಡಳಿತಾತ್ಮಕ ಪ್ರದೇಶವನ್ನು ಒಳಗೊಂಡಿರುತ್ತದೆ ಅಂತ ನೀವು ತಿಳಿಸಬೇಕು ಅಂತ ಹೇಳುತ್ತಿದ್ದೇನೆ. ಇಲ್ಲಿ ಪ್ಯಾಥೋಮೀಟರ್ ಸಾಗರದ ಆಳವನ್ನು ಅಳೆಯಲು ಬಳಸುವ ಒಂದು ಸಾಧನ ಆಗಿರುತ್ತೆ. ಯಾವುದು? ಪ್ಯಾಥೋಮೀಟರ್. ಒಂದು ಪ್ಯಾಥಮ್ ಇಸ್ ಈಕ್ವಲ್ ಟು 6 ಅಡಿ. ಪ್ಯಾಥೋಮೀಟರ್ ಅಂತ ಬಂದ ಒಂದು ಪ್ಯಾಥಮ್ ಇಸ್ ಈಕ್ವಲ್ ಟು 6 ಅಡಿ ಆಗಿರುತ್ತೆ ಪ್ರಿಯ ಸ್ನೇಹಿತರೆ. ಪ್ಯಾಥೋಮೀಟರ್ ಅಂತಂದ್ರೆ ಸಾಗರದಲ್ಲಿ ಇರ್ತಕ್ಕಂಥ ಒಂದು ಆಳವನ್ನು ಅಳೆಯಲು ಬಳಸಕ್ಕೆ ಮಾಡುವಂತ ಒಂದು ಸಾಧನವಾಗಿರುತ್ತೆ. ಸೋನಾರ್ ಸಹ ಸಾಗರದಲ್ಲಿ ಇರ್ತಕ್ಕಂಥ ವಸ್ತುಗಳನ್ನು ಪತ್ತೆ ಹಚ್ಚಲು ಸಹ ಬಳಕೆ ಆಗುತ್ತೆ, ಮತ್ತು ಸೋನಾರಿಂದನೂ ಆಳವನ್ನು ಪತ್ತೆ ಹಚ್ತಾರೆ, ಇಲ್ಲ ಅಂತಲ್ಲ. ಇದು ವಸ್ತುಗಳನ್ನು ಪತ್ತೆ ಹಚ್ತಾರೆ, ಸಾಗರದ ಆಳವನ್ನು ಸಹ ಪತ್ತೆ ಹಚ್ತಾರೆ. ಪ್ಯಾಥೋಮೀಟರ್ ಅಂತ ಬಂದಾಗ ಸಾಗರದ ಆಳವನ್ನು ಪತ್ತೆ ಹಚ್ತಾರೆ. ಸೋನಾರ್ ನ ಫುಲ್ ಫಾರ್ಮ್ ಎಕ್ಸಾಮ್ ನಲ್ಲಿ ಪ್ರಶ್ನೆ ಕೇಳಿದ್ದ, ಸೌಂಡ್ ನ್ಯಾವಿಗೇಷನ್ ಅಂಡ್ ರೇಂಜಿಂಗ್ ಅಂತಂದೇಳಿ. ಹೌದಾ? ನೋಡಿ ಇಲ್ಲಿ ಪ್ಯಾಥೋಮೀಟರ್ ನಮಗೆ ಇನ್ವೈಟ್ ಮಾಡಿದ್ರು, ಯಾರು ನಮಗೆ ಪರಿಚಯಿಸಿದ್ದು ಅಂತಂದಾಗ 1927ರಲ್ಲಿ ಬೋಸ್ಟನ್ ಜಲಾಂತರ್ಗಾಮಿ ಸಿಗ್ನಲ್ ವ್ಯವಹಾರವು ಕಂಡು ಹಿಡಿದಿತ್ತು ಅಂತ ಹೇಳ್ತೀವಿ. ನಂತರ ಬಂದ್ಬಿಟ್ಟು ಈ ಸೋನಾರ್ ಅಂತ ಬಂದಾಗ ಸೌಂಡ್ ನ್ಯಾವಿಗೇಷನ್ ಅಂಡ್ ರೇಂಜಿಂಗ್ ಅಂತ ಬಂದಾಗ ಲೆವಿಸ್ ರಿಚರ್ಡ್ಸನ್ ಅಂಡ್ ನೋಡಿ ಏನಪ್ಪಾ ರೆಜಿನಾಲ್ಡ್ ಫೆಸೆಂಡನ್, ಹೌದಾ, ಎನ್ನುವಂತವರು ಇದು 1839ರಲ್ಲಿ ನಮಗೆ ಪರಿಚಯ ಮಾಡ್ತಾರೆ. ಇಲ್ಲಿ ನೋಡಿ, ಎರಡೂ ಸಮುದ್ರ ಸಂಚಯನದಲ್ಲಿ ಬಳಸುವ ಎಲೆಕ್ಟ್ರಾನ್ ಸಾಧನಗಳೇ ಆಗಿದ್ದಾವೆ. ಎರಡನ್ನೂ ಸಮುದ್ರ ಸಂಚಯನದಲ್ಲಿ ಬಳಸುವ ಎಲೆಕ್ಟ್ರಾನ್ ಸಾಧನಗಳೇ ಆಗಿದ್ದಾವೆ. ನೀರಿನೊಳಗಿನ ವಸ್ತುಗಳು ಪತ್ತೆ ಹಚ್ಚಲು ಎರಡನ್ನೂ ಬಳಸಲಾಗುತ್ತೆ. ಇಲ್ಲಿ ನಂತರ ಬಂದ್ಬಿಟ್ಟು ಪ್ರಿಯ ಸ್ನೇಹಿತರೆ, ನೀರಿನೊಳಗಿನ ಪರಿಸರದ ಬಗ್ಗೆ ಮಾಹಿತಿಯನ್ನು ಸಂಗ್ರಹಿಸಲು ಎರಡೂ ಧ್ವನಿ ತರಂಗಗಳನ್ನು ಬಳಸಲಾಗುತ್ತೆ. ಗೊತ್ತಿರಲಿ ಪ್ರಿಯ ಸ್ನೇಹಿತರೆ, ಸೋನಾರನ್ನು ಬಳಸ್ತೀವಿ, ನಾವು ಪ್ಯಾಥೋಮೀಟರ್ ಬಳಸ್ತೀವಿ. ಪ್ಯಾಥೋಮೀಟರ್ ಅಂತ ಬಂದಾಗ ಸಾಗರದಲ್ಲಿ ಎಷ್ಟು ಆಳದಲ್ಲಿ, ಅಂದ್ರೆ ಎಷ್ಟು ಆಳ ಅಂದ್ರೆ ಈಗ ನಾನು ಮೇಲೆ ಹಿಂಗ ಬೋಟ್ ಅಲ್ಲಿ ಹೋಗ್ತಾ ಇದ್ದೀನಿ, ಬೋಟ್ ಅಲ್ಲಿ ಹೋಗ್ಬೇಕಾದ್ರೆ ನಾನು ಎಷ್ಟು ಡಿಸ್ಟೆನ್ಸ್ ಕೆಳಗಿರ್ತಕ್ಕಂಥ ಕಂಡಾವರಣ ಮೈದಾನ ಪ್ರದೇಶ ಇದೆ, ಅಥವಾ ಕಂಡಾವರಣ ಇಳಿಜಾರ ಇದೋ, ಅಥವಾ ಕಂಡಾವರಣ ಪ್ರದೇಶ ಇದೆಯೋ, ಅಥವಾ ನಾನು ಅಲ್ಲೇನ ಏನಪ್ಪಾ ಪ್ರಪಾತಗಳಿದಾವೋ, ಏನಾದ್ರೂ ಬಂಡೆಗಳು ನಮಗೆ ಅಡ್ಡ ಬರ್ತಾ ಇದಾವೋ, ಡಿಸ್ಟೆನ್ಸ್ ಆ ಒಂದು
ಸಮುದ್ರದ ಮೇಲ್ಮೈಯಿಂದ ಮೇಲಿರುವ ಹಡಗಿನಿಂದ ಆಳವನ್ನು ಪತ್ತೆ ಹಚ್ಚಲು ಅಂತ ಬಂದಾಗ ಪ್ಯಾಥೋಮೀಟರ್, ಅದರ ಜೊತೆಗೆ ಸೋನಾರ್ ಅಂತ ಬಂದಾಗ ಆಳವನ್ನು ಪತ್ತೆ ಹಚ್ಚುತ್ತೆ, ಒಳಗಿರ್ತಕ್ಕಂಥ ವಸ್ತುಗಳನ್ನು ಸಹ ಪರಿಶೀಲನೆ ಮಾಡತಕ್ಕಂಥ ಒಂದು ಸಾಧನವಾಗಿರುತ್ತೆ. ಈ ರೀತಿ ನಾವು ಎರಡನ್ನೂ ಸಹ ಬಳಕೆ ಮಾಡ್ತೀವಿ. ಇಲ್ಲಿ ನೆಕ್ಸ್ಟ್ ಬಂದ್ಬಿಟ್ಟು ಭೂಮಿಯ ಮೇಲೆ ನೀರಿನ ಹಂಚಿಕೆ. ಅಪ್ಪೆ ನಾವಿನ್ನ ಸಾಗರ ಗೆಳೆದಿಲ್ಲ, ಪ್ರತಿಯೊಂದು ಸಾಗರ ನೋಡ್ಕೊಂತ ಹೋಗೋಣ, ಮೊದಲು ಗೊತ್ತಿರ್ಲಿ. ಈಗ ಸಾಗರದಾಗ ನಾವು ಮಾತಾಡ್ತಾ ಇದೀವಿ ಅಂದ್ರೆ ಮೊದಲು ಸಾಗರಕ್ಕೆ ಸಂಬಂಧಪಟ್ಟ ಕೆಲವು ಮೂಲ ಅದರ ಬೇಸಿಕ್ ನಾವು ನೋಡ್ಕೊಳ್ಳೇಬೇಕಾಗತ್ತೆ ಪ್ರಿಯ ಸ್ನೇಹಿತರೆ. ಇಲ್ಲಿ ಭೂಮಿಯ ಮೇಲೆ ನೀರಿನ ಹಂಚಿಕೆ ಅಂತ ಬಂದಾಗ ಪ್ರಿಯ ಸ್ನೇಹಿತರೆ ನೋಡಿ, ಆಲ್ ವಾಟರ್ ಎಷ್ಟಿದೆ, 97% ಅಷ್ಟು ವಾಟರ್ ಇದೆ. ಅದರಲ್ಲಿ 3% ಏನಿದೆ, ಸಿಹಿ ನೀರಿದೆ. ಫ್ರೆಶ್ ವಾಟರ್ ಎಷ್ಟಿದೆ, 3%. ಟೋಟಲ್ ವಾಟರ್ ಅಂತ ಬಂದಾಗ 97%. ಒಟ್ಟಾರೆ ಭೂಭಾಗ, ಒಟ್ಟಾರೆ ಭೂಮಿ ಅಂತ ತೆಗೆದುಕೊಂಡಾಗ, ಹೌದಾ, ಇಲ್ಲಿ ಒಟ್ಟಾರೆ ಭೂಮಿ ಅಂತ ಹೇಳಿದಾಗ 70% ಜಲ ಇದೆ, ಉಳಿದ 30% ಭೂಭಾಗ ಇದೆ. ಇಲ್ಲಿ ಕಾಂಟಿನೆಂಟ್ಸ್ ಏನ್ ಕಾಣ್ತಿದಾವಲ್ಲ, ಇವೆಲ್ಲವನ್ನು ಸೇರಿಕೊಂಡು ಭೂಭಾಗ 30% ಇದೆ, ಉಳಿದ 70% ಜಲಭಾಗ ಇದೆ. ಆ 70% ಜಲಭಾಗದಲ್ಲಿ ಮತ್ತೆ 97% ಏನಿದೆ, ಸಾಲ್ಟ್ ವಾಟರ್ ಇದೆ, ಅದು ಸಮುದ್ರ ಸಾಗರವನ್ನು ಒಳಗೊಂಡಿದೆ. ಉಳಿದ ಫ್ರೆಶ್ ವಾಟರ್ ಎಷ್ಟಿದೆ, 3% ಇದೆ. ಈ 3% ಫ್ರೆಶ್ ವಾಟರ್ ಇದೆಯಲ್ಲ, ಆ 3% ಫ್ರೆಶ್ ವಾಟರ್ ಅಲ್ಲಿ ಸಾಲ್ಟ್ ವಾಟರ್ 97%, ಫ್ರೆಶ್ ವಾಟರ್ ನಲ್ಲಿ ಪೋಲಾರ್ ಐಸ್ ಅಂತ ಬಂದಾಗ, ಐಸ್ ಕ್ಯಾಪ್ಸ್ ಅಂತ ಬಂದಾಗ 2% ಇದೆ. ನೋಡಿ, ಪೋಲಾರ್ಗೆ 2% ಹೋಗ್ಬಿಡ್ತು. ಅವೈಲೇಬಲ್ ಫ್ರೆಶ್ ವಾಟರ್ 1% ಅಷ್ಟೇ ಉಳಿತು. ಧ್ರುವ, ಉತ್ತರ ಧ್ರುವ, ದಕ್ಷಿಣ ಧ್ರುವ, ಆರ್ಕಟಿಕ್ ಅಂಡ್ ಅಂಟಾರ್ಟಿಕ್ ದಲ್ಲೇ 2% ಹೋಯ್ತು. ಇರದೇ ಸಿಹಿ ನೀರು 3%, ಅದರಲ್ಲಿ 2% ನಾರ್ದರ್ನ್ ಅಂದ್ರೆ ನಾರ್ತ್ ಪೋಲ್ ಅಂಡ್ ಸೌತ್ ಪೋಲ್ ಹೋಗ್ಬಿಡ್ತು, ಉಳಿದಿದ್ದು 1%. ಇಲ್ಲಿ 3% ಏನು ಸಿಹಿ ನೀರು ಇದೆ ಅಲ್ಲ, ಈ 3% ಸಿಹಿ ನೀರಿನಲ್ಲಿ ನೋಡಿ ಐಸ್ ಅಂಡ್ ಗ್ಲೇಷಿಯರ್ ಅಂತ ಬಂದಾಗ 69% ಹೋಯ್ತಿದ್ದು, ಹೌದಾ. ಗ್ರೌಂಡ್ ವಾಟರ್ ಅಂತ ಬಂದಾಗ 30% ಉಳಿತು. ಅಂದ್ರೆ ಇಲ್ಲಿ 1 ತಗೋಬಹುದು, ಇಲ್ಲ ನಾವು ಎಷ್ಟು ತಗೋಬಹುದು, ಇದನ್ನ 2 ಅಂತ ಇದು ಮಾಡ್ಕೋಬಹುದು. ಇಲ್ಲಿ ಇದು ಕಂಪೇರ್ ಮಾಡಿದ್ರೆ ಗ್ರೌಂಡ್ ವಾಟರ್ ಎಷ್ಟಿದೆ, 30.1% ಇದೆ. ಐಸ್ ಅಂಡ್ ಗ್ಲೇಷಿಯರ್ ಎಷ್ಟಿದೆ, 68% ಇದೆ ಉತ್ತರ ಧ್ರುವ ದಕ್ಷಿಣ ಧ್ರುವದಲ್ಲಿ. ಇನ್ನು ನೋಡಿ, ಇಲ್ಲಿ ಅದರ್ಸ್ ಅಂತ ಬಂದಾಗ 0.98%, ಸರ್ಫೇಸ್ ವಾಟರ್ ಓನ್ಲಿ 0.30. ಸರ್ಫೇಸ್ ವಾಟರ್, ಈಗ ಒಟ್ಟಾರೆ ನೀರು ಅಂತ ಬಂದಾಗ ಸಾಲ್ಟ್ ವಾಟರ್ ಎಷ್ಟಿದೆ, 97%, ಅದರ ಫ್ರೆಶ್ ವಾಟರ್ ಎಷ್ಟಿದೆ, 3%. ಆ 3% ಅಲ್ಲಿ 68.7% ಏನಾಗಿದೆ, ಐಸ್ ಆಗಿ ಧ್ರುವ ಪ್ರದೇಶದಲ್ಲಿ ಇದೆ. ಆಮೇಲೆ ಗ್ರೌಂಡ್ ವಾಟರ್ ಅಂತ ಬಂದಾಗ ಅಂತರ್ಜಲ 30.1% ಇದೆ. ಈ 30.1% ಆದ್ಮೇಲೆ ಇಲ್ಲಿ ನೋಡಿ ಸರ್ಫೇಸ್ ವಾಟರ್ 0.30%. ಈ 0.30% ಮತ್ತೆ ನಾವು ಈ ಕಡೆ ತಗೊಂಡಾಗ ಸರ್ಫೇಸ್ ಮೇಲೆ ಏನು ಫ್ರೆಶ್ ವಾಟರ್ ಈ ಕಡೆ ತಗೊಂಡಾಗ ಲೇಕ್ಸ್ ಅಲ್ಲಿ 87% ಹೋಗುತ್ತೆ. ಎಷ್ಟು, 0.30ದಲ್ಲಿ 87% ಏನಾಗುತ್ತೆ, ಕೆರೆಗಳಿಗೆ ಹೋಗುತ್ತೆ, ಲೇಕ್ಸ್ ಗಳಿಗೆ ಹೋಗುತ್ತೆ. ಸ್ವಾಂಪ್ ಅಂತ ಬಂದಾಗ ಜೌಗು ಪ್ರದೇಶ, ವೆಟ್ಲ್ಯಾಂಡ್ ಅಂತ ಬಂದಾಗ 11% ಹೋಗುತ್ತೆ, ರಿವರ್ ಅಂತ ಬಂದಾಗ 2% ಹೋಗುತ್ತೆ. ನೋಡಿ ಯಾವ ರೀತಿ ನೀರಿನ ಹಂಚಿಕೆ ಆಗಿದೆ. ಈ ನೀರು ನಮಗೆ ಸಿಗುತ್ತೆ ಗ್ರೌಂಡ್ ಮೇಲೆ, ಅದನ್ನು ಬಿಟ್ಟು ನಾವು ಇದಕ್ಕೂ ಕೈ ಹಾಕಿದೀವಿ. ಈಗ ಗ್ರೌಂಡ್ ವಾಟರ್ಗೆ ಪ್ರತಿ ಮನೆ ನಿರ್ಮಾಣ ಮಾಡ್ತಿದೀವಿ ಅಂದ್ರೆ ನಾವು ಬೋರ್ವೆಲ್ ಹೊಡಿಸ್ತಾ ಇದೀವಿ, ನೀರ್ ಮೇಲೆ ಎತ್ತಾ ಇದೀವಿ, ಹೌದಾ. ಈ ನೀರಿನ ಪ್ರಮಾಣ ಏನಾಗ್ತಾ ಇದೆ, ಅಂತರ್ಜಲ ಕಡಿಮೆ ಆಗ್ತಾ ಇದೆ ಈಗ, ಹೌದಾ. ಇಲ್ಲಿ ನೋಡಿ, ಈ ರೀತಿ ಒಂದು ಭೂಮಿಯ ಮೇಲೆ ಒಂದು ನೀರಿನ ಹಂಚಿಕೆ ಅಂದ್ರೆ 97% ಸಾಲ್ಟ್ ವಾಟರ್, ಅದರಲ್ಲಿ ಫ್ರೆಶ್ ವಾಟರ್ ಎಷ್ಟು, 3%. ಆ 3% ಅಲ್ಲಿ 68.7% ಧ್ರುವ ಪ್ರದೇಶದಲ್ಲೇ ಹಂಚಿಕೆ ಆಗಿದೆ. ಅದರಲ್ಲಿ ಉಳಿದ 30.1% ಗ್ರೌಂಡ್ ವಾಟರ್ ಇದೆ. ಆ ಗ್ರೌಂಡ್ ವಾಟರ್ ಬಿಟ್ಟು ಮತ್ತೆ ಈ ಕಡೆ ಬಂದಾಗ ಸರ್ಫೇಸ್ ವಾಟರ್ 0.30%, ಅದರ್ಸ್ ಬಂದ್ಬಿಟ್ಟು 0.9 ಲಿಮಿಟ್. ಇಲ್ಲಿ ಸರ್ಫೇಸ್ ವಾಟರ್ 0.30% ಅಲ್ಲಿ ಮತ್ತೆ ಲೇಕ್ ಅಂತ ಬಂದಾಗ 87, ಅದಾದ ನಂತರ ರಿವರ್ ಬಂದಾಗ 2%, ಸ್ವಾಂಪ್ ಜೌಗು ವೆಟ್ಲ್ಯಾಂಡ್ ಅಂತ ಬಂದಾಗ 11%. ಈ ರೀತಿ ಒಂದು ಭೂಮಿಯ ಮೇಲೆ ಹಂಚಿಕೆ ಆಗಿದೆ, ನೀರನ್ನ ಹಂಚಿಕೆ ಆಗಿದೆ ಪ್ರಿಯ ಸ್ನೇಹಿತರೆ. ಎಸ್, ಇಲ್ಲಿ ನೋಡೋಣ. ಪ್ರಪಂಚದಲ್ಲಿ ಒಟ್ಟು 5 ಸಾಗರಗಳಿವೆ. ಅವು ಇಡೀ ಭೂಮಿಯ ಮೇಲ್ಮೈ ಸುಮಾರು 70ರಷ್ಟು ಏನೊಂದು ಭಾಗವನ್ನು ಒಳಗೊಂಡಿದೆ. ಅಂದ್ರೆ 30% ಏನಿದೆ ಕಾಂಟಿನೆಂಟ್ ಪ್ಲೇಟ್ಸ್ ಗಳಿದಾವೆ, ಉಳಿದ ಪ್ಲೇಟ್ ಏನಿದೆ ಸಾಗರದಕ್ಕೆ ಸಂಬಂಧಪಟ್ಟ ಪ್ಲೇಟ್ ಗಳಿದಾವೆ. ಈ ರೀತಿ ಒಟ್ಟು 70% ಭೂಮಿಯ ಮೇಲ್ಭಾಗದಲ್ಲಿ ಇರ್ತಕ್ಕಂತ ಒಂದು ಹೂದಿಗೆ ಇರ್ತಕ್ಕಂತ ಒಂದು ಭೂಮಿಯ ಮೇಲೆ ಇರ್ತಕ್ಕಂತ ಒಟ್ಟಾರೆ ಭೂಮಿಯ ಮೇಲೆ 70% ಏನಂದ್ರೆ ಜಲಭಾಗ ಇದೆ. ಆ ಒಂದು ಜಲಭಾಗದಲ್ಲಿ ನಾವು 97% ಸಾಲ್ಟ್ ಹೊಡಿದೀವಿ, 3% ಫ್ರೆಶ್ ಹೊಡಿದೀವಿ. ಈಗ ಒಂದೊಂದು ನೋಡ್ಕೊಂತ ಹೋಗೋಣ. ಪೆಸಿಫಿಕ್ ಸಾಗರ, ಅಟ್ಲಾಂಟಿಕ್ ಮಹಾಸಾಗರ, ಹಿಂದೂ ಆರ್ಕಟಿಕ್ ಸಾಗರ ಅಂಡ್ ಅಂಟಾರ್ಟಿಕ್ ಅಥವಾ ದಕ್ಷಿಣ ಸಾಗರ ಅಂತೇಳಿ ಒಟ್ಟು 5 ಸಾಗರದ ಕುರಿತು ನಾವು ಇವತ್ತಿನ ತರಗತಿಯಲ್ಲಿ ಚರ್ಚೆ ಮಾಡೋಣ. ಈಗ ಸ್ಟಾರ್ಟ್. ಓಕೆ, ಹೋಗೋಣ. ಎಸ್, ಇಲ್ಲಿ
ಪ್ರಪಂಚದ ಒಟ್ಟು 5 ಸಾಗರಗಳು. ಮೊದಲನೇದಾಗಿ ಪೆಸಿಫಿಕ್ ಮಹಾಸಾಗರ, ಇದು ಪೆಸಿಫಿಕ್ ಯಾಕಂದ್ರೆ ಗ್ಲೋಬ್ ಅಲ್ವಾ, ಇದು ಈ ಕಡೆ ಇದು 2D ಡೈಮೆನ್ಷನ್. 3D ಅಲ್ಲಿ ಬಂದಾಗ ಇದು ಏನಾಗುತ್ತೆ, ಟಚ್ ಇರುತ್ತೆ ನೋಡಿ. ಪೆಸಿಫಿಕ್ ಮಹಾಸಾಗರ, ಇದನ್ನು ಮತ್ತೆ 2 ಭಾಗ, ಉತ್ತರ ಪೆಸಿಫಿಕ್, ದಕ್ಷಿಣ ಪೆಸಿಫಿಕ್. ಏನ್ ಮಾಡ್ತೀವಿ, ಉತ್ತರ ಪೆಸಿಫಿಕ್, ದಕ್ಷಿಣ ಪೆಸಿಫಿಕ್ ಒಂದು ಸಾಗರ. 2 ಅಟ್ಲಾಂಟಿಕ್ ಮಹಾಸಾಗರ, ಅಟ್ಲಾಂಟಿಕ್ ಮಹಾಸಾಗರ. 3 ಹಿಂದೂ ಮಹಾಸಾಗರ, ಹಿಂದೂ ಮಹಾಸಾಗರ. 4 ಆರ್ಕಟಿಕ್ ಸಾಗರ, ಆರ್ಕಟಿಕ್ ಸಾಗರ, ಆರ್ಕಟಿಕ್ ಸಾಗರ. 5 ಅಂಟಾರ್ಟಿಕ್ ಅಥವಾ ದಕ್ಷಿಣ ಸಾಗರ, ಅಂಟಾರ್ಟಿಕ್ ಖಂಡದ ಸುತ್ತಲೂ ಇರ್ತಕ್ಕಂಥ ನೀರಿಗೆ ದಕ್ಷಿಣ ಸಾಗರ ಅಂತ ಕರಿತೀವಿ. ಹಾಗಾದ್ರೆ ಒಟ್ಟು ಸಾಗರಗಳೆಷ್ಟು, 5 ಸಾಗರಗಳು. ಓಷಿನೋಗ್ರಫಿ ಸಾಗರದ ಕುರಿತು ಅಧ್ಯಯನ ಮಾಡೋದು. ದೂರ ಅಂತ ಬಂದಾಗ ನಾಟಿಕಲ್, ಆಳವನ್ನು ಅಳೆಯಲು ಪ್ಯಾಥೋಮೀಟರ್ ಅಂಡ್ ಸೋನಾರ್ ಅನ್ನ ಬಳಸ್ತೀವಿ. ಪ್ರಿಯ ಸ್ನೇಹಿತರೆ, ಹಾಗಾದ್ರೆ ಪ್ರತಿಯೊಂದು ಸಾಗರವನ್ನ ನೋಡ್ಕೊಂತ ಹೋಗೋಣ. ಅದರಲ್ಲಿ ಮೊದಲನೇದಾಗಿ ತೆಗೆದುಕೊಳ್ಳೋಣ ಪೆಸಿಫಿಕ್ ಮಹಾಸಾಗರ. ಯಾವ ಸಾಗರ, ಪೆಸಿಫಿಕ್ ಮಹಾಸಾಗರ. ನೋಡಿ, ಪೆಸಿಫಿಕ್ ಮಹಾಸಾಗರ ಅಂತ ಬಂದಾಗ ನಿಮಗೆ ಕಾಣ್ತಾ ಇದೆ ಇಲ್ಲಿ, ಇದು ಪೆಸಿಫಿಕ್ ಮಹಾಸಾಗರ. ಒಟ್ಟಾರೆ ಭೂಮಿಯ ಮೇಲೆ ಜಲಭಾಗ 70%. ಆ 70% ಜಲಭಾಗದಲ್ಲಿ ಅರ್ಧ ಪೆಸಿಫಿಕ್ ಮಹಾಸಾಗರನೇ ಇದೆ, ಅರ್ಧ ಪೆಸಿಫಿಕ್ ಸಾಗರನೇ ಇದೆ. 70% ಜಲಭಾಗದಲ್ಲಿ ಮಾತಾಡ್ತಾ ಇದ್ದೀನ ನಾನು, 70% ಜಲಭಾಗದಲ್ಲಿ ಅರ್ಧ ಪೆಸಿಫಿಕ್ ಮಹಾಸಾಗರನೇ ಇದೆ. ಇದು ವೃತ್ತಾಕಾರದಲ್ಲಿರುವ ಒಂದು ಸಾಗರ ಅಂತ ಕರೆಸಿಕೊಳ್ಳುತ್ತೆ. ಯಾವ ಆಕಾರದಲ್ಲಿದೆ, ವೃತ್ತಾಕಾರದಲ್ಲಿ ಇರ್ತಕ್ಕಂತ ಒಂದು ಸಾಗರ ಅಂತ ಕರೆಸಿಕೊಳ್ಳುತ್ತೆ. ಇದು ಒಟ್ಟು ಭೂಮಿಯ ಮೇಲೆ ಒಟ್ಟು 30.5% ರಷ್ಟು ಏನನ್ನು ಒಳಗೊಂಡಿದೆ, ಜಲಭಾಗವನ್ನು ಒಳಗೊಂಡಿರ್ತಕ್ಕಂಥ ಒಂದು ಸಾಗರ. ಸರ್ ಮತ್ತೆ 50% ಅಂತ ನಾನು ಏನ್ ಹೇಳ್ತಿದ್ದೀನಿ, ಒಟ್ಟಾರೆ ಜಲಭಾಗದಲ್ಲಿ 30.5% ಅಲ್ಲ, ಇದು ಒಟ್ಟಾರೆ ಭೂಭಾಗ ಜಲಭಾಗ ಎಲ್ಲವನ್ನೂ ಸೇರಿಸಿದಾಗ 30.5%. ಬರೇ ಜಲಭಾಗ, ಭೂಭಾಗ ಬಿಟ್ಬಿಡು, ಬರೇ ಜಲಭಾಗ ಅಂತ ತಗೊಂಡಾಗ 50% ಇದೇ ಹೋಗ್ಬಿಡುತ್ತೆ, 49% ಹೋಗ್ಬಿಡುತ್ತೆ. ಇದು ಅರ್ಥ ಆಗ್ತದೆ ಹೇಳೋದು. ಒಟ್ಟಾರೆ ಭೂಮಿಯ ಮೇಲೆ 30.5% ಇದೆ, ಪೆಸಿಫಿಕ್ ಮಹಾಸಾಗರ ಇದೆ. ಇಲ್ಲಾಂದ್ರೆ ಇಲ್ಲಿ ನೋಡ್ಕೊಂಡ್ಬಿಡು, ನೀವೊಂದು ಕನ್ಫ್ಯೂಸ್ ಆಗುತ್ತೆ. ಎಷ್ಟಿದೆ ಒಟ್ಟು ಜಲಭಾಗ, 70% ಇದೆ ಅಂತ ಹೇಳ್ತಾ ಇದ್ದೀನಿ ನೋಡಿ. 30 + 20 50, 50 + 14 ಎಷ್ಟಾಯ್ತು, 64, 64 ಆದ್ಮೇಲೆ 68, 69, 70. ಅಂದ್ರೆ ಜಲಭಾಗದಷ್ಟೇ 70 ಜಲಭಾಗ, ಇನ್ನು ಉಳಿದಿದ್ದು 30% ಏನಿದೆಲ್ಲ ಭೂಭಾಗ. ಒಟ್ಟಾರೆ ಭೂಮಿಯ ಮೇಲೆ ಇರ್ತಕ್ಕಂಥ ಎಲ್ಲಾ ಭೂ ಪ್ರದೇಶದಲ್ಲಿ 30.5% ಇದೆ. ಭೂಭಾಗವನ್ನು ಬಿಟ್ಟು ಬಿಡಿ, ಕೇವಲ ಜಲಭಾಗದಲ್ಲಿ ಅಂತ ಬಂದಾಗ ಅರ್ಧ ಅದೇ ಇದೆ. ಯಾವುದು, ಪೆಸಿಫಿಕ್ ಮಹಾಸಾಗರ ಅತಿ ದೊಡ್ಡ ಸಾಗರವೆಂದು ಕರೆಸಿಕೊಳ್ಳುತ್ತೆ. ಅತಿ ದೊಡ್ಡ ಸಾಗರವೆಂದು ಕರೆಸಿಕೊಳ್ಳುವ ಸಾಗರ ಪೆಸಿಫಿಕ್ ಮಹಾಸಾಗರ. ಮೇಲ್ಮೈ ತಾಪಮಾನ, ಧ್ರುವ ಪ್ರದೇಶ ನೋಡಿ, ಇದು ಧ್ರುವ ಆಗುತ್ತೆ, ಇಲ್ಲಿ ಕೆಳಗಡೆ ಇದು ಧ್ರುವ ಆಗುತ್ತೆ ನೋಡಿ. ಈ ಕಡೆ ಇದು ಮೇಲೆ ಧ್ರುವ, ಬೇರಿಂಗ್ ಜಲಸಂಧಿ, ಈ ಕಡೆ ಕೆಳಗಡೆ ಇದು ಧ್ರುವ ಆಗುತ್ತೆ. ಧ್ರುವ ಪ್ರದೇಶದಲ್ಲಿ -1.4°C ಟೆಂಪರೇಚರ್ ಇದ್ರೆ, ಸಮಭಾಜಕ ವೃತ್ತ ಪ್ರದೇಶದಲ್ಲಿ, ಈಗ ಇಲ್ಲಿ ಸಮಭಾಜಕ ವೃತ್ತ ಪ್ರದೇಶದಲ್ಲಿ ಅಂತ ಬಂದಾಗ ಇಲ್ಲಿ ಈ ಒಂದು ಸಾಗರದ ಸರಾಸರಿ ಉಷ್ಣಾಂಶ ಎಷ್ಟಿರುತ್ತೆ ಅಂದ್ರೆ 30°C ನಷ್ಟು ಉಷ್ಣಾಂಶ ಇರುತ್ತೆ. ಯಾಕಂದ್ರೆ ಸೂರ್ಯ ಕಿರಣಗಳು ನೇರವಾಗಿ ಬೀಳುವ ಪ್ರದೇಶ ಈ ಪ್ರದೇಶದಲ್ಲಿ ಬೀಳಂಗಿಲ್ಲ. ಹಾಗಾಗಿ ಧ್ರುವದಲ್ಲಿ ಟೆಂಪರೇಚರ್ ಕಡಿಮೆ ಇರುತ್ತೆ, ಸಮಭಾಜಕದಂತೆ ಟೆಂಪರೇಚರ್ ಇನ್ಕ್ರೀಸ್ ಆಗುತ್ತೆ. ಇಲ್ಲಿ ಈ ಸಾಗರದ ಅತಿ ದೊಡ್ಡ ದ್ವೀಪ ನ್ಯೂಗಿನಿಯಾ ಎನ್ನುವಂತ ದ್ವೀಪ ಬರುತ್ತೆ. ಎಲ್ಲಿದೆ ಅಂತ ಬಂದಾಗ ಪ್ರಿಯ ಸ್ನೇಹಿತರೆ, ಅದು ಆಸ್ಟ್ರೇಲಿಯಾದ ಈ ಒಂದು ಉತ್ತರ ಭಾಗದಲ್ಲಿ ಕಂಡು ಬರುತ್ತೆ. ಪಪುವಾ ಎನ್ನುವಂತ ಪ್ಲೇಸ್ ಇದೆ, ಅದು ಇಂಡೋನೇಷ್ಯಾಕ್ಕೆ ಒಳಪಡುತ್ತೆ. ಪಪುವಾ ನ್ಯೂಗಿನಿಯಾ ಆಸ್ಟ್ರೇಲಿಯಾಕ್ಕೆ ಒಳಪಡುತ್ತೆ. ಈ ಒಂದು ದ್ವೀಪವನ್ನು 2 ಭಾಗಗಳಾಗಿ ವಿಭಾಗಿಸಲಾಗಿದೆ. ಈ ದ್ವೀಪ ಪಪುವಾ ನ್ಯೂಗಿನಿಯಾ ಇದು ಪೆಸಿಫಿಕ್ ಮಹಾಸಾಗರದ ಅತಿ ದೊಡ್ಡ ದ್ವೀಪ. ಇಂಡೋನೇಷ್ಯಾ ಮತ್ತು ಆಸ್ಟ್ರೇಲಿಯಾ ಎರಡೂ ರಾಷ್ಟ್ರದ ಆಡಳಿತಾತ್ಮಕ ಭೂಪ್ರದೇಶಕ್ಕೆ ಒಳಪಡುತ್ತೆ. 2 ಭಾಗಗಳಾಗಿ ವಿಭಾಗಿಸಲಾಗಿದೆ ಪಪುವಾ ನ್ಯೂಗಿನಿಯಾ. ಈ ಆಳವಾದ ಬಿಂದು ಅಂತ ಬಂದಾಗ ಮರಿಯಾನಾ ಟ್ರಂಚ್, ಮರಿಯಾನಾ ಕಂದರು ಸರಿಸುಮಾರು 10,911 ಮೀಟರ್, ಅಪ್ರಾಕ್ಸಿಮೇಟ್ ವಿ ವಿಲ್ ಕನ್ಸಿಡರ್ 11 ಕಿಲೋಮೀಟರ್ ಆಳ ಇರ್ತಕ್ಕಂಥ ಒಂದು ಮರಿಯಾನಾ ಟ್ರಂಚ್ ಇದೇ ಸಾಗರದಲ್ಲಿದೆ. ಎಲ್ಲಿ ಅಂತ ಬಂದಾಗ ಫಿಲಿಪೈನ್ಸ್ ರಾಷ್ಟ್ರದ ಪೂರ್ವ ಭಾಗದಲ್ಲಿ ಬರುತ್ತೆ. ಯಾವ ರಾಷ್ಟ್ರ, ಫಿಲಿಪೈನ್ಸ್ ರಾಷ್ಟ್ರದ ಪೂರ್ವ ಭಾಗ ಇಲ್ಲಿ ಬರುತ್ತೆ. ಹಾಗಾದ್ರೆ ನೋಡೋಣ, ಇನ್ನ ನಿಮಗೆ ಇಲ್ಲಿ ಮುಂದೆ ಗೊತ್ತಾಗತ್ತೆ ಎಲ್ಲೆಲ್ಲಿದ್ದಾವೆ ಏನಂತಂದೇಳಿ. ಇಲ್ಲಿ ನೋಡ್ಕೊಂಡ್ಬಿಡಿ, ಇಲ್ಲಿ ನೋಡಿ, ಇಲ್ಲಿ ಪೆಸಿಫಿಕ್ ಮಹಾಸಾಗರದಲ್ಲಿ ಅಂತ ಬಂದಾಗ ಈ ಫಿಲಿಪೈನ್ಸ್ ಎನ್ನುವಂತ ರಾಷ್ಟ್ರ ಬರುತ್ತೆ. ಇಲ್ಲಿ ಈ ಫಿಲಿಪೈನ್ಸ್ ರಾಷ್ಟ್ರದ ಪೂರ್ವ ಭಾಗದಲ್ಲಿ ಇಲ್ಲಿ ಬರ್ತಕ್ಕಂಥ ಟ್ರೆಂಚ್. ಸರ್ ಟ್ರೆಂಚ್ ಅಂದ್ರೆ ಏನು, ಪ್ರಪಾತ ಅಂದ್ರೆ ಏನಿದೆ, ಹೆಂಗ್ ಫಾರ್ಮೇಶನ್ ಆಗುತ್ತೆ, ಅದು ಒಂದು ನೋಡ್ಕೊಂಡು ನಿಮಗೆ ಈಸಿ ಆಗಿಬಿಡುತ್ತೆ. 2 ಭೂಫಲಕಗಳ ಸಂಯೋಜನೆ ಕ್ರಿಯೆ ಅಂತ ಬಂದಾಗ, ಒಂದು ಸಾಗರದ ಫಲಕ, ಒಂದು ಭೂಭಾಗದ ಫಲಕ, 2 ಭೂಫಲಕಗಳು ಸಮೀಪಿಸುತ್ತವೆ.
ಆಗ್ತತಿ ಕ್ರಿಯೆ ಇನ್ನೂ ನಡೀತಾ ಇದೆ. ಹೇಳ್ತಿದ್ದಲ್ಲ, ಇಟ್ಸ್ ಅ ವೆರಿ ಸ್ಲೋ, ಬಹಳ ಸ್ಲೋ. ನಮಗೆ ಅನುಭವ ಬರಂಗಿಲ್ಲ. 1 ವರ್ಷಕ್ಕೆ 1-2 ಸೆಂಟಿಮೀಟರ್ ಅಷ್ಟೇ ಮೂವ್ಮೆಂಟ್ ಆಗ್ತಿರುತ್ತೆ. ಲಕ್ಷಾಂತರ ವರ್ಷ ಬಂದಾಗ ಅದೇನಾಗಿರುತ್ತೆ, ಚಲನೆಯಲ್ಲಿ ವ್ಯತ್ಯಾಸ ಕಂಡು ಬಂದಿರುತ್ತೆ. ಹಿಂಗೊಂದು ಸಾಗರದ ಪ್ಲೇಟ್ ಇದೆ, ಸಾಂದ್ರತೆ ಹೆಚ್ಚಿರುತ್ತೆ. ಭೂ ಪ್ಲೇಟ್ ಇದೆ, ಸಾಂದ್ರತೆ ಕಡಿಮೆ ಇರುತ್ತೆ. ಸರ್, ಸಾಗರದ ಪ್ಲೇಟ್ ಮೇಲೆ ನೀರಿರುತ್ತಲ್ಲ, ಕೆಳಗ ಅಬಿಸಲ್ ಪ್ಲೇನ್ ಅಂತ ಕರಿತೀವಲ್ಲ, ಸಾಗರದ ಖಂಡಾವರಣ ಮೈದಾನ, ಅದು ಮಾತಾಡ್ತಿದೀನಿ. ಅದು ಅಧಿಕ ಕೆಳಮುಖವಾಗಿ ಹೋಗುತ್ತೆ. ಭೂಫಲಕ ಕಡಿಮೆ ಶಕ್ತಿ ಇರೋದ್ರಿಂದ, ಸಾಂದ್ರತೆ ಕಡಿಮೆ ಇರೋದ್ರಿಂದ ಮೇಲ್ಮುಖವಾಗಿ ಹೋಗುತ್ತೆ. ಒಂದು ಕೆಳಮುಖ ಒಂದು ಮೇಲ್ಮುಖ ಹೋದಾಗ ನಡುಕ ಗ್ಯಾಪ್ ಬೀಳುತ್ತೆ. ಆ ಗ್ಯಾಪ್ ಇದೆ ಟ್ರೆಂಚ್. ಇಲ್ಲಿದೆ ನೋಡಿ, ಇದು ಓಷಿಯನ್ ಪ್ಲೇಟ್ ಆಗಿರುತ್ತೆ, ಇದು ಕಾಂಟಿನೆಂಟಲ್ ಪ್ಲೇಟ್ ಆಗಿರುತ್ತೆ. ನೋಡಿ, ಓಷಿಯನ್ ಕ್ರಸ್ಟ್ ಅಂಡ್ ಕಾಂಟಿನೆಂಟಲ್ ಕ್ರಸ್ಟ್. ಹಿಂಗ್ ಹೋಗ್ಬೇಕಾದ್ರೆ ಓಷಿಯನ್ ಕ್ರಸ್ಟ್ ಏನಾಗ್ತಾ ಇದೆ, ಪ್ಲೇಟ್ ಡೌನ್ವರ್ಡ್ ಆಗ್ತಾ ಇದೆ, ಇದು ಅಪ್ವರ್ಡ್ ಆಗ್ತಾ ಇದೆ. ಹಿಂಗ ಅಪ್ವರ್ಡ್ ಡೌನ್ವರ್ಡ್ ಆಗ್ಬೇಕಾದ್ರೆ ನಡಕಿಲ್ಲಿ ಗ್ಯಾಪ್ ಆಗಿ ಟ್ರೆಂಚ್ ಫಾರ್ಮೇಶನ್ ಆಗಿಬಿಡುತ್ತೆ. ಎಲ್ಲಿ? ಸಾಗರದಲ್ಲಿ. ಎಲ್ಲಿ? ಸಾಗರದಲ್ಲಿ. ಹಿಂಗೆ ಏನಾಗೋದು, ಟ್ರೆಂಚ್ ಪ್ರಪಾತಗಳ ರಚನೆ ಆಗೋದು. 2 ಭೂಫಲಕಗಳ ಸಂಯೋಜನೆ ಕ್ರಿಯೆಯಿಂದ ಸಾಗರದ ಭೂಫಲಕ ಕೆಳಮುಖವಾಗಿ, ಭೂಭಾಗದ ಭೂಫಲಕ ಮೇಲ್ಮುಖವಾಗಿ ಚಲಿಸಿದಾಗ ನಡುವೆ ಇರುವ ಗ್ಯಾಪಿಗೆ ನಾವು ಟ್ರೆಂಚ್ ಅಂತ ಕರಿತೀವಿ. ಅದಕ್ಕೆ 2 ಭೂಫಲಕಗಳ ಸಂಯೋಜನೆ ಕ್ರಿಯೆಯಿಂದ ರಚನೆಯಾಗುವ ಪ್ರದೇಶವೇ ಪ್ರಪಾತ ಅಥವಾ ಟ್ರೆಂಚ್ ಅಂತ ಕರಿತೀವಿ. ಹೀಗೆ ಸಾಗರದ ಫಲಕ ಅಧಿಕ ಸಾಂದ್ರತೆಯಿಂದ ಕೆಳಮುಖವಾಗಿ, ಕಡಿಮೆ ಸಾಂದ್ರತೆ ಇರುವ ಭೂಫಲಕ ಮೇಲ್ಮುಖವಾಗಿ ನಡುವೆ ಬೀಳುವ ಒಂದು ಪ್ರದೇಶವೇ ಇಲ್ಲಿದೆ ನೋಡಿ, ಟ್ರೆಂಚ್. ಸಾಗರದಲ್ಲಿ ಫಾರ್ಮೇಶನ್ ಆಗುತ್ತೆ ಟ್ರೆಂಚ್. ಟ್ರೆಂಚ್ ಫಾರ್ಮೇಶನ್ ಆಗ್ಬೇಕಾದ್ರೆ ಇದು ಭೂಫಲಕ ಒಳಗೋಯ್ತಲ್ಲ, ಪ್ರೆಷರ್ಗೆ ಇಲ್ಲಿ ಕೆಳಗಡೆ ಇರುತ್ತೆ, ಲಾವಾ ಇರುತ್ತೆ. ಲಾವಾ ಅಂತ ಬಂದಾಗ ಅಧಿಕ ದ್ರವ ಸ್ಥಿತಿಯಲ್ಲಿ ಇರ್ತಕ್ಕಂಥ ಒಂದು ಪದಾರ್ಥ, ಶಿಲಾಪಾಕ. ಇದು ಒಳಗಡೆ ಹೋಗಿರ್ತಕ್ಕಂಥ ಇದೆಲ್ಲ ಏನಾಗುತ್ತೆ, ಕರಗುತ್ತೆ. ಪ್ರೆಷರ್ ಇಂದ ಇದು ಹಿಂಗ ಭೂಭಾಗದ ಮೇಲೆ ಬಂದು ಇಲ್ಲಿ ಜ್ವಾಲಾಮುಖಿ ಪರ್ವತಗಳ ರಚನೆ ಆಗಕ್ಕೆ ಸಾಧ್ಯವಾಗಿಬಿಡುತ್ತೆ. ಹೀಗೂ ಸಹ ನಿಮಗೆ ಗೊತ್ತಿರ್ಲಿ ನೋಡಿ, ಇದು ಸಾಗರದಲ್ಲಿ ಟ್ರೆಂಚ್ ಈ ರೀತಿ ಇರುತ್ತೆ, ಒಳಗಿಂಕಾಗುತ್ತೆ ಟ್ರೆಂಚ್. ನೋಡಿ, ಈ ಕ್ರಿಯೆಯಿಂದ ಜ್ವಾಲಾಮುಖಿ ಭೂಕಂಪಗಳು ಸಂಭವಿಸ್ತಾವ. ಮತ್ತೆ ಇಲ್ಲೆಲ್ಲ ಆಗುತ್ತಲ್ಲ, ಮತ್ತೆ ಈ ಪ್ರದೇಶದಲ್ಲಿ ನಿಮಗೇನೋ ಇದೆಲ್ಲ ಕಾಣ್ತಿಲ್ಲ, ಇದೆಲ್ಲ ಟ್ರೆಂಚ್ಗಳಿವು, ಇವೆಲ್ಲ ಟ್ರೆಂಚ್. ಯಾಕಂದ್ರೆ ಈ ಕಡೆ ಪೆಸಿಫಿಕ್ ಫಲಕ, ಈ ಕಡೆ ಅಮೆರಿಕ ಫಲಕ ಸಂಯೋಜನೆ ಆಗ್ತಿದೆ, ಇಲ್ಲಿ ಟ್ರೆಂಚ್ ಫಾರ್ಮೇಶನ್ ಆಗ್ತಾ ಇದೆ. ಇಲ್ಲಿ ಅಮೆರಿಕ ಫಲಕ, ಪೆಸಿಫಿಕ್ ಫಲಕ ಸಂಯೋಜನೆ, ಟ್ರೆಂಚ್ ಫಾರ್ಮೇಶನ್. ಈ ಕಡೆ ಇದು ಈ ಕಡೆ ಸರಿತಾ ಇದೆ, ಇದು ಈ ಕಡೆ ಸರಿತಾ ಇದೆ, ಟ್ರೆಂಚ್ ಫಾರ್ಮೇಶನ್. ನೋಡಿ, ಇಲ್ಲೆಲ್ಲ ಟ್ರೆಂಚ್ ಫಾರ್ಮೇಶನ್. ಸೌತ್ ಸ್ಯಾಂಡ್ವಿಚ್ ಟ್ರೆಂಚು, ಪ್ಯೂರ್ಟೋ ರಿಕಾ ಟ್ರೆಂಚು ಇಲ್ಲಿದೆ ನೋಡಿ, ಪ್ಯೂರ್ಟೋ ರಿಕಾ ಅಟ್ಲಾಂಟಿಕ್ ಸಾಗರದಲ್ಲಿ. ಇಲ್ಲಿ ನೋಡಿ, ಪೆರು ಚಿಲಿ ಟ್ರೆಂಚ್. ಇವೆಲ್ಲ ಭೂಕಂಪಗಳಾಗ್ತವೆ. ಯಾಕಂದ್ರೆ ಪ್ಲೇಟ್ಸ್ ಮೂವ್ಮೆಂಟ್ ಇದೆ ಅಲ್ಲ, ಜಿರ್ಕ್ ಹೊಡೆಯುತ್ತೆ. ಹೊಡೆದಾಗ ಪ್ರೆಷರ್ ಇಂದ ಹಿಂಗ ಮೂವ್ಮೆಂಟ್ ಆಗಿ ಭೂಫಲಕಗಳ ಚಲನೆ ಆಗಿ ಪ್ರೆಷರ್ ಇಂದ ಏನಾಗುತ್ತೆ, ಭೂಕಂಪ, ಜ್ವಾಲಾಮುಖಿಗಳಾಗಿ ಇಲ್ಲೆಲ್ಲ ಜ್ವಾಲಾಮುಖಿ ಪರ್ವತಗಳಾಗ್ತವೆ. ಅಲ್ಲೆಲ್ಲ ಅಕ್ಕನಕಾಗುವ, ಇಲ್ಲೇನು ಕೋಟಿಪಾಕ್ಷಿ, ಚಿಂಬುರಾಜು ಎಲ್ಲ ನಾನು ಮಾತಾಡಿದ್ದೀನಲ್ಲ, ಹೌದಾ? ಈ ರೀತಿ ಟ್ರೆಂಚ್ ಫಾರ್ಮೇಶನ್ಗಳಾಗೋದು. ಟ್ರೆಂಚ್ಗಳೇನಿಲ್ಲ, ಹಲವಾರು ಟ್ರೆಂಚ್ಗಳು ಕೊಟ್ಟಿದ್ದೀನಿ. ಒಂದೊಂದು ಟ್ರೆಂಚ್ ನೋಡೋಣ, ಆಮೇಲೆ ನೋಡೋಣ. ಇಲ್ಲಿ ನೋಡಿ, ಈ ರೀತಿ ಮರಿಯಾನಾ ಟ್ರೆಂಚ್ ಇಲ್ಲಿದೆ. ಮರಿಯಾನಾ ಟ್ರೆಂಚ್ ಇದು ಭೂಮಿಯ ಮೇಲೆ ಅತಿ ಆಳವಾದ ಬಿಂದು. ಅಪ್ರಾಕ್ಸಿಮೇಟ್ ಎಷ್ಟಿದೆ? 11 ಕಿಲೋಮೀಟರ್ ಆಳ ಇದೆ. ಅಪ್ರಾಕ್ಸಿಮೇಟ್ 11 ಕಿಲೋಮೀಟರ್ ಆಳ ಇರ್ತಕ್ಕಂಥ ಮರಿಯಾನಾ ಟ್ರೆಂಚ್ ಪೆಸಿಫಿಕ್ ಮಹಾಸಾಗರದಲ್ಲಿದೆ. ಯಾವ ಸಮುದ್ರದಲ್ಲಿ ಅಂತ ಬಂದಾಗ ಫಿಲಿಪೈನ್ಸ್ ಸಮುದ್ರ, ಅತಿ ದೊಡ್ಡ ಸಮುದ್ರ ಫಿಲಿಪೈನ್ಸ್ ಸಮುದ್ರ. ಅದು ಈ ಒಂದು ಫಿಲಿಪೈನ್ಸ್ ರಾಷ್ಟ್ರದ ಪೂರ್ವ ಭಾಗದಲ್ಲಿ ಕಂಡು ಬರ್ತಕ್ಕಂಥದ್ದೇ ಇಲ್ಲಿರುತ್ತೆ ಮರಿಯಾನಾ ಟ್ರೆಂಚ್. ಈ ರೀತಿ ಬಾಯ್ಕೊಂಡಿದೆ. ಅಂದ್ರೆ ಹಿಂಗ್ ಬಂದು ಹಿಂಗ್ ಪ್ಲೇಟ್ ಹಿಂಗ್ ಡೌನ್ ಆಗಿ ಹಿಂಗ್ ಒಂದು ಟ್ರೆಂಚ್ ಫಾರ್ಮೇಶನ್ ಉದ್ದಕ್ಕೆ ಏನಾಗಿದೆ, ಟ್ರೆಂಚ್ ಇಲ್ಲಿದೆಯಲ್ಲ ಈ ರೀತಿ. ಇದು ಹೆಂಗಿರುತ್ತೆ ಅಂದ್ರೆ ಒಳಗಡೆ ನೋಡಿದಾಗ ಸಾಗರದ ಹಿಂಗಿರುತ್ತೆ ಟ್ರೆಂಚ್. ಇದು ಭೂಮಿ ಮೇಲೆ ಅತಿ ಆಳವಾದ ಪ್ರದೇಶ. ಅದರಾಗ ಮತ್ತೆ ಚಾಲೆಂಜರ್ ರೀಫ್ ಅಂತ ಬರುತ್ತೆ, ಅತಿ ಆಳವಾದ ತಗ್ಗು. ಹೌದಾ? ಪ್ರಿಯ ಸ್ನೇಹಿತರೆ, ನೋಡಿ ಇಲ್ಲಿ ರಿಂಗ್ಸ್ ಆಫ್ ಫೈರ್ ಜೋನ್ ಅಂತ ಕರೀತಾರೆ. ಯಾವ್ದಕ್ಕ? ಪೆಸಿಫಿಕ್ ಮಹಾಸಾಗರಕ್ಕೆ. ಪೆಸಿಫಿಕ್ ಮಹಾಸಾಗರಕ್ಕೆ ಯಾಕೆ ರಿಂಗ್ಸ್ ಆಫ್ ಫೈರ್ ಜೋನ್ ಅಂತ ಕರೀತಾರೆ ಅಂತಂದ್ರೆ, ಮತ್ತೆ ಇಲ್ಲೆಲ್ಲ ಟ್ರೆಂಚ್ ಫಾರ್ಮೇಶನ್ ಆಗ್ಬೇಕಾದ್ರೆ ಅಲ್ಲಿ ಭೂಕಂಪ ಆಗ್ತಿದೆ ಅಂತ ಹೇಳಿದ್ದಾರೆ. ಮತ್ತೆ ಅಲ್ಲೆಲ್ಲ ಈ ಸುತ್ತ ಈ ಪ್ರದೇಶದಲ್ಲೆಲ್ಲ ಭೂಕಂಪ ಆಗ್ತಿರುತ್ತೆ. ಅಲ್ಲಿ ಏನಾಗುತ್ತೆ, ಮತ್ತೆ ಜ್ವಾಲಾಮುಖಿ ಆಗ್ತಿರುತ್ತೆ. ಒಂದು ಭೂಫಲಕ ಮೇಲ್ಮುಖ, ಒಂದು ಭೂಫಲಕ ಕೆಳಮುಖವಾಗಿ ಚಲಿಸಿದಾಗ ಪ್ರೆಷರ್ಗೆ ಕೆಳಗಿರ್ತಕ್ಕಂಥ ಲಾವ ಮೇಲ್ ಬಂದು ಜ್ವಾಲಾಮುಖಿ ರಚನೆ ಆಗುತ್ತೆ. ಮತ್ತೆ ಇಲ್ಲಿ ಎಲ್ಲ ಜ್ವಾಲಾಮುಖಿಗಳಿದಾವೆ. ದಕ್ಷಿಣ ಅಮೆರಿಕದ ಪೂರ್ವ ಭಾಗ, ಉತ್ತರ ಅಮೆರಿಕದ ಪೂರ್ವ ಭಾಗ, ಈ ಕಡೆ ಏಷ್ಯಾದ ಪಶ್ಚಿಮ ಭಾಗ, ಈ ಕಡೆ ಎಲ್ಲ ಜಪಾನ್ ಬರುತ್ತೆ. ಆಸ್ಟ್ರೇಲಿಯಾದ ಈ ಕಡೆ ಆಸ್ಟ್ರೇಲಿಯಾದ ಪೂರ್ವ ಭಾಗ, ಜಪಾನಿನ ಪೂರ್ವ ಭಾಗ. ಅದಕ್ಕೆ ಈ ರೀತಿ ರಿಂಗ್ಸ್ ಇದೆ ಇಲ್ಲಿ. ಅದಕ್ಕೆ ಇದನ್ನ ರಿಂಗ್ಸ್ ಆಫ್ ಫೈರ್ ಜೋನ್ ಅಂತ ಕರೀತಾರೆ. ಕಾರಣ ಅತಿ ಹೆಚ್ಚು ಜ್ವಾಲಾಮುಖಿ ಕ್ರಿಯೆ ಈ ಸಾಗರದ ಸುತ್ತಲೂ ನಡೆಯುತ್ತೆ. ಯಾಕೆ? ಫಲಕಗಳ ಚಲನೆಯಿಂದಾಗುವ ಒಂದು ಕ್ರಿಯೆ. ಅದಕ್ಕೆ ರಿಂಗ್ಸ್ ಆಫ್ ಫೈರ್ ಜೋನ್ ಅಂತ ಕರೀತಾರೆ. ಯಾವ್ದನ್ನ? ಪೆಸಿಫಿಕ್ ಮಹಾಸಾಗರವನ್ನ. ಈ ಸಾಗರದಲ್ಲಿ ಬರ್ತಕ್ಕಂಥ ಅತಿ ದೊಡ್ಡ ಬೇ ಅಂತ ಬಂದಾಗ ನೋಡಿ, ನಟೇವಾ ಎನ್ನುವಂತ ಬೇ ಇದೆ. ಯಾವ ಬೇ? ನಟೇವಾ ಎನ್ನುವಂತ ಬೇ ಕಂಡು ಬರುತ್ತೆ. ಯಾವ ಸಾಗರದಲ್ಲಿ? ಈ ಒಂದು ಪೆಸಿಫಿಕ್ ಮಹಾಸಾಗರದಲ್ಲಿ ಕಂಡು ಬರ್ತಕ್ಕಂಥ ಅತಿ ದೊಡ್ಡ ಬೇ. ಎಲ್ಲಿ ಬರುತ್ತೆ ಗೊತ್ತೇನು? ನಟೇವಾ ಎನ್ನುವಂತ ಬೇ. ಈ ಫಿಜಿ ಎನ್ನುವಂತ ರಾಷ್ಟ್ರ ಬರುತ್ತೆ. ಎಲ್ಲಿ ಅಂತ ಬಂದಾಗ ಆಸ್ಟ್ರೇಲಿಯಾ ಐತಲ್ಲ, ಆಸ್ಟ್ರೇಲಿಯಾದ ಪೂರ್ವ ಭಾಗದಲ್ಲಿ ಇಲ್ಲಿ ಬರ್ತಕ್ಕಂಥ ದ್ವೀಪದಲ್ಲಿ ಫಿಜಿ ಅನ್ನುವಂತ ಒಂದು ರಾಷ್ಟ್ರ ಬರುತ್ತೆ. ಫಿಜಿ
ಆ ಫಿಜಿ ಅನ್ನುವಂತ ರಾಷ್ಟ್ರದಲ್ಲಿ ಹಲವಾರು ದ್ವೀಪಗಳು ಬರ್ತವೆ ಆಸ್ಟ್ರೇಲಿಯಾದ ಪೂರ್ವದಲ್ಲಿ. ಆ ಒಂದು ಫಿಜಿ ಅನ್ನುವಂತ ರಾಷ್ಟ್ರದ ಪ್ರದೇಶದಲ್ಲಿ ಕಂಡು ಬರ್ತಕ್ಕಂಥ ಒಂದು ಬೇ ಆಗಿರುತ್ತೆ. ಯಾವುದು? ನಟೇವಾ. ನಟೇವಾ, ನಟೇವಾ ಗೊತ್ತಿಲ್ಲ. ಈ ಸಾಗರದ ಅತಿ ದೊಡ್ಡ ಬೇ ಅಂದ್ರೇನು? ಕೊಲ್ಲಿ. ಹೇಳ್ತೀನಿ ಅದು ಹೆಂಗ್ ರಚನೆ ಆಗುತ್ತೆ ಎಲ್ಲ ನೋಡೋಣ, ಸಪ್ರೇಟ್ ನೋಡೋಣ, ಅವುಗಳೇ ಸಪ್ರೇಟ್. ನಿಮಗೆ ಏನ್ ಗೊತ್ತಿರಲಿ, ಈ ಸಾಗರದ ಅತಿ ದೊಡ್ಡ ಕೊಲ್ಲಿ, ಅತಿ ದೊಡ್ಡ ಕಾಡೆ, ಅತಿ ದೊಡ್ಡ ದ್ವೀಪ, ಅತಿ ಆಳವಾದ ಕಂದ್ರೆ ನೀವು ಗೊತ್ತಿರಲಿ. ಅವು ಏನು ಅಂತ ನೆಕ್ಸ್ಟ್ ಹೇಳ್ಕೊಂತ ಹೋಗ್ತೀನಿ ನಾನು. ನೆಕ್ಸ್ಟ್ ದ್ವೀಪಗಳು ನೋಡೋಣ. ದ್ವೀಪ ಅಂದ್ರೆ ಏನಂತ ನೋಡೋಣ. ಆಮೇಲೆ ಸಮುದ್ರ. ಸಮುದ್ರ ಅಂದ್ರೆ ನಾನು ಏನ್ ಮಾಡ್ತಾ ಇದ್ದೀನಿ, ಅದರ ಇರ್ತಕ್ಕಂಥ ವಿಶೇಷತೆ ಅಷ್ಟೇ ಮಾತಾಡ್ತಾ ಇದ್ದೀನಿ. ಓಕೆನಾ? ಈ ಸಾಗರದ ಅತಿ ದೊಡ್ಡ ಬೇ ಯಾವ್ದಾಗಿರುತ್ತೆ? ನಟೇವಾ ಬೇ. ಎಲ್ಲಿದೆ ಅಂತಂದ್ರೆ ಆಸ್ಟ್ರೇಲಿಯಾದ ಪೂರ್ವ ಭಾಗದಲ್ಲಿ ಫಿಜಿ ಎನ್ನುವಂತ ರಾಷ್ಟ್ರದ ಪ್ರದೇಶದಲ್ಲಿ ಕಂಡು ಬರುತ್ತೆ. ಈ ಸಾಗರದ ಅತಿ ದೊಡ್ಡ ಗಲ್ಫ್ ಕಾರಿ. ಕಾರಿ ಅಂತಂದ್ರೆ ಪನಾಮಾ ಕಾರಿ. ಯಾವ ಕಾರಿ? ಪನಾಮಾ. ಇಲ್ಲಿದೆ ನೋಡಿ, ಇದು ಪನಾಮಾ ಕಾರಿ. ಈ ಸಾಗರದ ಅತಿ ದೊಡ್ಡ ಕಾರಿ ಎಲ್ಲಿ ಬರುತ್ತೆ ಗೊತ್ತೇನು? ಇಲ್ಲಿ ಬರುತ್ತೆ. ದೊಡ್ಡ ಮ್ಯಾಪ್ ಅಲ್ಲಿ ನೋಡ್ತೀರಾ? ಇಲ್ಲಿ ಬರುತ್ತೆ ಪನಾಮಾ ಕಾರಿ, ಇಲ್ಲಿ ಬರುತ್ತೆ. ಅತಿ ದೊಡ್ಡ ಕಾರಿ ಯಾವುದು? ಪನಾಮಾ ಕಾರಿ. ಅತಿ ದೊಡ್ಡ ಕೊಲ್ಲಿ ಯಾವುದು? ನಟೇವಾ. ಅತಿ ದೊಡ್ಡ ದ್ವೀಪ ಯಾವುದು? ಪಪುವಾ. ಅತಿ ಆಳವಾದ ಕಂದರ ಯಾವುದು? ಮರಿಯಾನಾ. ಇದನ್ನೇನ್ ಕರೀತಾರೆ? ರಿಂಗ್ಸ್ ಆಫ್ ಫೈರ್ ಝೋನ್. ಹೈಯೆಸ್ಟ್ ಭೂಕಂಪ ಜ್ವಾಲಾಮುಖಿಗಳಾಗದೆ ಇದರಲ್ಲಿ. ಹೌದಾ? ನೋಡಿ, ಅತಿ ದೊಡ್ಡ ದ್ವೀಪ ಇದು ಪಪುವಾ ನ್ಯೂ ಗಿನಿಯಾ. ಈ ಕಡೆದೆಲ್ಲ ವೆಸ್ಟ್ ಪಪುವಾ, ಇದೆಲ್ಲ ಪಪುವಾ ನ್ಯೂ ಗಿನಿಯಾ. ಈ ವೆಸ್ಟ್ ಪಪುವಾ ಯಾರಿಗೆ ಹೋಗುತ್ತೆ ಅಂದ್ರೆ ಇಂಡೋನೇಷ್ಯಾಕ್ಕೆ ಸೇರ್ಪಡುತ್ತೆ. ಇಲ್ಲಿದೆ ನೋಡಿ ಈ ದ್ವೀಪ. ಈ ಕಡೆ ಇಂಡೋನೇಷ್ಯಾಕ್ಕೆ ಅರ್ಧ, ಈ ಕಡೆ ಆಸ್ಟ್ರೇಲಿಯಾ, ಈ ಕಡೆ ಎಲ್ಲ ಪಪುವಾ ನ್ಯೂ ಗಿನಿಯಾ, ಈ ಕಡೆ ಆಸ್ಟ್ರೇಲಿಯಾಕ್ಕೆ ಸೇರುತ್ತೆ. ಈ ಪಪುವಾ ನ್ಯೂ ಗಿನಿಯಾನೇ ಈ ಸಾಗರದಲ್ಲಿ ಕಂಡು ಬರ್ತಕ್ಕಂಥ ಅತಿ ದೊಡ್ಡ ದ್ವೀಪ ಅಂತ ಕರೆಸಿಕೊಳ್ಳುತ್ತೆ. ಈ ಸಾಗರದ ಮೊದಲ ಹೆಸರು ಪ್ಯಾಂಥಲಸ್. ಅಪಿ ಪ್ಯಾಂಥಲಸ್, ನಡುವೆ ಪ್ಯಾಂಜಿಯಾ. ಆಲ್ಫ್ರೆಡ್ ವೆಗನರ್ ಥಿಯರಿ, ಕಾಂಟಿನೆಂಟಲ್ ಡ್ರಿಫ್ಟ್ ಥಿಯರಿ ಬರುತ್ತೆ. ಸುತ್ತಲೂ ನೀರಿರುವುದು ಪ್ಯಾಂಥಲಸ್, ನಡುವೆ ಭೂಭಾಗ ಪ್ಯಾಂಜಿಯಾ. ಅದೇ ದೊಡ್ಡ ಭೂಭಾಗ, ಅದೇ ಚಲನೆ ಆಗಿ ಇವತ್ತೆಲ್ಲ ಖಂಡಗಳಾಗಿದ್ದಾವೆ. ಅದೇ ಸುತ್ತ ಇರ್ತಕ್ಕಂಥ ನೀರೆಲ್ಲ ಏನಾಗಿದೆ? ಪ್ಯಾಂಥಲಸ್ ಎಲ್ಲ ವಿವಿಧ ಭಾಗಗಳ ಹಂಚಿಕೆಯಾಗಿ ಇಷ್ಟು ಸಾಗರಗಳಾಗಿದ್ದಾವೆ. ಮೊದಲ ಹೆಸರೇನು? ಪ್ಯಾಂಥಲಸ್. ಪ್ರಥಮವಾಗಿ ಭೂಮಿಯನ್ನ ವಿಶ್ವ ಪರ್ಯಟನೆ ಮಾಡಿದ ಕೀರ್ತಿ ಯಾರಿಗೆ ಸಲ್ಲಿಸುತ್ತೆ? ಯುರೋಪಿಯನ್ನಿನ ಫರ್ಡಿನಾಂಡ್ ಮೆಗಲನ್ಗೆ ಸಲ್ಲಿಸುತ್ತೆ. ಆ ಫರ್ಡಿನಾಂಡ್ ಮೆಗಲನ್ ರವರೇ ಇದಕ್ಕೆ ಏನಂತ ಕರೀತಾರೆ ಅಂದ್ರೆ ಪೆಸಿಫಿಕ್ ಎಂಬ ಹೆಸರನ್ನ ಕರೀತಾರೆ. ಪೆಸಿಫಿಕ್ ಎಂದರೆ ಶಾಂತಿ ಸಾಗರ. ತುಂಬಾ ಶಾಂತತೆಯಿಂದ ಕೂಡಿದ ಪ್ರದೇಶವನ್ನು ಒಳಗೊಂಡ ವಿಶಾಲವಾದ ಜಲಭಾಗದಿಂದ ಒಳಗೊಂಡಿರ್ತಕ್ಕಂಥ ಇದಕ್ಕೆ ನಾವು ಶಾಂತ ಸಾಗರ. ಅದನ್ನ ಕರೆದವರು ಫರ್ಡಿನಾಂಡ್ ಮೆಗಲನ್. ಅಂದ್ರೆ ಯುರೋಪಿಯನ್ನರು ಕರೆದಂತ ನಿಮಗೆ ಗೊತ್ತಿರ್ಲಿ, ಅದ್ರಲ್ಲಿ ಎಸ್ಪೆಷಲಿ ಪೋರ್ಚುಗೀಸರು. ಇಲ್ಲಿ ನೆಕ್ಸ್ಟ್ ಬಂದ್ಬಿಟ್ಟು ಈ ಸಾಗರದ ಅತಿ ದೊಡ್ಡ ಗಲ್ಫ್ ನೋಡಿದೀವಿ, ಯಾವುದು? ಪನಾಮಾ. ಅತಿ ದೊಡ್ಡ ಕಾರಿ ನೋಡಿದೀವಿ, ಅತಿ ದೊಡ್ಡ ಕಾರಿ ನೋಡಿದ್ವಿ, ಕೊಲ್ಲಿ ನೋಡಿದ್ವಿ. ಪೆಸಿಫಿಕ್ ಮಹಾಸಾಗರದಲ್ಲಿ ಪ್ರತಿ ವರ್ಷ ಕೇವಲ 2 ಸೆಂಟಿಮೀಟರ್ ನಷ್ಟು ಗಾತ್ರದಲ್ಲಿ ಏನಾಗ್ತಾ ಇದೆ? ಕುಗ್ಗುತ್ತಾ ಇದೆ. ಯಾಕಂದ್ರೆ ಪ್ಲೇಟ್ಸ್ ಮೂವ್ಮೆಂಟ್ ಇದೆ ಅಲ್ಲ, ಅದಕ್ಕೆ ಏನಾಗ್ತಿದೆ? ಕುಗ್ಗುತ್ತಾ ಇದೆ ಅಂತ ಹೇಳ್ತಾರೆ. ನಿಮಗೆ ಗೊತ್ತಿರ್ಲಿ, ಈ ಸಾಗರ ಅಂತ ಬಂದಾಗ ಇದರಲ್ಲಿ ಯಾವುದೇ ವಿಮಾನಗಳು ಚಲನವಲನೆಗೆ ಅವಕಾಶವಿಲ್ಲ. ಈ ಸಾಗರದಲ್ಲಿ ಯಾವುದೇ ವಿಮಾನಗಳು ಅಡ್ಡಾಡಂಗಿಲ್ಲ. ಸರ್ ಯಾಕ್ರಿ? ನೋಡಿ, ಈಗ ಇಲ್ಲಿಂದ ಆಸ್ಟ್ರೇಲಿಯಾದಿಂದ ಈ ಕಡೆ ಅಮೆರಿಕ ಹೋಗ್ಬೇಕಂದ್ರೆ ನಡುಕ್ ಇಷ್ಟು ಜಾಗ ಇದೆ. ಇದು ಬಹಳ ವಿಶಾಲ ಆಗ್ಬಿಡುತ್ತೆ. ಎಮರ್ಜೆನ್ಸಿ ಲ್ಯಾಂಡಿಂಗ್ ಇತ್ತಂದ್ರೆ ಎಲ್ಲಂತ ಫ್ಲೈಟ್ ನ ಟೇಕ್ ಆಫ್ ಮಾಡ್ತೀಯಾ? ಈಗ ಟೇಕ್ ಆನ್ ಮಾಡ್ಕೊಂತೀಯ ಬಿಡು, ಟೇಕ್ ಆನ್ ಮಾಡ್ಕೊಂಡು ನಡಕಲ್ಲಿ ಟೇಕ್ ಆಫ್ ಮಾಡಕ್ ಬರಲ್ಲ. ಹೌದಾ? ಇಲ್ಲಿಂದನೇ ಹೋಗ್ಬೇಕು. ಎಲ್ಲಿ? ಈ ಕಡೆ ನೋಡಿ, ಈ ಕಡೆ ರಷ್ಯಾದಿಂದ ಇಲ್ಲಿಂದನೇ ಜಾಸ್ತಿ ಅಡ್ಡಾಡ್ತಾವ ಫ್ಲೈಟ್ಸ್. ಈ ಕಡೆ ಈ ಭಾಗದಿಂದ, ಇಲ್ಲಿಂದ ಈ ಕಡೆ ಅಲಸ್ಕಾ ಬರುತ್ತೆ. ಯಾಕಂದ್ರೆ ಇಲ್ಲಿ ನಡಕ ಬೇರಿಂಗ್ ಜಲಸಂಧಿ ಬರುತ್ತಲ್ಲ, ಡಿಸ್ಟೆನ್ಸ್ ಬಹಳ ಕಡಿಮೆ ಇದೆ, ಇಲ್ಲಿ ಅಡ್ಡಾಡ್ತವೆ. ಇಲ್ಲಿ ಯಾವುದೇ ವಿಮಾನಗಳ ಹಾರಾಟ ತುಂಬಾ ಕಡಿಮೆ. ಯಾಕಂದ್ರೆ ಎಮರ್ಜೆನ್ಸಿ ಲ್ಯಾಂಡಿಂಗ್ ಅಂತ ಬಂದಾಗ ವಿಶಾಲವಾದ ಜಲಭಾಗದಿಂದ ಇರುತ್ತೆ. ಸಣ್ಣ ಸಣ್ಣ ದ್ವೀಪಗಳಿದಾವೆ, ಬಟ್ ಅಲ್ಲೆಲ್ಲ ಇರ್ಬೇಕಲ್ಲ, ಮೂಲಭೂತ ಸೌಕರ್ಯಗಳನ್ನು ಒಳಗೊಂಡಿರ್ಬೇಕಲ್ಲ ಟೇಕ್ ಆಫ್ ಮಾಡ್ಕೊಳ್ಳೋಕೆ. ಹಾಗಾಗಿ ಕಡಿಮೆ ವಿಮಾನ ಸಂಚಲನಕ್ಕೊಳಪಡುವ ಒಂದು ಸಾಗರ ಯಾವ್ದಾಗಿರುತ್ತೆ ಅಂದ್ರೆ ಪೆಸಿಫಿಕ್. ತುಂಬಾ ವಿಶಾಲವಾಗಿರುವುದರಿಂದ ಎಮರ್ಜೆನ್ಸಿ ಲ್ಯಾಂಡಿಂಗ್ ತುಂಬಾ ತೊಂದರೆ ಆಗುತ್ತೆ. ಪ್ರಪಂಚದ 60% ಮೀನುಗಾರಿಕೆ ಇದೇ ಸಾಗರದಲ್ಲಿ ನಡೆಯುತ್ತೆ. ಯಾವ ಸಾಗರದಲ್ಲಿ? ಪೆಸಿಫಿಕ್ ಮಹಾಸಾಗರದಲ್ಲಿ. ಈ ಸಾಗರದಲ್ಲಿ ಯಾವುದೇ ವಿಮಾನ ಸಂಚಲನಕ್ಕೆ ಅವಕಾಶ ಇರುವುದಿಲ್ಲ. ಪೆಸಿಫಿಕ್ ಸಾಗರದ ಜಲನಯನ ಪ್ರದೇಶವು ವಿಶ್ವದ 75% ಜ್ವಾಲಾಮುಖಿಗಳು ಸಂಭವಿಸುತ್ತವೆ. ಅದಕ್ಕೆ ರಿಂಗ್ಸ್ ಆಫ್ ಫೈರ್ ಝೋನ್ ಅಂತ ಕರಿತೀವಿ. ಈ ಸಾಗರದಲ್ಲಿ 25,000ಕ್ಕೂ ಹೆಚ್ಚು ದ್ವೀಪಗಳಿದಾವೆ. ಜನವಸತಿ ದ್ವೀಪಗಳೆಲ್ಲ ಸೇರಿಯಲ್ಲ, ಜನವಸತಿ ಇರದೇ ಇರೋ ದ್ವೀಪಗಳು ಎಲ್ಲವನ್ನು ಸೇರಿಸಿದಾವೆ. 25,000ಕ್ಕಿಂತ ಹೆಚ್ಚು ದ್ವೀಪಗಳಿದಾವೆ. ನೋಡಿ, ಶೇಪ್ ಆಫ್ ಈ ಓಷನ್ ಅಂತ ಬಂದಾಗ, ಯಾವುದು? ಪೆಸಿಫಿಕ್ ಓಷನ್ ಅಂತ ಬಂದಾಗ ವೃತ್ತಾಕಾರದಲ್ಲಿದೆ ಅಂತ ನಾವು ಹೇಳಿದೀವಿ. ಅದಕ್ಕೆ ರಿಂಗ್ಸ್ ಆಫ್ ಫೈರ್ ಝೋನ್ ಅಂತ ಕರಿತೀವಲ್ಲ. ಹಿಂಗ ಇಲ್ಲಿದೆ ಅಲ್ಲ, ರಿಂಗ್ಸ್ ತರನೇ ಇದೆ ಅಲ್ಲ ಇದು. ಈಗ ಹೌದಾ? ವೃತ್ತಾಕಾರ, ಆಲ್ಮೋಸ್ಟ್ ಸಂಪೂರ್ಣವಾಗಿರಂಗಿಲ್ಲ, ಆಲ್ಮೋಸ್ಟ್. ನೋಡಿ, ಉತ್ತರದಲ್ಲಿ ಬೇರಿಂಗ್ ಜಲಸಂಧಿ ಇದೆ, ಹೌದಾ? ದಕ್ಷಿಣದಲ್ಲಿ ಸದರನ್ ಇದೆ, ಓಷನ್. ದಕ್ಷಿಣ ಸಾಗರ ಇದೆ, ಅಂಟಾರ್ಟಿಕಾ ಇದ್ರ ಮೇಲೆ ಇರೋದೆಲ್ಲ ದಕ್ಷಿಣ ಸಾಗರ ಇದೆ. ಪಶ್ಚಿಮದಲ್ಲಿ ಏಷ್ಯಾ ಇದೆ, ಆಸ್ಟ್ರೇಲಿಯಾ ಇದೆ. ಪಶ್ಚಿಮದಲ್ಲಿ ಏಷ್ಯಾ ಇದೆ, ಆಸ್ಟ್ರೇಲಿಯಾ ಇದೆ. ಪೂರ್ವದಲ್ಲಿ ಉತ್ತರ ಅಮೆರಿಕ ಇದೆ, ದಕ್ಷಿಣ ಅಮೆರಿಕ ಇದೆ. ಉತ್ತರ ಅಮೆರಿಕ, ದಕ್ಷಿಣ ಅಮೆರಿಕ, ಆಸ್ಟ್ರೇಲಿಯಾ, ಏಷ್ಯಾ, ಬೇರಿಂಗ್, ಸದರನ್ ಓಷನ್. ಹಿಂಗ
ಸರ್ಕ್ಯುಲರ್ ಇರ್ತಕ್ಕಂಥ ಈ ಸಾಗರದ ಸುತ್ತ ಇರ್ತಕ್ಕಂಥದ್ದಾಗಿರುತ್ತೆ. ಎಸ್ ಪ್ರಿಯ ಸ್ನೇಹಿತರೆ, ಹಾಗಾದ್ರೆ ನಾವು ಇಷ್ಟೊತ್ತು ಮಾತಾಡಿದ ಯಾವ ಸಾಗರ? ಪೆಸಿಫಿಕ್ ಮಹಾಸಾಗರ, ಭೂಮಿಯ ಮೇಲೆ ಅರ್ಧದಷ್ಟು ಜಲಭಾಗದಿಂದ ಕೂಡಿದ ಸಾಗರ, ಶಾಂತ ಸಾಗರ ಎಂದು ಕರೆಸಿಕೊಳ್ಳುವ ಈ ಸಾಗರದಲ್ಲಿ ಅತಿ ಹೆಚ್ಚು ಜ್ವಾಲಾಮುಖಿಗಳು ಸಂಭವಿಸುವುದರಿಂದ ರಿಂಗ್ಸ್ ಆಫ್ ಫೈರ್ ಝೋನ್ ಅಂತ ಕರಿತೀವಿ. ಈ ಸಾಗರದ ಅತಿ ದೊಡ್ಡ ದ್ವೀಪ ಪಪುವಾ ನ್ಯೂಗಿನಿಯಾ. ಈ ಸಾಗರದ ಅತಿ ಆಳವಾದ ಪ್ರದೇಶ, ಭೂಮಿಯ ಮೇಲೆ ಆಳವಾದ ಪ್ರದೇಶ ಅಂತ ಕರೆಸಿಕೊಳ್ಳುವ ಮರಿಯಾನಾ ಟ್ರೆಂಚ್, ಅದರಲ್ಲಿ ತಗ್ಗಾದ ಪ್ರದೇಶ ಚಾಲೆಂಜರ್ ರೀಫ್ ಅಂತ ಕರಿತೀವಿ ಪ್ರಿಯ ಸ್ನೇಹಿತರೆ. ಈಗ ನಾವು ಇಷ್ಟೊತ್ತು ಮಾತಾಡಿರ್ತಕ್ಕಂಥ ಸಾಗರ ಪೆಸಿಫಿಕ್, ಇದರ ಮೊದಲ ಹೆಸರು ಪ್ಯಾಂಥಲಸ್. ನೆಕ್ಸ್ಟ್ ಇಳಿಯೋಣ ಎರಡನೇ ಪ್ರಮುಖವಾದ ಸಾಗರ ಅಟ್ಲಾಂಟಿಕ್ ಮಹಾಸಾಗರ. ನಾವು ಇಷ್ಟೊತ್ತು ಮಾತಾಡಿದ ಯಾವ ಸಾಗರ? ಪೆಸಿಫಿಕ್ ಮಹಾಸಾಗರ. ಇದು ವೃತ್ತಾಕಾರದ ಪೆಸಿಫಿಕ್ ಮಹಾಸಾಗರ. ಈಗ ಎಸ್ ಆಕಾರದ ಅಟ್ಲಾಂಟಿಕ್ ಮಹಾಸಾಗರ. ಉತ್ತರದಲ್ಲಿ ಉತ್ತರ ಅಟ್ಲಾಂಟಿಕ್, ದಕ್ಷಿಣದಲ್ಲಿ ದಕ್ಷಿಣ ಅಟ್ಲಾಂಟಿಕ್. ಇದು ಒಟ್ಟು ಜಲಭಾಗದಲ್ಲಿ 30.5% ಅನ್ನು ಒಳಗೊಂಡಿರುತ್ತೆ. ಒಟ್ಟು ಭೂಭಾಗ ಜಲಭಾಗ ಅಂತ ಬಂದಾಗ 30.5% ಅನ್ನು ಒಳಗೊಂಡಿರುತ್ತೆ. ಇದು 20.8% ಅನ್ನು ಒಳಗೊಂಡಿರ್ತಕ್ಕಂಥದ್ದಾಗಿರುತ್ತೆ ಪ್ರಿಯ ಸ್ನೇಹಿತರೆ. ಈಗ ಮಾತಾಡುವ ಸಾಗರ ಅಟ್ಲಾಂಟಿಕ್ ಸಾಗರ ನೋಡೋಣ. ಈ ಅಟ್ಲಾಂಟಿಕ್ ಸಾಗರ ಅಂತ ಬಂದಾಗ ಭೂಮಿಯ ಮೇಲೆ ಒಟ್ಟು ಇದರ ಒಂದು ಮೇಲ್ಮೈ ಪ್ರದೇಶ ಅಂತ ಬಂದಾಗ 20 ನೋಡಿ, ಭೂಮಿಯ ಮೇಲೆ ಜಲಭಾಗ ಅಂತ ಅಷ್ಟೇ ನೋಡಿಲ್ಲ, ಭೂಮಿಯ ಒಟ್ಟಾರೆ ಭೂಭಾಗ ಜಲಭಾಗ, ಭೂಮಿಯ ಮೇಲೆ 20.8% ಅಷ್ಟು ಒಳಗೊಂಡಿರ್ತಕ್ಕಂಥ ಸಾಗರ. ಇದು ಎಸ್ ಆಕಾರದ ಒಂದು ಸಾಗರ ಆಗಿರುತ್ತೆ ಪ್ರಿಯ ಸ್ನೇಹಿತರೆ. ಮೇಲ್ಮೈ ತಾಪಮಾನ ಅಂತ ಬಂದಾಗ ಧ್ರುವ ಪ್ರದೇಶ ನೋಡಿ, ಈ ಕಡೆ ಈ ಕಡೆ ಧ್ರುವ ಪ್ರದೇಶ, ಇದು ಕೆಳಗ ಧ್ರುವ ಪ್ರದೇಶ. ಧ್ರುವ ಪ್ರದೇಶದಲ್ಲಿ -2°C ನಿಂದ ಕೂಡಿರುತ್ತೆ. ಸಮಭಾಜಕ ಬಂದಾಗ ಅದು ಸೇಮ್ ಪೆಸಿಫಿಕ್ ಮಹಾಸಾಗರದಷ್ಟೇ 30°C ಸಮಭಾಜಕ ವೃತ್ತದಲ್ಲಿ ಉಷ್ಣಾಂಶ. ಅಟ್ಲಾಂಟಿಕ್ ಸಾಗರದ ಅತಿ ದೊಡ್ಡ ದ್ವೀಪ ಗ್ರೀನ್ಲ್ಯಾಂಡ್. ಈ ಗ್ರೀನ್ಲ್ಯಾಂಡ್ ಅಂತ ಬಂದಾಗ ವಿಶ್ವದಲ್ಲೇ ಅತಿ ದೊಡ್ಡ ದ್ವೀಪ ಅಂತ ಕರೆಸಿಕೊಳ್ಳುತ್ತೆ. ಆದರೆ ಇದು ಅಟ್ಲಾಂಟಿಕ್ ಸಾಗರದಲ್ಲಿ ಅತಿ ಹೆಚ್ಚು ಒಳಗೊಂಡಿದ್ದು. ಸ್ವಲ್ಪ ಭೂಭಾಗ ಏನಾಗುತ್ತೆ ಅಂದ್ರೆ ಆರ್ಕಟಿಕ್ ಸಾಗರ, ಉತ್ತರದಲ್ಲಿರುವ ಆರ್ಕಟಿಕ್ ಸಾಗರಕ್ಕೂ ಹೋಗುತ್ತೆ. ಆದ್ರೆ ಅತಿ ಹೆಚ್ಚು ಇದು ಅಟ್ಲಾಂಟಿಕ್ ಸಾಗರದಲ್ಲೇ ಕಂಡು ಬರೋದ್ರಿಂದ ಇದನ್ನ ನಾವು ಏನ್ ಕರಿತೀವಿ? ಅತಿ ದೊಡ್ಡ ದ್ವೀಪ ಅಟ್ಲಾಂಟಿಕ್ ಸಾಗರದ, ಪ್ರಪಂಚದ ಅತಿ ದೊಡ್ಡ ದ್ವೀಪ ಮತ್ತು ಉತ್ತರ ಅಮೆರಿಕಂಡದ ಅತಿ ದೊಡ್ಡ ದ್ವೀಪ. ಇದು ಡೆನ್ಮಾರ್ಕ್ ನಿಯಂತ್ರಣದಲ್ಲಿ ಇರ್ತಕ್ಕಂಥ ಒಂದು ದ್ವೀಪ ಗ್ರೀನ್ಲ್ಯಾಂಡ್. ಆಳವಾದ ಬಿಂದು ಪ್ಯೂರ್ಟೋ ರಿಕಾ ಟ್ರೆಂಚ್ ಅಂತ ಬರುತ್ತೆ, ಇಲ್ಲಿ ಬರುತ್ತೆ ಕೆರೆಬಿಯನ್ ದ್ವೀಪ ಸಮೂಹದಲ್ಲಿ. ನೋಡೋಣ, ಪ್ಯೂರ್ಟೋ ರಿಕಾ ಟ್ರೆಂಚ್ ಅಂತ ಬರುತ್ತೆ. 8605 ಮೀಟರ್ ಅಪ್ರಾಕ್ಸಿಮೇಟ್ ಆಳ ಇದೆ. ಅಕ್ಯುರೇಟ್ ಆಳ ಇದೆ. ಅಪ್ರಾಕ್ಸಿಮೇಟ್ ತಗೊಂಡ್ರೆ ನಾವು 8.5 ಕಿಲೋಮೀಟರ್ ಅಂತ ತಗೋಬಹುದು ಮೀಟರ್. ನೋಡೋಣ ಈಗ ಈ ಸಾಗರ ನೋಡಿ, ಪ್ಯೂರ್ಟೋ ರಿಕಾ ಟ್ರೆಂಚ್ ಅಂತ ನೋಡಿದೀವಲ್ಲ, ಇಲ್ಲಿದೆ ನೋಡಿ. ಇಲ್ಲಿ ಕೆರೆಬಿಯನ್ ದ್ವೀಪ ಸಮೂಹಗಳು ಬರ್ತವೆ. ಕೆರೆಬಿಯನ್ ದ್ವೀಪ ಸಮೂಹಗಳು ಅಂತ ಬಂದಾಗ ಕ್ಯೂಬಾ, ಜಮೈಕಾ, ಈ ಕಡೆ ಹಯಾಟಿ, ಡೊಮಿನಿಕಾ ರಿಪಬ್ಲಿಕ್, ಪ್ಯೂರ್ಟೋ ರಿಕಾ. ಇಲ್ಲಿದೆ ನೋಡಿ ಟ್ರೆಂಚ್, ಇದು ಈ ಟ್ರೆಂಚ್, ದಿಸ್ ಟ್ರೆಂಚ್ ಇನ್ಫಾರ್ಮೇಶನ್ ಅಂತ ನಾವಲ್ಲ ಹೇಳಿದ್ನಲ್ಲ, ಇಲ್ಲಿ ಕಾಣ್ತಾ ಇದೆ ಟ್ರೆಂಚ್. ಇದೆಲ್ಲ ಬ್ಲಾಕ್ ಕಾಣ್ತಾ ಇದೆಯಲ್ಲ, ಇದಿಷ್ಟು ಈ ಟ್ರೆಂಚ್. ಈ ಸಾಗರ ಎಲ್ಲಿ ಬರುತ್ತೆ? ಈ ಟ್ರೆಂಚ್ ಅಂತ ಬಂದಾಗ ಈ ಸಾಗರದಲ್ಲಿ ಇಲ್ಲಿ ಬರುತ್ತೆ, ಕೆರೆಬಿಯನ್ ದ್ವೀಪ ಸಮೂಹ ಹತ್ರ ಬರುತ್ತೆ. ಪ್ಯೂರ್ಟೋ ರಿಕಾ ಟ್ರೆಂಚ್ ಅಂದ್ರೆ ಮಧ್ಯ ಅಟ್ಲಾಂಟಿಕ್ ಸಾಗರದ ಪಶ್ಚಿಮ ಭಾಗದಲ್ಲಿ ಬರುತ್ತೆ. ಈ ಸಾಗರದ ಅತಿ ಆಳವಾದ ಬಿಂದು ಪ್ಯೂರ್ಟೋ ರಿಕಾ ಟ್ರೆಂಚ್ ಗೊತ್ತಿರಲಿ. ಈ ಸಾಗರವನ್ನು ನಾವು ಮಿಡ್ ಓಷಿಯನ್ ರಿಡ್ಜ್ ಅಂತ ಕರಿತೀವಿ. ಯಾಕ? ಇಲ್ಲಿ ಭೂಫಲಕಗಳೇನಾಗ್ತಾ ಇದೆ, ಇದನ್ನ ಸಪರೇಟ್ ವಿಕೋಚನೆ ಆಗ್ತಾ ಇದೆ. ಇಲ್ಲಿ ನೋಡಿ, ಇಲ್ಲಿಂದ ಹಿಡಿದು ಇಲ್ಲಿ ತನ ಮಿಡ್ ಓಷಿಯನ್ ರಿಡ್ಜ್ ಆಗ್ತಾ ಇದೆ, ಹೌದಾ? ಇಲ್ಲಿ ಡಾರ್ಕ್ ಕಾಣ್ತಾ ಇದೆ ನೋಡಿ, ಮಿಡ್ ಓಷಿಯನ್ ರಿಡ್ಜ್. ಎರಡು ಭೂಫಲಕಗಳ ವಿಕೋಚನೆ ಕ್ರಿಯೆ ನಡೀತಾ ಇದೆ. ಅದಕ್ಕೆ ಒಳಗಡೆ ಪರ್ವತಗಳ ರಚನೆ ಆಗ್ತಾ ಇದೆ. ಆಮೇಲೆ ಅಲ್ಲಿ ಜ್ವಾಲಾಮುಖಿಗಳ ಮೇಲೆ ಎದ್ದೇಳ್ತವೆ. ವಿಕೋಚನ ಆದಾಗೂ ಜ್ವಾಲಾಮುಖಿಗಳು ಎದ್ದೇಳ್ತವೆ. ಅಲ್ಲಿ ಆ ಕಡೆ ಹೈಟ್ ಆದ ಪ್ರದೇಶ ತಗ್ಗಾಗಿ ಆ ಕಡೆ ಕಾಣುತ್ತೆ, ಪರ್ವತದಂತೆ ಕಾಣುತ್ತೆ. ಇದು ಮಿಡ್ ಓಷಿಯನ್ ರಿಡ್ಜ್ ಈ ಸಾಗರ. ಈ ಸಾಗರ ಅಂತ ಬಂದಾಗ ಇದರಲ್ಲಿ ಬರ್ಮುಡಾ ಟ್ರಯಾಂಗಲ್ ಅಂತಿದೆ. ನಿಮಗೆ ಗೊತ್ತು, ಭೂಮಿಯ ಮೇಲಿರುವ ಸೈತಾನ್ ಅಂತ ಕರೆಸಿಕೊಳ್ಳುತ್ತೆ. ಎಲ್ಲಿ ಬರುತ್ತೆ ಬರ್ಮುಡಾ ಟ್ರಯಾಂಗಲ್ ಅಂತ ಬಂದಾಗ ಈ ಸಾಗರದಲ್ಲಿ ಇಲ್ಲಿ ಬರುತ್ತೆ, ಈ ಪ್ಲೇಸ್ ಅಲ್ಲಿ ಬರುತ್ತೆ ಬರ್ಮುಡಾ ಟ್ರಯಾಂಗಲ್. ಮಧ್ಯ ಅಟ್ಲಾಂಟಿಕ್ನ ಪಶ್ಚಿಮ ಭಾಗದಲ್ಲಿ ಕಂಡು ಬರ್ತಕ್ಕಂಥ ಬರ್ಮುಡಾ ಟ್ರಯಾಂಗಲ್ ಯಾವ 3 ಪ್ರದೇಶಗಳೊಳಗೊಂಡಿದೆ ಅಂದ್ರೆ USA ನ ಫ್ಲೋರಿಡಾದ ದಕ್ಷಿಣ ತುದಿ ಮಿಯಾಮಿ, ಕೆರೆಬಿಯನ್ ದ್ವೀಪ ಸಮೂಹದ ಪ್ಯೂರ್ಟೋ ರಿಕಾ ಮತ್ತು ಬರ್ಮುಡಾ ಎನ್ನುವಂತ 3 ಪ್ರದೇಶ. ಅಂದ್ರೆ ಮಿಯಾಮಿ, ಪ್ಯೂರ್ಟೋ ರಿಕಾ, ಬರ್ಮುಡಾ ನಡುವಿರುವ ಪ್ರದೇಶವೇ ಬರ್ಮುಡಾ ಟ್ರಯಾಂಗಲ್, ಭೂಮಿಯ ಮೇಲಿರುವ ಸೈತಾನ್. ಸರ್, ಯಾಕೆ ಈ ರೀತಿ ಕರೀತಾರೆ? ಇಲ್ಲಿ ಹೆಚ್ಚು ಹಲವಾರು ವಿಮಾನಗಳು ಏನಾಗಿದ್ದಾವೆ, ಮುಳುಗಡೆ ಆಗಿದ್ದಾವೆ. ಇಲ್ಲಿ ಅತಿ ಹೆಚ್ಚು ಏನಾಗಿದೆ, ಎಷ್ಟೋ ಹಡಗುಗಳು ಮುಳುಗಡೆ ಆಗಿದ್ದಾವೆ ಪ್ರಿಯ ಸ್ನೇಹಿತರೆ.
ಯಾಕಂದ್ರೆ ಈ ಒಂದು ಪ್ರದೇಶವು ತುಂಬಾ ಭೂಮಿಯ ಮೇಲೆ ಪ್ರಕೃತಿಯ ವಿರುದ್ಧವಾಗಿರ್ತಕ್ಕಂಥ ಒಂದು ಪ್ರದೇಶವಾಗಿದೆ. ಅದಕ್ಕೆ ರಿಸರ್ಚ್ ಮಾಡಲು ಹೋದ ಎಷ್ಟೋ ವಿಜ್ಞಾನಿಗಳು ಸಹ ವಾಪಸ್ ಬಂದಿಲ್ಲ ಪ್ರಿಯ ಸ್ನೇಹಿತರೆ. ಇಲ್ಲಿ ಅತಿ ಹೆಚ್ಚು ಭೂಮಿಯ ಒಂದು ಗುರುತ್ವಾಕರ್ಷಣ ಬಲವನ್ನು ಒಳಗೊಂಡಿರ್ತಕ್ಕಂಥ ಪ್ರದೇಶವೂ ಸಹ ಹೌದು. ಇಲ್ಲಿ ಮಿಥೈಲ್ ಹೈಡ್ರೇಟ್ ಎನ್ನುವಂತ ಒಂದು ವಿಷಕಾರಿ ಅನಿಲ ವಾತಾವರಣದಲ್ಲಿಯೂ ಸಹ ಬಿಡುಗಡೆ ಆಗುತ್ತೆ. ವಿಪರೀತ ಚಂಡಮಾರುತಗಳ ಹಾವಳಿ ಇದೆ. ಅಲೆಗಳು 80ರಿಂದ 100 ಮೀಟರ್ ಎತ್ತರದವರೆಗೆ ಅಲೆಗಳು ಈ ಒಂದು ಪ್ರದೇಶದಲ್ಲಿ ಎತ್ತರಕ್ಕೆ ಅಲೆಗಳೇನಾಗ್ತಿರ್ತವೆ, ಅಪ್ಪಳಿಸ್ತಿರ್ತವೆ. ಈ ರೀತಿ ಪ್ರಕೃತಿಯಲ್ಲಿ ಇರ್ತಕ್ಕಂಥ ಒಂದು ವಿಷಕಾರಿ ಭೂ ಪ್ರದೇಶ ಒಂದು ಭಾಗ ಯಾವ್ದಾಗಿರ್ತಂದ್ರೆ ಬರ್ಮುಡಾ ಟ್ರಯಾಂಗಲ್. ಅದರವಾಗಿ ನಿಖರವಾದ ಮಾಹಿತಿ ಇಂದಿಗೂ ಸಹ ನಮಗೆ ದೊರೆತಿಲ್ಲ. ಯಾಕಂದ್ರೆ ನಿಖರವಾದ ಮಾಹಿತಿ ಪರೀಕ್ಷಿಸಲು ಹೋದವರು ವಾಪಸ್ಸೇ ಬಂದಿಲ್ಲ. ಈ ರೀತಿ ಒಂದು ಭಯಾನಕ ಒಂದು ಪ್ರದೇಶ ಬರ್ಮುಡಾ ಟ್ರಯಾಂಗಲ್ ಎನ್ನುವಂಥದ್ದು ಇದೇ ಸಾಗರದ ಪಶ್ಚಿಮ ಭಾಗದಲ್ಲಿ ಕಂಡು ಬರ್ತಕ್ಕಂಥ ಒಂದು ಬರ್ಮುಡಾ ಟ್ರಯಾಂಗಲ್ ಆಗಿರುತ್ತೆ. ಎಸ್ ಪ್ರಿಯ ಸ್ನೇಹಿತರೆ, ಈ ಸಾಗರದ ಅತಿ ದೊಡ್ಡ ಬೇ ಕೊಲ್ಲಿ ಅಂತ ಬಂದಾಗ ನೋಡಿ, ಯುರೋಪ್ ಇದೆ ಅಲ್ಲ, ಯುರೋಪ್ ಇಲ್ಲಿ ಇಲ್ಲಿ ಯುರೋಪ್ ಇಲ್ಲಿ ಕಾಣುತ್ತೆ ನೋಡಿ, ಯುರೋಪ್ ಇಲ್ಲಿ ಬರುತ್ತೆ. ಅತಿ ದೊಡ್ಡ ಬೇ ಬಿಸ್ಕೆ ಅಂತ ಬರುತ್ತೆ, ಬೇ ಆಫ್ ಬಿಸ್ಕೆ. ಹೌದಾ? ಈ ಕಡೆ ಸ್ಪೇನ್, ಈ ಕಡೆ ಫ್ರಾನ್ಸ್ ನಡಕ್ ಬರುತ್ತೆ, ಬೇ ಆಫ್ ಬಿಸ್ಕೆ. ಬೇ ಆಫ್ ಬಿಸ್ಕೆ ಈ ಸಾಗರದ ಅತಿ ದೊಡ್ಡ ಕೊಲ್ಲಿ. ಅತಿ ದೊಡ್ಡ ಕಾರಿ ಅಂತ ಬಂದಾಗ ಇದು ಪ್ರಪಂಚದಲ್ಲೇ ಅತಿ ದೊಡ್ಡ ಕಾರಿ ಗಲ್ಫ್ ಆಫ್ ಮೆಕ್ಸಿಕೋ. ಎಲ್ಲಿ ಬರುತ್ತೆ? ಇಲ್ಲಿದೆ ನೋಡಿ, ಗಲ್ಫ್ ಆಫ್ ಮೆಕ್ಸಿಕೋ ಇಲ್ಲಿ ಬರುತ್ತೆ. ಗಲ್ಫ್ ಆಫ್ ಮೆಕ್ಸಿಕೋ ಈ ಸಾಗರದ ಅತಿ ದೊಡ್ಡ ಕೊಲ್ಲಿ, ಅತಿ ದೊಡ್ಡ ಕಾರಿ, ಅತಿ ದೊಡ್ಡ ಕೊಲ್ಲಿ ಅಂತ ಬಂದಾಗ ಬೇ ಆಫ್ ಬಿಸ್ಕೆ ಯುರೋಪಿಯನ್ ಪ್ರದೇಶದಲ್ಲಿ ಕಂಡು ಬರ್ತಕ್ಕಂಥದ್ದು. ಅತಿ ದೊಡ್ಡ ಕಾರಿ ಅಂತ ಬಂದಾಗ ಗಲ್ಫ್ ಆಫ್ ಮೆಕ್ಸಿಕೋ ಉತ್ತರ ಅಮೆರಿಕದ ಪ್ರದೇಶದಲ್ಲಿ ಕಂಡು ಬರ್ತಕ್ಕಂಥ ಮೆಕ್ಸಿಕೋ ಮತ್ತು USA ನಡುವೆ ಇರ್ತಕ್ಕಂಥ ಒಂದು ವಿಶೇಷವಾದಂತ ಪ್ರಪಂಚದ ಅತಿ ದೊಡ್ಡ ಅಪಿ. ಹಂಗಂದ್ರೆ ಏನು ಅಂತ ಹೇಳ್ತೀನಿ ನಾವು, ಇಲ್ಲಿ ಗೊತ್ತಿಲ್ಲ ಅಷ್ಟೇ ವಿಶೇಷತೆ. ಈ ಸಾಗರದ ಅತಿ ದೊಡ್ಡ ದ್ವೀಪ ನೋಡಿದ್ವಿ ಗ್ರೀನ್ಲ್ಯಾಂಡ್. ಈ ರೀತಿ ಒಂದು ಸಾಗರ, ಯಾವ ಸಾಗರ? ಅಟ್ಲಾಂಟಿಕ್ ಮಹಾಸಾಗರ. ಇನ್ನೂ ಇದೆ ಅಟ್ಲಾಂಟಿಕ್ ಸಾಗರದ ಬಗ್ಗೆ. ಈ ಸಾಗರ ಇತರೆ ಉಳಿದ 4 ಸಾಗರಗಳಿಗೆ ಸಂಪರ್ಕವನ್ನು ಕಲ್ಪಿಸುವ ಸಾಗರ. ಅತಿ ಹೆಚ್ಚು ಜನಭರಿತ ಸಾಗರ ಇದು. ಯಾಕಂದ್ರೆ ಅತಿ ಉದ್ದವಾದ ಸಾಗರ ಇದು, ಅತಿ ಹೆಚ್ಚು ಆರ್ಥಿಕ ಇಲ್ಲ. ನೋಡೋಣ ಮುಂದೆ, ಇಲ್ಲಿದೆ ನೋಡಿ. ಅಟ್ಲಾಂಟಿಕ್ ಸಾಗರ ವಿಶ್ವದ ಅತ್ಯಂತ ಉಪ್ಪು ಸಹಿತ ಸಮುದ್ರವಾಗಿದೆ. ಅತಿ ಹೆಚ್ಚು ಉಪ್ಪು ಸಹಿತ ಸಮುದ್ರವಾಗಿದೆ. ಪ್ರತಿ ವರ್ಷ 33ರಿಂದ 37 ಭಾಗದ ನಡುವೆ ನೀರಿನ ಲವಣಾಂಶ ಮಟ್ಟ ಏನನ್ನೋದಾಗುತ್ತೆ ಒಂದಿರುತ್ತೆ. ಭೂಮಿಯ ಅತಿ ದೊಡ್ಡ ಪರ್ವತ ತರುವ ದಿ ಮಿಡ್ ಓಷಿಯನ್ ರಿಡ್ಜ್ 4000 ಕಿಲೋಮೀಟರ್ ಉದ್ದ. ಅಗಲ ಬಂದ್ರೆ 1601 ಕಿಲೋಮೀಟರ್ ಅಗಲ. ಸಾಗರವನ್ನು 2 ವಿಭಾಗವಾಗಿ ವಿಭಾಗಿಸುತ್ತೆ. ಇಲ್ಲಿ ನೋಡಿದ್ವಲ್ಲ ಮಿಡ್ ಓಷಿಯನ್ ರಿಡ್ಜ್, ಇಲ್ಲಿ ನೋಡಿ, ಇಲ್ಲಿ ಸೆಂಟರ್ ಮಿಡ್ ಓಷನ್ ರಿಡ್ಜ್. ಈ ಸಾಗರನೇ ಈ ಕಡೆ ಒಂದು ಪೂರ್ವ ಸಾಗರ ಪಶ್ಚಿಮ ಸಾಗರ ಅಂತ ಮಾಡ್ಬಿಡುತ್ತೆ ಮಿಡ್ ಓಷನ್ ರಿಡ್ಜ್. ಅಷ್ಟು ಒಂದು ವಿಶಾಲವಾದ ಉದ್ದವನ್ನು ಒಳಗೊಂಡಿರ್ತಕ್ಕಂಥ ಮಿಡ್ ಓಷನ್ ರಿಡ್ಜ್ ಇದರಲ್ಲಿ ಕಂಡು ಬರುತ್ತೆ. ಅಟ್ಲಾಂಟಿಕ್ ಸಾಗರವು ಆರ್ಥಿಕ ಚಟುವಟಿಕೆ ತುಂಬಾ ಹೆಸರುವಾಸಿ. ಅತ್ಯಧಿಕ ಪ್ರಮಾಣದಲ್ಲಿ ಎಕ್ಸ್ಪೋರ್ಟ್ ಅಂಡ್ ಇಂಪೋರ್ಟ್ ಚಟುವಟಿಕೆ ನಡೆಯುತ್ತೆ, ಆಮದು ರಫ್ತು ಕ್ರಿಯೆ. ಹಾಗಾಗಿ ಇದನ್ನು ಜನಭರಿತ ಸಾಗರ ಅಂತ ಕರೀತಾರೆ. ಈ ಸಾಗರದಲ್ಲಿ ಇತರೆ ಎಲ್ಲಾ ಸಾಗರಗಳಿಗೆ ಸಂಪರ್ಕವನ್ನು ಕಲ್ಪಿಸುತ್ತೆ. ಬೇಕಾದ್ರೆ ನೋಡಿ, ಎಲ್ಲಾ ಸಾಗರಗಳಿಗೆ ಸಂಪರ್ಕವನ್ನು ಕಲ್ಪಿಸುತ್ತೆ. ಈ ಕಡೆ ಪೆಸಿಫಿಕ್ ಸಾಗರಕ್ಕೆ ಕಲ್ಪಿಸುತ್ತೆ, ಈ ಕಡೆ ಆರ್ಕಟಿಕ್ ಸಾಗರ, ಈ ಕಡೆ ಹಿಂದೂ ಮಹಾಸಾಗರ, ಕೆಳಗಡೆ ದಕ್ಷಿಣ ಸಾಗರ. ಇತರೆ 4 ಸಾಗರಗಳಿಗೆ ಸಂಪರ್ಕವನ್ನು ಕಲ್ಪಿಸುವ ಸಾಗರ ಅಂತ ಕರೆಸಿಕೊಳ್ಳುವ ಸಾಗರ ಯಾವ್ದಾಗಿದೆ ಅಂತಂದ್ರೆ ಈ ಒಂದು ಅಟ್ಲಾಂಟಿಕ್ ಮಹಾಸಾಗರ. ಇದು ಅತಿ ಉದ್ದವಾದ ಸಾಗರವೆಂದು ಸಹ ಕರೆಸಿಕೊಳ್ಳುವ ಒಂದು ಸಾಗರವಾಗಿರುತ್ತೆ. ಬರ್ಮುಡಾ ಟ್ರಯಾಂಗಲ್ ಎನ್ನುವ ಕರೆಯಲ್ಪಡುವ ಪೌರಾಣಿಕ ಪ್ರದೇಶ ನೆಲೆಯಾಗಿದೆ. ಅಟ್ಲಾಂಟಿಕ್ ಪ್ರಸಿದ್ಧವಾಗಿದೆ. ಇದು ಸಹ ಹಲವು ವಿಮಾನ ಹಡಗುಗಳ ನಿಗೂಢ ಕಣ್ಮರೆಗೆ ಹೆಸರುವಾಸಿಯಾದಂತಹ ಒಂದು ಪ್ರದೇಶ. ನಾನು ಹೇಳಿದೆ ಈಗಾಗಲೇ. USA ರಾಷ್ಟ್ರದ ಫ್ಲೋರಿಡಾ, ದಕ್ಷಿಣ ಬಿಂದು ಮಿಯಾಮಿ, ಬರ್ಮುಡಾ ಅಂಡ್ ಪ್ಯೂರ್ಟೋರಿಕೋ 3 ನಡುವಿನ ಪ್ರದೇಶದಲ್ಲಿ ಇರ್ತಕ್ಕಂಥ ಒಂದು ಈ ಪ್ರದೇಶವನ್ನು ಒಳಗೊಂಡಿರ್ತಕ್ಕಂಥದ್ದಾಗಿರುತ್ತೆ. ಹೌದಾ? ಬರ್ಮುಡಾ ಟ್ರಯಾಂಗಲ್ ದಲ್ಲಿ ವಿಷಕಾರಿ ಅನಿಲವಾದ ಮಿಥೈಲ್ ಹೈಡ್ರೇಟ್ ಬಿಡುಗಡೆಯಾಗುತ್ತೆ. ನೀರಿನ ಸಾಂದ್ರತೆಯಲ್ಲೂ ಸಹ ವ್ಯತ್ಯಾಸ ಆಗುತ್ತೆ ನೋಡಿ. ಅದಕ್ಕೆ ಹಡಗುಗಳಲ್ಲಿ ಏನಾಗುತ್ತೆ, ಅವಾಗ ವ್ಯತ್ಯಾಸ ಆಗಿ ಮುಳುಗಡೆ ಆಗುತ್ತೆ. ವಾತಾವರಣದಲ್ಲಿ ಸಾಂದ್ರತೆ ವ್ಯತ್ಯಾಸ ಆಗುತ್ತೆ, ಇಂಬ್ಯಾಲೆನ್ಸ್ ಆಗಿಬಿಡ್ತಾವೆಲ್ಲ ಫ್ಲೈಟ್ಗಳು ಸಹ. ಇನ್ನು ಎದಕ್ಕಂತ ನಿಖರವಾದ ಪತ್ತೆ ಹಚ್ಚದೇ ಆಗ್ತಿಲ್ಲ. ಈ ಪ್ರದೇಶದಲ್ಲಿ ಉಷ್ಣ ಪ್ರವಾಹಗಳು ಅತಿ ಹೆಚ್ಚು ಬಂದು ಸಂಭವಿಸ ಸಾಗರದ ಪ್ರವಾಹ ಹೇಳಿದ್ದಲ್ಲ, ಉಷ್ಣ ಪ್ರವಾಹ, ಶೀತ ಪ್ರವಾಹಗಳು. ಧ್ರುವದಿಂದ ಬರುವ ಶೀತ ಪ್ರವಾಹ, ಸಮಜಾಗದಿಂದ ಉಷ್ಣ ಪ್ರವಾಹ, ಅವುಗಳ ಹಾವಳಿನೇ ಹೆಚ್ಚು, ಚಂಡಮಾರುತಗಳನ್ನು ಜಾಸ್ತಿ. ಈ ಸಾಗರದಲ್ಲಿ ಅತಿ ಹೆಚ್ಚು ಗುರುತ್ವಾಕರ್ಷಣ ಬಲ ಇದೆ ನೋಡಿ. ಎಲ್ಲದಕ್ಕೂ ಒಳಗೊಂಡಿರ್ತಕ್ಕಂಥದ್ದಾಗಿರುತ್ತೆ ಬರ್ಮುಡಾ ಟ್ರಯಾಂಗಲ್. ಎಸ್ ಆಕಾರದಲ್ಲಿದೆ, ಹೌದಲ್ವಾ? ಉತ್ತರದಲ್ಲಿದೆ ಆರ್ಕಟಿಕ್, ಪಶ್ಚಿಮದಲ್ಲಿ ಯುರೋಪ್, ಆಫ್ರಿಕಾ, ಪೂರ್ವದಲ್ಲಿ ಯುರೋಪ್, ಆಫ್ರಿಕಾ, ಪಶ್ಚಿಮದಲ್ಲಿ ನಾರ್ತ್ ಅಮೆರಿಕಾ, ಸೌತ್ ಅಮೆರಿಕಾ, ದಕ್ಷಿಣದಲ್ಲಿ ಸದರ್ನ್ ಓಷನ್. ಬೇಕಾದ್ರೆ ಇಲ್ಲಿ ನೋಡಿ ಗೊತ್ತಾಗುತ್ತೆ. ಉತ್ತರದಲ್ಲಿ ಇದೆ ಆರ್ಕಟಿಕ್, ದಕ್ಷಿಣದಲ್ಲಿ ಸದರ್ನ್ ಓಷನ್, ಪೂರ್ವದಲ್ಲಿ ಯುರೋಪ್,
ಆಫ್ರಿಕಾ, ಪಶ್ಚಿಮದಲ್ಲಿ ಉತ್ತರ ಅಮೆರಿಕ, ದಕ್ಷಿಣ ಅಮೆರಿಕ, ನಡುವಿರುವ ಸಾಗರವೇ ಮಿಡ್ ಓಷನ್ ರಿಂಗ್. ಅತಿ ಉದ್ದವಾದ, ಅತಿ ಹೆಚ್ಚು ಆರ್ಥಿಕ ಚಟುವಟಿಕೆ ಒಳಪಡುವ ಜನಭರಿತ ಸಾಗರ, ಭೂಮಿಯ ಮೇಲಿರುವ ಸೈತಾನ್ ಎಂದು ಕರೆಸಿಕೊಳ್ಳುವ ಬರ್ಮುಡಾ ಟ್ರಯಾಂಗಲ್ ಈ ಸಾಗರದ ಮಧ್ಯಭಾಗದ ಪಶ್ಚಿಮ ಭಾಗದಲ್ಲಿ. ಅತಿ ದೊಡ್ಡ ಕಾರಿ ಅಂತ ಬಂದಾಗ ಗಲ್ಫ್ ಆಫ್ ಮೆಕ್ಸಿಕೋ, ಅತಿ ದೊಡ್ಡ ಕೊಲ್ಲಿ ಅಂತ ಬಂದಾಗ ಬೇ ಆಫ್ ಬಿಸ್ಕೆ, ಅತಿ ದೊಡ್ಡ ದ್ವೀಪ ಅಂತ ಬಂದಾಗ ಗ್ರೀನ್ಲ್ಯಾಂಡ್, ಅತಿ ಆಳವಾದ ಟ್ರೆಂಚ್ ಅಂತ ಬಂದಾಗ ಪ್ಯೂರ್ಟೋರಿಕಾ, ಎಲ್ಲಿದೆ ಅಂತ ಬಂದಾಗ ಕೆರೆಬಿಯನ್ ದ್ವೀಪ ಸಮೂಹದಲ್ಲಿ ಕಂಡು ಬರುತ್ತೆ. ಹೀಗೆ ಒಂದು ಸಾಗರ ಅಟ್ಲಾಂಟಿಕ್ ಮಹಾಸಾಗರ, ಅತಿ ಉಪ್ಪನ್ನು ಲವಣಾಂಶದಿಂದ ಕೂಡಿದ ಸಾಗರ, ಅತಿ ದೊಡ್ಡದು ಪೆಸಿಫಿಕ್, ಉದ್ದವಾದ ಅಟ್ಲಾಂಟಿಕ್, ಅತಿ ಉಷ್ಣಭರಿತ ನಮ್ಮ ಹಿಂದೂ ಮಹಾಸಾಗರ. ಈಗ ನಾವು ಯಾವ ಸಾಗರ ನೋಡಿದ್ವಿ? ವೃತ್ತಾಕಾರದ ಪೆಸಿಫಿಕ್ ಮಹಾಸಾಗರವನ್ನು ನೋಡಿದ್ವಿ, ಎಸ್ ಆಕಾರದ ಅಟ್ಲಾಂಟಿಕ್ ಸಾಗರವನ್ನು ನೋಡಿದ್ವಿ, ನಂತರ ತ್ರಿಕೋನಾಕಾರದ ಹಿಂದೂ ಮಹಾಸಾಗರ, ಒಟ್ಟಾರೆ ಭೂಮಿಯ ಮೇಲೆ 14.4% ಅಷ್ಟನ್ನು ಒಳಗೊಂಡಿರ್ತಕ್ಕಂಥ ಒಂದು ಸಾಗರವೇ ನಮ್ಮ ಹಿಂದೂ ಮಹಾಸಾಗರ. ಹಿಂದೂ ಮಹಾಸಾಗರ ಒಟ್ಟಾರೆ ಭೂಮಿಯ ಮೇಲೆ 14.4% ಅಷ್ಟು ಒಂದು ಪ್ರದೇಶ ಒಳಗೊಂಡಿರುತ್ತೆ. ಸಾಗರ ವಿಶ್ವದ ಅತ್ಯಂತ ಬೆಚ್ಚಗಿನ ಸಾಗರವೆಂದು ಕರೆಸಿಕೊಳ್ಳುತ್ತೆ. ನೋಡಿ, ಅತಿ ಉಷ್ಣಭರಿತ ಸಾಗರ ಅಂತ ಕರೆಸಿಕೊಳ್ಳುತ್ತೆ. ಯಾಕೆ ಉಷ್ಣಭರಿತ ಸಾಗರ ಅಂತ ಕರೆಸ್ಕೊಂಡ್ಬಿಡುತ್ತಂದ್ರೆ, ಇದು ಉತ್ತರ ಕಂಚಿಗೆ ಆಗಿದೆ, ದಕ್ಷಿಣ ಕಂಚಿಗೆ ಆಗಿದೆ. ಪೆಸಿಫಿಕ್ ಉತ್ತರ ಕಂಚಿಗೆ ಆಗಿದೆ, ದಕ್ಷಿಣ ಕಂಚಿಗೆ ಆಗಿದೆ. ಬಟ್ ಇದು ಉತ್ತರಕ್ಕಿಲ್ಲ. ಉತ್ತರದಲ್ಲಿ ಏನ್ ಬರುತ್ತೆ? ಬೃಹತ್ ಭೂಫಲಕ ಬರುತ್ತೆ. ದಕ್ಷಿಣದಲ್ಲಿ ಮಾತ್ರ ಹಂಚಿಕೆ ಆಗಿದೆ. ಹಾಗಾಗಿ ಧ್ರುವದಲ್ಲಿ ಇರ್ತಕ್ಕಂಥ ಶೀತ ಪ್ರವಾಹಗಳು ಜಾಸ್ತಿ ಬರಂಗಿಲ್ಲ ಇಲ್ಲಿ. ಹಾಗಾಗಿ ಸಮಭಾಜಕ ವೃತ್ತ ಪ್ರದೇಶದಲ್ಲಿ ಇಲ್ಲಿ ಉಷ್ಣಾಂಶ ಏನಾಗಿರುತ್ತೆ? ಹೆಚ್ಚಾಗಿರುತ್ತೆ. ಹಾಗಾಗಿ ಇದು ಉಷ್ಣಭರಿತ ಸಾಗರ ಅಂತ ಕರೆಸಿಕೊಳ್ಳುವ ಬೆಚ್ಚಗಿನ ಸಾಗರ. ಆಳವಾದ ಬಿಂದು ಅಂತ ಬಂದಾಗ ಈ ಇಂಡೋನೇಷಿಯಾ ಅಂತ ಏನ್ ರಾಷ್ಟ್ರ ಬರುತ್ತಲ್ಲ, ಇಲ್ಲಿ ಇಂಡೋನೇಷ್ಯಾದ ಈ ಒಂದು ದಕ್ಷಿಣ ಭಾಗದಲ್ಲಿ ಬರುತ್ತೆ ಆಳವಾದ ಬಿಂದು. ಸುಂಡಾ ಟ್ರೆಂಚ್ ಅಥವಾ ಸುಂಡಾ ಡೀಪ್ ಅಥವಾ ಜಾವಾ ಟ್ರೆಂಚ್ ಅಂತ ಕರೆಸಿಕೊಳ್ಳುವಂತದ್ದಾಗಿರುತ್ತೆ. ಇದು 7450 ಮೀಟರ್, ಅಪ್ರಾಕ್ಸಿಮೇಟ್ ವಿ ವಿಲ್ ಕನ್ಸಿಡರ್ 7.5 ಕಿಲೋಮೀಟರ್ ಅಂತ ನಾವು ಕನ್ಸಿಡರ್ ಮಾಡಬಹುದು. ಈ ಸಾಗರದ ಅತಿ ದೊಡ್ಡ ದ್ವೀಪ ಮಡಗಸ್ಕರ್, ಆಫ್ರಿಕಾದ ಆಗ್ನೇಯ ಭಾಗದಲ್ಲಿ ಬರುವ ಮಡಗಸ್ಕರ್ ಈ ಸಾಗರದ ಅತಿ ದೊಡ್ಡ ದ್ವೀಪ ಅಂತ ಕರೆಸಿಕೊಳ್ಳುವುದಾಗಿರುತ್ತೆ. ಹಾಗಾದ್ರೆ ಪೆಸಿಫಿಕ್ ಸಾಗರ ಅತಿ ದೊಡ್ಡ ದ್ವೀಪ ಪಪುವಾ, ಇಲ್ಲಿ ಅತಿ ದೊಡ್ಡ ದ್ವೀಪ ಅಂತ ಬಂದಾಗ ಅಟ್ಲಾಂಟಿಕ್ ಗ್ರೀನ್ಲ್ಯಾಂಡ್, ಈ ಸಾಗರದ ಬಂದಾಗ ಯಾವ್ದಾಗಿರುತ್ತೆ? ಮಡಗಸ್ಕರ್. ಹಾಗಾದ್ರೆ ನೋಡೋಣ ಪ್ರಿಯ ಸ್ನೇಹಿತರೆ, ನಮ್ಮ ಸಾಗರದ ವಿಶೇಷತೆ. ಸುಂಡಾ ಆರ್ ಜಾವಾ ಟ್ರೆಂಚ್ ಇಲ್ಲಿದೆ ನೋಡಿ, ಡಾರ್ಕ್ ಈ ಟ್ರೆಂಚ್ ಭೂಫಲಗಳ ಸಂಕೋಚನೆ ಆಗಿ ಟ್ರೆಂಚ್ ಫಾರ್ಮೇಶನ್ ಆಗುತ್ತೆ. ಹೌದಾ? ಎಲ್ಲಿ ಬರುತ್ತಿದೆ ಅಂತ ಬಂದಾಗ ಇಂಡೋನೇಷ್ಯಾದ ದಕ್ಷಿಣ ಭಾಗದಲ್ಲಿ ಬರುತ್ತೆ. ಈ ಸಾಗರದಲ್ಲಿ ಅತಿ ದೊಡ್ಡ ಗಲ್ಫ್ ಕಾರಿ ಅಂತ ಬಂದಾಗ ಭಾರತ ಮತ್ತು ಶ್ರೀಲಂಕಾ ನಡುವೆ ಇರುವ ಗಲ್ಫ್ ಆಫ್ ಮನ್ನಾರ್ ಇಲ್ಲಿದೆ ನೋಡಿ, ಗಲ್ಫ್ ಆಫ್ ಮನ್ನಾರ್ ಈ ಸಾಗರದ ಅತಿ ದೊಡ್ಡ ಏನಾಗಿರುತ್ತೆ? ಕಾರಿ. ಈ ಸಾಗರದ ಅತಿ ದೊಡ್ಡ ಕೊಲ್ಲಿ ಬೇ ಆಫ್ ಬೆಂಗಾಲ್ ಇಲ್ಲಿ ಬರುತ್ತಲ್ಲ, ಇದೆ ಬೇ ಆಫ್ ಬೆಂಗಾಲ್ ಇಲ್ಲಿದೆ ನೋಡಿ. ಅತಿ ದೊಡ್ಡ ಏನಾಗಿರುತ್ತೆ? ಕೊಲ್ಲಿ, ಬೇ ಆಫ್ ಬೆಂಗಾಲ್. ಹೌದಾ? ಈ ಸಾಗರದ ಅತಿ ದೊಡ್ಡ ದ್ವೀಪ ಮಡಗಾಸ್ಕರ್, ಆಫ್ರಿಕಾದ ಆಗ್ನೇಯ ಭಾಗದಲ್ಲಿ ಬರುತ್ತೆ. ಯಾವುದು? ಮಡಗಾಸ್ಕರ್. ಅತಿ ದೊಡ್ಡ ಕಾರಿ ಮನ್ನಾರ್ ಕಾರಿ, ಅತಿ ದೊಡ್ಡ ಕೊಲ್ಲಿ ಬೇ ಆಫ್ ಬೆಂಗಾಲ್, ಅತಿ ದೊಡ್ಡ ದ್ವೀಪ ಮಡಗಾಸ್ಕರ್, ಅತಿ ಆಳವಾದ ಪ್ರದೇಶ ಸುಂಡಾ ಟ್ರೆಂಚ್, ಇಂಡೋನೇಷ್ಯಾದ ದಕ್ಷಿಣ ಭಾಗ. ಹೌದಾ? ಇಲ್ಲೆಲ್ಲ ಕೊಟ್ಟಿದ್ದೀನಿ. ಹೌದಾ? ಕೇಳಿ, ಇನ್ನೂ ಇದೆ. ಈ ಸಾಗರ ಅಂತ ಬಂದಾಗ ಸಂಸ್ಕೃತದಲ್ಲಿ ಇದನ್ನ ರತ್ನಾಕರ ಅಂತ ಉಲ್ಲೇಖ ಮಾಡಲಾಗಿದೆ. ಈಗ ರಾಮಾಯಣ ಆಗಲಿ, ಮಹಾಭಾರತ ಆಗಲಿ, ನಮ್ಮ ಪುರಾಣಿಕ ಒಂದು ಹಿಂದೂ ಸಂಸ್ಕೃತಿಯ ಪೌರಾಣಿಕ ಯಾವುದೇ ಒಂದು ವಿಷಯದಲ್ಲಾಗಲಿ, ಇದು ವೇದಗಳ ಕಾಲದಲ್ಲಿ ಆಗಲಿ, ಯಾವಾಗಲೂ ಪ್ರಾಚೀನ ಭಾರತ ಇತಿಹಾಸದಲ್ಲಿ ಇದನ್ನ ಏನ್ ಕರೆದಾರೆ? ರತ್ನಾಕರ ಎಂದು ಕರೆದಿದ್ದಾರೆ. ಇದಕ್ಕೆ ಯಾವಾಗ ಪರ್ಷಿಯನರ ಅತಿ ಹೆಚ್ಚು ಭಾರತದ ಮೇಲೆ ಆಗಮನ ಆಗಕ್ಕೆ ಶುರುವಾಯಿತೋ, ಅರಬ್ಬರ್ ಚಟುವಟಿಕೆ ಯಾವಾಗ ಇದರ ಮೇಲೆ ಜಾಸ್ತಿ ನಡೆಯಕಾಯಿತೋ, ಅವಾಗ ಇವ್ರು ಅದನ್ನೇನ್ ಕರೆದ್ರು ಅಂದ್ರೆ ಹಿಂದೂ ಮಹಾಸಾಗರ, ಹಿಂದೂಗಳನ್ನು ಒಳಗೊಂಡಿರ್ತಕ್ಕಂಥ ಒಂದು ಸಾಗರ. ನೋಡಿ, ಒಂದು ರಾಷ್ಟ್ರದ ಹೆಸರಿನಿಂದ ಕರೆಸಿಕೊಳ್ಳುವ ಏಕೈಕ ಸಾಗರ ಇಂಡಿಯನ್ ಓಷನ್. ಒಂದು ರಾಷ್ಟ್ರದ ಹೆಸರಿಂದಾನೇ ಕರೆಸಿಕೊಳ್ಳುತ್ತೆ. ಒಂದು ಧರ್ಮದ ಹೆಸರಿಂದ ಕರೆಸಿಕೊಳ್ಳುತ್ತೆ, ಹಿಂದೂ ಮಹಾಸಾಗರ, ಏಕೈಕ ಸಾಗರ. ಹೌದಾ? ಈ ರೀತಿ ಒಂದು ಸಾಗರ ಹಿಂದೂ ಮಹಾಸಾಗರ, ಇಂಡಿಯನ್ ಓಷನ್, ಹಿಂದೂ ಮಹಾಸಾಗರ. ಸಂಸ್ಕೃತದಲ್ಲಿ ಏನ್ ಕರೀತಾರೆ? ಇದಕ್ಕೆ ರತ್ನಾಕರ. ಎಲ್ಲ ನೀವು ರಾಮಾಯಣ ಮಹಾಭಾರತ ರತ್ನಾಕರ ಅಂತಾನೆ ಕರೆದಾರೆ, ವೇದಗಳಲ್ಲಿ ರತ್ನಾಕರ ಅಂತ ಕರೆದಾರೆ, ಪ್ರಾಚೀನ ಭಾರತ ಇತಿಹಾಸದಲ್ಲೂ ರತ್ನಾಕರ ಅಂತ ಕರೆದಾರೆ, ಪುರಾಣಗಳಲ್ಲೆಲ್ಲ ರತ್ನಾಕರ ಅಂತಾನೆ ಉಲ್ಲೇಖ ಇದೆ.
ಒಂದು ದೇಶದ ಹೆಸರಿನಿಂದ ಕರೆಸಿಕೊಳ್ಳುವ ಏಕೈಕ ಸಾಗರ, ಒಂದು ಧರ್ಮದ ಹೆಸರಿನಿಂದ ಕರೆಸಿಕೊಳ್ಳುವ ಏಕೈಕ ಸಾಗರ, ವಿಶ್ವದಲ್ಲಿ 40% ತೈಲ ಸರಿಸುಮಾರು ಹಿಂದೂ ಮಹಾಸಾಗರದಲ್ಲಿ ಕಂಡು ಬರುತ್ತದೆ ಎಂದು ಅಂದಾಜಿಸಲಾಗಿದೆ. ಈ ಸಾಗರದಲ್ಲಿ ಪ್ರಪಂಚದ ಅತಿ ದೊಡ್ಡ ದ್ವೀಪ ಅಂತ ಬಂದಾಗ ಯಾವ್ದಾಗಿರುತ್ತೆ? ಇಂಡೋನೇಷ್ಯಾ ದ್ವೀಪ ಸಮೂಹ. ದ್ವೀಪ ಅಲ್ಲ, ದ್ವೀಪ ಅಂದ್ರೆ ಸಿಂಗಲ್, ದ್ವೀಪ ಸಮೂಹ ಅಂದ್ರೆ ಒಟ್ಟು ದ್ವೀಪಗಳ ಒಂದು ಗುಂಪಿಗೆ ದ್ವೀಪ ಸಮೂಹ. ಯಾವುದು? ಇಂಡೋನೇಷ್ಯಾ. ಪ್ರಪಂಚದ ಅತಿ ದೊಡ್ಡ ದ್ವೀಪ ಸಮೂಹ ಇದು ಇಂಡೋನೇಷ್ಯಾ ದ್ವೀಪ ಸಮೂಹ. ಇಲ್ಲಿ ಕಂಡು ಬರುತ್ತೆ, ಈ ಸಾಗರದಲ್ಲೇ ಕಂಡು ಬರುತ್ತೆ. ಹೌದಾ? ಎಸ್. ಹಿಂದೂ ಮಹಾಸಾಗರದಲ್ಲಿ ಕೆರ್ಗುಲ್ಯಾನ್ ಪ್ರಸ್ಥಭೂಮಿ ಎಂದು ಕರೆಯಲ್ಪಡುವ ಏನಿದೆ, ಮುಳುಗಿದ ಖಂಡ ಇದೆ. ಇದರಲ್ಲಿ ಹಿಂದೂ ಮಹಾಸಾಗರದಲ್ಲಿ ಕೆರ್ಗುಲೆನ್ ಪ್ರಸ್ಥಭೂಮಿ ಎಂದು ಕರೆಯಲ್ಪಡುವ ಮುಳುಗಿದ ಖಂಡದ ಆವಿಷ್ಕಾರವಿತ್ತು ಈ ಮೊದಲು. ಇದು ಜ್ವಾಲಾಮುಖಿ ಮೂಲಕವಾಗಿದೆ ಎಂದು ನಂಬಲಾಗಿದೆ. ಇದರಲ್ಲಿ ಮೊದಲಿಗೆ ಒಂದು ಪ್ರಸ್ಥಭೂಮಿ ಇತ್ತು, ಮುಳುಗಡೆ ಆಗಿದೆ ಅಂತ ಹೇಳಲಾಗಿದೆ. ಈ ಒಂದು ಪ್ರದೇಶ ಸಾಗರ ವಿಶ್ವದ ಅತ್ಯಂತ ಬೆಚ್ಚಗಿನ ಸಾಗರವೆಂದು ಕರೆಸಿಕೊಳ್ಳುತ್ತೆ. ಪ್ರತಿ ವರ್ಷ ಹಿಂದೂ ಮಹಾಸಾಗರದಲ್ಲಿ ಸರಿಸುಮಾರು 20 ಸೆಂಟಿಮೀಟರ್ಗಳಷ್ಟು ಅಗಲವಾಗ್ತಾ ಇದೆ. ಪೆಸಿಫಿಕ್ ಸಣ್ಣದಾಗ್ತಾ ಇದೆ, ಇದು ಅಗಲ ಆಗ್ತಾ ಇದೆ. 20 ಸೆಂಟಿಮೀಟರ್ ಅಷ್ಟು ಅಗಲವಾಗ್ತಿದೆ ಎಂದು ಅಂದಾಜಿಸಲಾಗಿದೆ. ಯಾಕಂದ್ರೆ ಪ್ಲೇಟ್ಸ್ ಮೂವ್ಮೆಂಟ್, ಫಲಕಗಳ ಚಲನೆಯಿಂದ, ಅದರ ಉಷ್ಣತೆಯಿಂದ ಸಾಗರದ ನೀರಿನ ಅಸಹಜವಾಗಿ ಹೆಚ್ಚಿನ ಪ್ರಮಾಣದಲ್ಲಿ ಹಾವಿಯಾಗುತ್ತೆ. ಯಾಕಂದ್ರೆ ಇದರಲ್ಲಿ ಉಷ್ಣಾಂಶ ಜಾಸ್ತಿ ಅಲ್ಲ, ಹಾಗಾಗಿ ಉಷ್ಣಾಂಶ ಜಾಸ್ತಿ ಇರೋದ್ರಿಂದ ಹೌದಾ, ಅದರ ಉಷ್ಣತೆಯಿಂದಾಗಿ ಸಾಗರದ ನೀರು ಅಸಹಜವಾಗಿ ಹೆಚ್ಚಿನ ಪ್ರಮಾಣದಲ್ಲಿ ಏನಾಗುತ್ತೆ, ಹಾವಿಯಾಗಿ ಸಾಗರದಲ್ಲಿ. ಯಾಕಂದ್ರೆ ಉಷ್ಣಾಂಶ ಹೆಚ್ಚಿದ್ರೆ ಬಾಷ್ಪ ವಿಸರ್ಜನೆ ಹೆಚ್ಚು. ಟ್ರಯಾಂಗಲ್ ಶೇಪ್ ಇದೆ. ಉತ್ತರದಲ್ಲಿ ಏಷ್ಯಾ, ಪಶ್ಚಿಮದಲ್ಲಿ ಆಫ್ರಿಕಾ, ದಕ್ಷಿಣದಲ್ಲಿ ಸದರ್ನ್ ಓಷನ್, ಪೂರ್ವದಲ್ಲಿ ಆಸ್ಟ್ರೇಲಿಯಾ. ಬೇಕಾದ್ರೆ ನೋಡಿ, ಇಲ್ಲಿ ನೋಡಿ, ಉತ್ತರದಲ್ಲಿ ಏಷ್ಯಾ, ಪಶ್ಚಿಮದಲ್ಲಿ ಆಫ್ರಿಕಾ, ಪೂರ್ವದಲ್ಲಿ ಆಸ್ಟ್ರೇಲಿಯಾ, ದಕ್ಷಿಣದಲ್ಲಿ ಸದರ್ನ್ ಓಷನ್. ನಡುವೆ ಟ್ರಯಾಂಗಲ್ ಶೇಪ್ ಅಲ್ಲಿ ಇರ್ತಕ್ಕಂಥ ಒಂದು ಸಾಗರ. ಕೆಲವು ಬುಕ್ ಅಲ್ಲಿ ಎಂ ಅಂತ ಉಲ್ಲೇಖ ಮಾಡಿದ್ದಾನೆ, ಬಟ್ ಇದನ್ನು ಎಂ ಅಂತಕ್ಕಿಂತ ಟ್ರಯಾಂಗಲ್ ಅಂತಾನೆ ನೀವೇನ್ ಮಾಡ್ಕೊಳ್ಳಿ ಜಾಸ್ತಿ. ಯಾಕಂದ್ರೆ ಗವರ್ಮೆಂಟ್ ಎಡಿಷನ್ ಟ್ರಯಾಂಗಲ್ ಅಂತಿದೆ, ಎಂ ಅಂತಿಲ್ಲ. ಓಕೆ, ನಾವು ನೋಡಿದ ಮೊದಲ ಸಾಗರ ವೃತ್ತಾಕಾರ ಸಾಗರ, ನಂತರ ಎಸ್ ಆಕಾರ, ನಂತರ ತ್ರಿಕೋನಾಕಾರ ಸಾಗರ ನೋಡಿದ ನಂತರ ನೋಡೋಣ ಈ ಒಂದು ಸಾಗರ ವೃತ್ತಾಕಾರದ ಸಾಗರ ಎಂದು ಕರೆಸಿಕೊಳ್ಳುವ ಆರ್ಕಟಿಕ್ ಭೂಮಿಯ ಮೇಲೆ ಅತಿ ಚಿಕ್ಕ ಸಾಗರ, ಉತ್ತರ ಧ್ರುವದಲ್ಲಿ ಹಂಚಿಕೆಯಾಗಿರುವ ಸಾಗರವೇ ಆರ್ಕಟಿಕ್ ಸಾಗರ. ಪ್ರಿಯ ಸ್ನೇಹಿತರೆ ನೋಡಿ, ಆರ್ಕಟಿಕ್ ಸಾಗರ ಇಲ್ಲಿ ಮೇಲೆ ಬರುವ ಎಲ್ಲ ಸಾಗರ. ಇದು ಟಾಪ್ ವ್ಯೂ. ಈಗ ಭೂಮಿ ಇದೆ ಅಲ್ಲ, ಭೂಮಿ ಧ್ರುವ, ಉತ್ತರ ಧ್ರುವದಲ್ಲಿ ನಿಂತು ನೋಡಿದಾಗ ಇದು ಟಾಪ್ ವ್ಯೂ. ಈ ರೀತಿ ಒಂದು ನಡುವಿರುವ ಇದು ಡಾರ್ಕ್ ಕಾಣ್ತಾ ಇದೆಯಲ್ಲ, ಇದೆಲ್ಲ ಸಾಗರ ಅಂತಂದ್ರೆ ಆರ್ಕಟಿಕ್, ಅತಿ ಚಿಕ್ಕ ಸಾಗರ ಇಲ್ಲಿ ಮೇಲ್ ಕಂಡು ಬರುತ್ತೆ. ಇದು 3 ಖಂಡಗಳಿಂದ ನಡುವೆ ಸುತ್ತುವರೆದಿರ್ತಕ್ಕಂಥ ಜಲಭಾಗ. ನೋಡಿ, ಏಷ್ಯಾ, ಯುರೋಪ್ ಎರಡು ಸೇರಿ ಯುರೇಷಿಯನ್ ಪ್ಲೇಟ್, ಈ ಕಡೆ ಉತ್ತರ ಅಮೆರಿಕ, ಅದ್ರ ಭಾಗ ಗ್ರೀನ್ಲ್ಯಾಂಡ್. ಇದು ಟಾಪ್ ಇಂದ ನೋಡೋದಾದ್ರೆ ನೋಡಿ, ಇಲ್ಲಿ ಕಾಣುತ್ತೆ ನೋಡಿ, ಗ್ರೀನ್ಲ್ಯಾಂಡ್ ಉತ್ತರ ಅಮೆರಿಕ, ಇಲ್ಲಿ ಬೇರಿಂಗ್ ಜಲಸಂಧಿ ಹೋಗಿದೆ ನೋಡಿ, ಇಲ್ಲಿ ಬೇರಿಂಗ್ ಜಲಸಂಧಿ, ಗ್ರೀನ್ಲ್ಯಾಂಡ್ ಉತ್ತರ ಅಮೆರಿಕ. ಇಲ್ಲಿಗೆ ಬಂದ್ವಿ, ಈಗ ಇಲ್ಲಿಂದ ಇಲ್ಲಿಗೆ ಬಂದಿವಿ. ಈಗ ಇಲ್ಲಿ ಬೇರಿಂಗ್ ಜಲಸಂಧಿ ಬಂದು ಈ ಕಡೆ ಬಂದ್ಬಿಡಿ. ಈಗ ಇಲ್ಲಿ ಬಂದಾಗ ಇದು ಬರುತ್ತೆ ಈ ಕಡೆ, ಹೌದಾ, ಸೈಬೀರಿಯಾ, ರಷ್ಯಾ, ಈ ಕಡೆ ಯುರೋಪ್. ನೋಡಿ, ಸೈಬೀರಿಯಾ, ರಷ್ಯಾ, ಈ ಕಡೆ ಯುರೋಪ್, ಈ ಪ್ಲೇಸ್. ಹಿಂಗೆ ನಡಕೈತಿ ಸಾಗರ. ಹೌದಾ, ವೃತ್ತಾಕಾರದಲ್ಲಿರುವ ಸಾಗರ ಯಾವ ಸಾಗರ ಅಂತ ಕರೆಸಿಕೊಳ್ಳುತ್ತೆ? ಆರ್ಕಟಿಕ್, ಅತಿ ಚಿಕ್ಕ. ಯಾಕಂದ್ರೆ ಕೇವಲ 2.8% ಅಷ್ಟು ಜಲಭಾಗದಿಂದ ಕೂಡಿರ್ತಕ್ಕಂಥದ್ದು. ಆಳವಾದ ಬಿಂದು ಮಾಲಿಹೋಲ್ ಟ್ರಂಚ್ ಇಸ್ ಹೈಯೆಸ್ಟ್ ಡೀಪೆಸ್ಟ್ ಪಾಯಿಂಟ್. ಸೆಕೆಂಡ್ ಬಿಟ್ಟು ಲಿಕ್ಟೆ ಡೀಪ್ ಅಂತ ಬರುತ್ತೆ. ನೋಡೋಣ ನೆಕ್ಸ್ಟ್ ಎಲ್ಲಿ ಬರ್ತಾವ ಅಂತಂದ್ರೆ. ಮೇಲ್ಮೈ ತಾಪಮಾನ -1.8 ಡಿಗ್ರಿ ಸೆಲ್ಸಿಯಸ್. ಗೊತ್ತು ನಿಮಗೆ, ಧ್ರುವ ಪ್ರದೇಶದಲ್ಲಿ ಯಾವಾಗಲೂ ಉಷ್ಣಾಂಶ ಕಡಿಮೆ ಇರುತ್ತೆ. ಅಷ್ಟೇ ಅಲ್ಲ, ಸೂರ್ಯ ದಕ್ಷಿಣಾರ್ಧಗೋಳದಲ್ಲಿ ಹೋಗ್ತಾನಲ್ಲ ಡಿಸೆಂಬರ್ ನಲ್ಲಿ, ಅವಾಗ ಸಂಪೂರ್ಣ ಇನ್ನೂ ಟೆಂಪರೇಚರ್ ಆಗುತ್ತೆ, ಮೈನಸ್ ಆಗಿಬಿಡುತ್ತೆ. ಐಸ್ ಬರ್ಗ್ ಗಳೆಲ್ಲ ಫಾರ್ಮೇಶನ್ ಆಗಿ ನೀರ್ ಘನ ಸ್ಥಿತಿ ಹೋಗ್ಬಿಡುತ್ತೆ. ಇಲ್ಲಿ ಬಾಷ್ಪ ವಿಸರ್ಜನೆ ಕ್ರಿಯೆ ತುಂಬಾ ಕಡಿಮೆ. ಹಾಗಾಗಿ ಅಲ್ಲೇನಾಗುತ್ತೆ, ಬಾಷ್ಪ ವಿಸರ್ಜನೆ ಕಡಿಮೆ ಇರೋದ್ರಿಂದ ನೀರು ಹಾವಿ ಆಗದೆ ಅಲ್ಲೇ ಉಳ್ಕೊಂಡು ಲವಣಾಂಶ ಏನಾಗಲ್ಲ, ಜಾಸ್ತಿ ಆಗಲ್ಲ. ಧ್ರುವದಲ್ಲಿ ಅದಕ್ಕೆ ನೀರೇನಿರುತ್ತೆ, ಸಿಹಿ ಇರಕ ಸಾಧ್ಯ. ನಾವು ಈ ಸಾಗರದ ಬಗ್ಗೆ ಮಾತಾಡ್ತಿದೀವಿ. ಈಗ ನೋಡೋಣ, ಇಲ್ಲಿ ತಗೋ. ಆರ್ಕಟಿಕ್ ಸಾಗರ ಮಂಜುಗಡ್ಡೆ ಕರಗಿದಾಗ ಅದು ಪೋಷಕಾಂಶಗಳನ್ನು ಮತ್ತು ಜೀವಿಗಳನ್ನು ನೀರಿನಲ್ಲಿ ಬಿಡುಗಡೆ ಮಾಡುತ್ತದೆ. ನೀರಿನಲ್ಲಿ ಬಿಡುಗಡೆ ಮಾಡಿ ಇದು ಪಾಚಿಗಳಿಗೆ ಬೆಳವಣಿಗೆಯನ್ನು ಉತ್ತೇಜಿಸುತ್ತದೆ. ಸಮುದ್ರದ ಜೀವನಕ್ಕೆ ಆಹಾರವಾಗಿ ಕಾರ್ಯನಿರ್ವಹಿಸುತ್ತದೆ. ಪಾಚಿ ನೋಡಿ, ಜೂಫ್ಲಾಂಕ್ಟಸ್ ಅನ್ನು ಪೋಷಿಸುತ್ತದೆ. ಅಪ್ಪಿ ನಿಮಗೆ ಗೊತ್ತು, ನಾನು ಹೇಳಿದ್ದೆ ಧ್ರುವ ಪ್ರದೇಶದಲ್ಲಿ ಬರ್ತಕ್ಕಂಥ ಶೀತ ಪ್ರವಾಹಗಳು ನೀರು. ಈಗ ಸಮಭಾಗದಿಂದ ಹೋದ್ರೆ ಉಷ್ಣ ಪ್ರವಾಹ, ಧ್ರುವದಿಂದ ಬಂದ್ರೆ ಶೀತ ಪ್ರವಾಹ, ಹೌದಲ್ವಾ? ಈಗ ಎಕ್ಸಾಂಪಲ್ ಯಾವ್ದು ತಗೊಳಮ್ಮ, ಈಗ ಇಲ್ಲಿ ತಗೊಂಡ್ಬಿಡು ಅಂತೇಳಿ ಒಂದು ಮ್ಯಾಪ್ ಅಲ್ಲಿ. ಈ ಕಡೆ ನೋಡಿ, ಹಿಂಗ್ ಬರ್ಬೇಕಾದ್ರೆ ಪ್ರವಾಹ ಬರುತ್ತೆ, ಹೌದಾ? ಇಲ್ಲಿಂದ ಬರುತ್ತೆ ನೋಡಿ, ಯಾವುದು ಬೆಂಗ್ವೆಲಾ ಪ್ರವಾಹ ಅಂತ ಬರುತ್ತೆ. ಇಲ್ಲಿಂದ ಪಶ್ಚಿಮ ಆಸ್ಟ್ರೇಲಿಯಾ ಪ್ರವಾಹ ಅಂತ ಬರುತ್ತೆ. ಇಲ್ಲಿಂದ ಪಶ್ಚಿಮ ಕರಾವಳಿ ಪ್ರವಾಹ. ಹಿಂಗ್ ಮುಂದೋದ್ರೆ ಯಾವ ಪ್ರವಾಹ ಅಂತ ಕರೆಸ್ಕೊಳ್ಳುತ್ತಿದ್ದು? ಇಲ್ಲಿ ಮುಂದೆ ಬಂದ್ರೆ
ಇದು ಸಾರಿ, ಇಲ್ಲಿ ಬೆಂಗ್ವೇಲ ಪ್ರವಾಹ ಅಂತ ಕರ್ಸ್ಕೊಳತ್ತೆ, ಹೌದಲ್ವಾ? ಇಲ್ಲಿ ಬಂದ್ಬಿಟ್ಟು ಒಂದ್ ನಿಮಿಷ, ಬೆಂಗ್ವೇಲ, ಇಲ್ಲಿ ಪಶ್ಚಿಮ ಕರಾವಳಿ ಪ್ರವಾಹ, ಹೀಗೆ ಮುಂದೋಗಿ ಪೆರು ಪ್ರವಾಹ ಅಂತ ಆಗುತ್ತೆ. ಇಲ್ಲಿ ಬೆಂಗ್ವೇಲ ಪ್ರವಾಹ ಅಂತ ಬರುತ್ತೆ. ಇಲ್ಲಿ ಪಶ್ಚಿಮ ಆಸ್ಟ್ರೇಲಿಯಾ ಪ್ರವಾಹ, ಇವೆಲ್ಲ ಧ್ರುವದಿಂದ ಬರ್ತಾವಲ್ಲ. ಇಲ್ಲಿ ನೋಡಿ, ಇಲ್ಲಿ ಲ್ಯಾಬ್ರಡಾರ್ ಪ್ರವಾಹ ಬರುತ್ತೆ, ಹೌದಾ? ಇಲ್ಲಿ ಬಂದ್ಬಿಟ್ಟು ವಿಶೇಷವಾಗಿ ಕ್ಯಾಲಿಫೋರ್ನಿಯಾ ಪ್ರವಾಹ ಅಂತ ಬರುತ್ತೆ. ಇಲ್ಲಿ ಜಪಾನಲ್ಲಿ ವಯೋಶಿಯೋ ಕೊರೋಶಿಯೋ ಅಂತ ಇಲ್ಲೆಲ್ಲ ಬರ್ತಾವ ಪ್ರವಾಹಗಳು. ನಾವೆಲ್ಲ ನೋಡಿದ್ವಿ, ಉಷ್ಣ ಪ್ರವಾಹ, ಶೀತ ಪ್ರವಾಹ. ಮತ್ತೆ ಹಿಂಗ್ ಧ್ರುವದಿಂದ ಬರಬೇಕಾದ್ರೆ ಅವ್ನು ಏನ್ ಹೇಳ್ತಾ ಇದ್ದಾನೆ ಇಲ್ಲಿ? ಧ್ರುವದಲ್ಲಿ ಆರ್ಕಟಿಕ್ ಮಹಾಸಾಗರದ ಮಂಜುಗಡ್ಡೆ ಕರಗಿದಾಗ ಅದು ಪೋಷಕಾಂಶಗಳನ್ನು ಮತ್ತು ಜೀವಿಗಳನ್ನು ನೀರಿನಲ್ಲಿ ಏನು ಮಾಡುತ್ತೆ? ಬಿಡುಗಡೆ ಮಾಡುತ್ತದೆ. ಅದಕ್ಕೆ ಧ್ರುವದಿಂದ ಬರುವ ಶೀತ ಪ್ರವಾಹ ತನ್ನೊಂದಿಗೆ ಅನೇಕ ಜೈವಿಕಾಂಶವನ್ನು ತೆಗೆದುಕೊಂಡು ಬರುತ್ತೆ ಅಂತ ಹೇಳಿದೆ. ಆ ಜೈವಿಕಾಂಶ ತೆಗೆದುಕೊಂಡು ಬರೋದ್ರಿಂದ ಉಷ್ಣ ಪ್ರವಾಹದಲ್ಲಿ ಇರ್ತಕ್ಕಂಥ, ಉಷ್ಣ ಪ್ರದೇಶದಲ್ಲಿರ್ತಕ್ಕಂಥ ಮೀನು ಅದನ್ನು ಆಹಾರವಾಗಿಯೂ ಸಹ ಬಳಕೆ ಮಾಡಿಕೊಳ್ಳುತ್ತೆ ಅಂತ ಹೇಳಿದ್ದೆ ನಾನು. ಅದಕ್ಕೆ ಮೀನುಗಳಿಗೆ ನಮಗೆ ಆ ಪ್ರದೇಶದಲ್ಲಿ ಜಾಸ್ತಿ ಸಿಗುತ್ತವೆ. ಅಲ್ಲಿ ಬ್ಯಾಂಕ್ಸ್ ಗಳಿರ್ತವೆ ಅಂತ ಹೇಳಿದ್ದೆ, ಡಾಗರ್ ಬ್ಯಾಂಕ್, ಹೌದಾ? ಇವೆಲ್ಲ ಬ್ಯಾಂಕ್ಸ್. ಯಾಕೆ? ಧ್ರುವದಿಂದ ಬರುವ ಶೀತ ಪ್ರವಾಹ ತನ್ನೊಂದಿಗೆ ತೆಗೆದುಕೊಂಡು ಬರುವ ಜೈವಿಕಾಂಶ. ಅದಕ್ಕೆ ಧ್ರುವದಲ್ಲಿ ಈ ರೀತಿ ಮಂಜುಗಡ್ಡೆ ಕರಗಿದಾಗ ಅದು ಪೋಷಕಾಂಶಗಳನ್ನು ಮತ್ತು ಜೈವಿಕಗಳನ್ನು ನೀರಿನಲ್ಲಿ ಮಾಡುತ್ತೆ, ಬಿಡುಗಡೆ ಮಾಡುತ್ತೆ ಅಂತ ಹೇಳ್ತಾರೆ ಪ್ರಿಯ ಸ್ನೇಹಿತರೆ. ಸೂರ್ಯ ಕಿರಣಗಳು ಬೀಳದ ಕಾರಣ ಬಾಷ್ಪಿ ವಿಸರ್ಜನೆ ಕ್ರಿಯೆ ತುಂಬಾ ಕಡಿಮೆ ಇರೋದರಿಂದ ಇಲ್ಲಿ ಲವಣಾಂಶಗಳು ಏನಾಗುತ್ತೆ? ಅದೇ ಒಂದು ಪ್ರದೇಶದಲ್ಲಿ ಹಾಗೆ ಉಳಿದುಕೊಳ್ಳೋಕೆ ಸಾಧ್ಯ. ಆಮೇಲೆ ನದಿಗಳನ್ನು ಹೋಗಿ ಸೇರಂಗಿಲ್ಲ. ಧ್ರುವದಲ್ಲಿ ಎಲ್ಲಿ ಸೇರ್ತಾವ? ಈಗ ಲವಣಾಂಶ ಶೇಖರಣೆ ಆಗ್ಬೇಕಂದ್ರೆ ಧ್ರುವ ಪ್ರದೇಶದಲ್ಲಿ ಇರಬೇಕು, ನದಿಗಳು ಹೋಗಿ ಸೇರ್ಬೇಕು. ಧ್ರುವದಲ್ಲಿ ಎಲ್ಲಿ ನದಿಗಳು ಸೇರ್ತಾವ? ಹೋಗಿ ಅವೆಲ್ಲ ಧ್ರುವಕ್ಕೆ ಹೋದಂತೆ ಟೆಂಪರೇಚರ್ ಕಡಿಮೆ ಆದ್ರೆ ಅದು ಏನಾಗುತ್ತೆ? ಗ್ಲೇಜರ್ ಫಾರ್ಮ್ ಆಗಿ ಗಡ್ಡೆ ಅಲ್ಲೇ ನಿಂತು ಬಿಡುತ್ತೆ, ಐಸ್ ಆಗಿ. ಅಟ್ಲೀಸ್ಟ್ ಧ್ರುವದಲ್ಲಿ ಜಾಸ್ತಿ ನದಿಗಳೇ ಸೇರಂಗಿಲ್ಲ. ಸೇರಂದ್ರೆ ಲವಣಾಂಶ ಶೇಖರಣೆ ಆಗಲ್ಲ. ಅಷ್ಟೇ ಅಲ್ಲ, ಧ್ರುವದಲ್ಲಿ ಸೂರ್ಯಕಿರಣಗಳು ಬೀಳಲ್ಲ ಅಂದ್ರೆ ಬಾಷ್ಪಿ ವಿಸರ್ಜನೆ ಆಗಲ್ಲ. ಬಾಷ್ಪಿ ವಿಸರ್ಜನೆ ಅಂದ್ರೆ H2O ಫ್ರೆಶ್ ಅಷ್ಟೇ ಆಗುತ್ತೆ, ಲವಣಾಂಶ ಅಲ್ಲೇ ಉಳಿಬೇಕಿತ್ತು. ಬಟ್ ಬಾಷ್ಪಿ ವಿಸರ್ಜನೆ ಆಗಲಾರ್ದೂ ಅಲ್ಲೇ ನೀರಿರುತ್ತೆ, ಲವಣಾಂಶನೂ ಶೇಖರಣೆ ಆಗಲ್ಲ. ಹಾಗಾಗಿ ಧ್ರುವ ಪ್ರದೇಶದಲ್ಲಿ ಏನಿರುತ್ತೆ? ನೀರು ಸಿಹಿ ಇರಕ್ಕೆ ಸಾಧ್ಯ, ಸಮಭಾಜಕ ಹೋಲಿಸಿದರೆ ಪ್ರಿಯ ಸ್ನೇಹಿತರೆ. ಹಾಗಾಗಿ ಈ ರೀತಿ ಧ್ರುವ ಪ್ರದೇಶದಲ್ಲಿ ಏನಾಗಿರುತ್ತೆ? ಕಡಿಮೆ ಲವಣಾಂಶದಿಂದ ಒಂದು ಹೊಂದಿರುತ್ತೆ. ಜಾಗತಿಕ ತಾಪಮಾನ ಏರಿಕೆಯಿಂದಾಗಿ ಸಾಗರದ ಮಂಜುಗಡ್ಡೆಗಳು ಕುಗ್ಗುತ್ತಿವೆ. ಯಾಕಂದ್ರೆ ನಮ್ಮ ಮಾಡುವ ಒಂದು ದುರ್ಚಟುವಟಿಕೆಗಳು, ಅನೈತಿಕ ಚಟುವಟಿಕೆಗಳಿಂದ ನಾವು ಇವತ್ತು ಬಿಡುಗಡೆ ಮಾಡುವ ವಿಷಕಾರಿ ಅನಿಲಗಳು, ವಾತಾವರಣದಲ್ಲಿ ಹಸಿರುಮನೆ ಅನಿಲಗಳು ಹೆಚ್ಚಾಗುವುದರಿಂದ ಜಾಗತಿಕ ತಾಪಮಾನ ಹೆಚ್ಚಾಗಿ ಮಂಜುಗಡ್ಡೆ ಕರಗುತ್ತದೆ. ಪ್ರತಿ ದಶಕದಲ್ಲಿ ಮಂಜುಗಡ್ಡೆ ಕಣ್ಮರೆ ಪ್ರಮಾಣ 3 ಎಂದು ಗಮನಿಸಲಾಗಿದೆ. ನೋಡಿ, ಧ್ರುವದಲ್ಲಿ ಐಸ್ ಕರಗಿತಂದ್ರೆ ಸಮುದ್ರ ಸಾಗರ ನೀರು ಹೆಚ್ಚಾಕಂತ ಹೋಗುತ್ತೆ, ಕರಾವಳಿ ಪ್ರದೇಶ ಮುಳುಗುತ್ತೆ, ದ್ವೀಪಗಳು ಮುಳುಗಡೆ ಹಾಕಂತ ಹೋಗುತ್ತೆ. ನಮ್ದು ಇನ್ನೂ ಟೈಮ್ ಬಹಳ ಐತೆ, ಏನು ಬಹಳ ದೂರ ಇಲ್ಲ. ಹಡಗುಗಳಿಗೆ ಅಪಾಯವನ್ನುಂಟು ಮಾಡುವ ಹಡಗುಗಳು ಕೂಡ ಸಾಮಾನ್ಯವಾಗಿ ಮಂಜುಗಡ್ಡೆಯಿಂದ ಏನಾಗುತ್ತೆ? ಸಿಕ್ಕಿಕೊಳ್ತಾವ, ಬಾಳ ನಡೀತಾವ. ಆಯ್ತಲ್ಲ, ಮಂಜುಗಡ್ಡೆಗೆ ಸಿಕ್ಕಿಕೊಂಡಲ್ಲ ಇದಾಗಿದ್ದು ಟೈಟಾನಿಕ್ ಹಡಗು ಏನಾಗಿದ್ದು? ಸ್ಪ್ಲಿಟ್ ಆಗಿದ್ದು 1912ರಲ್ಲಿ, ಹೌದಲ್ವಾ? ಈ ರೀತಿ ಅಲ್ಲಿ ಹಡಗುಗಳಿಗೆ ತೊಂದರೆ ಆಗುತ್ತೆ. ಆಮೇಲೆ ಹಡಗುಗಳ ಮುಂದೆ ಚಲಿಸಿದಂಗೆ ಹತ್ತಿಕ್ಕಲ್ಪಡುತ್ತೆ ಧ್ರುವ ಪ್ರದೇಶದಲ್ಲಿ ಐಸ್. ಆರ್ಕಟಿಕ್ ಸಾಗರದಲ್ಲಿ ಹೆಚ್ಚು ಪ್ರಮಾಣದಲ್ಲಿ ತೈಲ ನಿಕ್ಷೇಪವನ್ನು ಹೊರತೆಗೆಯಲಾಗುತ್ತೆ, ಅಲ್ಲಿ ಬಿಡವಲು ನೋಡು. ಅಷ್ಟೇ ಅಲ್ಲ, ಈ ಆರ್ಕಟಿಕ್ ಸಾಗರದಾಗ ಏನ್ ಮಾಡಕತ್ತಾರೆ ಗೊತ್ತೇನು? ಧ್ರುವದಲ್ಲಿ ಈ ರಷ್ಯಾದವರು, ಕೆನಡಾದವರು ಅಲ್ಲಿ ಈ ತೇಲಾಡುವ ಪರಮಾಣು ವಿದ್ಯುತ್ ಸ್ಥಾವರಗಳ ಅಂದ್ರೆ ತೇಲಾಡುವ ಅಂದ್ರೆ ನೀರಿನಲ್ಲಿ ಹಡಗನಾಗ ನ್ಯೂಕ್ಲಿಯರ್ ಇದು ಮಾಡೋದು, ಉತ್ಪಾದನೆ, ಪವರ್ ಪ್ಲಾಂಟ್. ಈಗ ನಮ್ದು ಇದೆಯಲ್ಲ, ಯಾವುದು ಉತ್ತರ ಕನ್ನಡದ ಕೈಗ, ಅದರಂಗ ನೀರಿನಲ್ಲಿ ಹಡಗಿನಲ್ಲಿ, ದೊಡ್ಡ ದೊಡ್ಡ ಹಡಗಿನಲ್ಲಿ ನ್ಯೂಕ್ಲಿಯರ್ ಉತ್ಪಾದನೆ ಅಂದ್ರೆ ನೀರಿನಲ್ಲಿ ತೇಲಾಡುವ ಅಂದ್ರೆ ಹಡಗಿನಲ್ಲಿ ನ್ಯೂಕ್ಲಿಯರ್ ಉತ್ಪಾದನೆ. ನೋಡ, ಅಲ್ಲಿನ ಹಳ್ಳ ಇಡ್ಸಕತ್ಬಿಟ್ಟಾರ ಆಲ್ರೆಡಿ. ಅಂತವೆಲ್ಲ ಮಾಡಿ ಮತ್ತೆ ಜಾಗತಿಕ ತಾಪಮಾನ ಆಗಲ್ಲ, ಅಲ್ಲಿನ ಪರಿಸರ ಹಾಳಾಗಲ್ಲ. ಮನುಷ್ಯನಂತ ವಿಷಕಾರಿ ಜಂತು ಭೂಮಿಯ ಮೇಲೆ ಬೇರೆ ಯಾವುದೂ ಇಲ್ಲ, ಹೌದಾ? ಈ ರೀತಿ ಒಂದು ಧ್ರುವ ಪ್ರದೇಶದಲ್ಲಿ ಪರಮಾಣು ವಿದ್ಯುತ್ ಆಗಲಿ, ಅಲ್ಲಿರ್ತಕ್ಕಂಥ ಕಚ್ಚಾ ತೈಲ ಎಲ್ಲ ಉತ್ಪಾದನೆ ಮಾಡೋದಾಗ್ಲಿ, ಇಂಥ ಚಟುವಟಿಕೆ ಈ ಸಾಗರದಲ್ಲಿ ಅತಿ ಹೆಚ್ಚು ಪ್ರಮಾಣದಲ್ಲಿ ಕಂಡು ಬರ್ತಾ ಇದೆ ಪ್ರಿಯ ಸ್ನೇಹಿತರೆ. ಇದು ವೃತ್ತಾಕಾರದಲ್ಲಿ ಇರ್ತಕ್ಕಂಥ ಒಂದು ಸಾಗರ. ನಾನು ಹೇಳಿದೆ ರಷ್ಯಾ, ಯುರೋಪ್, ಗ್ರೀನ್ಲ್ಯಾಂಡ್, ಈ ಕಡೆ ನಾರ್ತ್ ಅಮೆರಿಕ. ನೋಡಿ, ರಷ್ಯಾ, ಯುರೋಪ್, ಗ್ರೀನ್ಲ್ಯಾಂಡ್, ನಾರ್ತ್ ಅಮೆರಿಕ ನಡುವಿರುವ ಒಂದು ಸಾಗರ ಯಾವ್ದಾಗಿದೆ ಅಂತಂದ್ರೆ ಅದು ಆರ್ಕಟಿಕ್ ಸಾಗರ. ಉತ್ತರ ಧ್ರುವದಲ್ಲಿ ಕಂಡು ಬರುವ ಅತಿ ಚಿಕ್ಕ ಸಾಗರವೆಂದು ಕರೆಸಿಕೊಳ್ಳುವ ಸಾಗರದ ಒಂದು ವಿಶೇಷತೆ ನೋಡಿ, ಇಲ್ಲಿ ಆರ್ಕಟಿಕ್ ಸಾಗರದ ಅತಿ ದೊಡ್ಡ ಕೊಲ್ಲಿ ಹಡ್ಸನ್ ಕೊಲ್ಲಿ ಇಲ್ಲಿ ಬರುತ್ತೆ ನೋಡಿ, ಕೆನಡಾದ ಮೇಲ್ಭಾಗದಲ್ಲಿ ಹಡ್ಸನ್ ಕೊಲ್ಲಿ ಅತಿ ದೊಡ್ಡ ಕೊಲ್ಲಿ. ಅತಿ ದೊಡ್ಡ ಕಾರಿ ಅಂತ ಬಂದಾಗ ಆರ್ಕಟಿಕ್ ಸಾಗರದಲ್ಲಿ ಅಮುಂಡ್ಸನ್ ಕಾರಿ ಇಲ್ಲಿ ಬರುತ್ತೆ, ಅಮುಂಡ್ಸನ್ ಕಾರಿ ಇಲ್ಲಿ ಬರುತ್ತೆ. ಅಮುಂಡ್ಸನ್ ಕಾರಿ ಅತಿ ದೊಡ್ಡ ಕಾರಿ, ಅಮುಂಡ್ಸನ್ ಕಾರಿ. ಆರ್ಕಟಿಕ್ ಸಾಗರದ ಅತಿ ದೊಡ್ಡ ದ್ವೀಪ ಅಂತ ಬಂದಾಗ ಬೆಫಿನ್ ಐಲ್ಯಾಂಡ್ ಇಲ್ಲಿ ಬರುತ್ತೆ, ಇದು ನೋಡಿ, ಬೆಫಿನ್ ಐಲ್ಯಾಂಡ್. ಆರ್ಕಟಿಕ್ ಸಾಗರದ ಅತಿ ದೊಡ್ಡ ದ್ವೀಪ ಬೆಫಿನ್ ಐಲ್ಯಾಂಡ್. ಆಳವಾದ ಬಿಂದು ಇಲ್ಲಿದೆ ನೋಡಿ, ಲಿಟ್ಕೆ ಡೀಪ್. ಅದಕ್ಕಿಂತ ಆಳವಾದ ಬಿಂದು ಮಾಲಿಹೋಲ್ ಟ್ರೆಂಚ್. ಈ ಗ್ರೀನ್ಲ್ಯಾಂಡ್ ಐತಲ್ಲ ಪೂರ್ವದಲ್ಲಿ ಇದೆ ನೋಡಿ, ಇದೆಲ್ಲ ಟ್ರೆಂಚ್. ಈ ಟ್ರೆಂಚ್ನ ಆಳವಾದ ಬಿಂದು ಲಿಟ್ಕೆ ಡೀಪ್ ಅಂಡ್ ಮಾಲಿಹೋಲ್ ಟ್ರೆಂಚ್. ಇವಷ್ಟು ಇಲ್ಲಿದೆ ನೋಡಿ, ಮಾಲಿಹೋಲ್ ಟ್ರೆಂಚ್ ಅಂತಾರೆ. ಇದ್ರಾಗ ಮಾಲಿಹೋಲ್ ಡೀಪ್, ಲಿಟ್ಕೆ ಡೀಪ್ ಅಂತ ಎರಡು ಬರ್ತವೆ. ಇಲ್ಲೊಂದು ಪ್ರದೇಶ,
ಇಲ್ಲೊಂದು ಪ್ರದೇಶ, ಈ ಕಡೆ ಇದೆ ನೋಡಿ ಐಸ್ಲ್ಯಾಂಡ್, ಈ ಕಡೆ ಗ್ರೀನ್ಲ್ಯಾಂಡ್. ಇಲ್ಲಿ ಬಂದ್ಬಿಡು ಐಸ್ಲ್ಯಾಂಡ್ ಗ್ರೀನ್ಲ್ಯಾಂಡ್ ಇಲ್ಲಿ ಬರುತ್ತೆ. ಇದು ನಡಕ್ ಇಲ್ಲಿ ಲಿಟ್ಕೆ ಡೀಪ್, ಮಾಲಿಹೋಲ್ ಡೀಪ್ ಅಂತಂದೇಳಿ ಈ ಒಂದು ಪ್ರದೇಶದಲ್ಲಿ ಬರುತ್ತೆ, ಈ ಸಾಗರದಲ್ಲಿ. ಯಾವ ಸಾಗರ ಇದು? ಆರ್ಕಟಿಕ್ ಸಾಗರ. ನಂತರ ಬಂದ್ಬಿಟ್ಟು ನೋಡಿ, ಒಂದು ನೋಡಿದ್ವಿ ವೃತ್ತಾಕಾರ, ಎಸ್ ಆಕಾರ, ತ್ರಿಕೋನಾಕಾರ, ಇದು ವೃತ್ತಾಕಾರ. ಕೆಳಗಡೆ ಬರ್ತಕ್ಕಂಥದ್ದು ಸಾಗರ, ಕೊನೆಯ ಸಾಗರ ದಕ್ಷಿಣ ಸಾಗರ ಅಥವಾ ಅಂಟಾರ್ಟಿಕ ಸಾಗರ, ಸದರನ್ ಓಷನ್ ಅಂತ ಕರಿತೀವಿ. ಹೌದಾ? ಇಲ್ಲಿದೆ ನೋಡಿ ಅಂಟಾರ್ಟಿಕ್ ಖಂಡ, ಭೂಮಿಯ ದಕ್ಷಿಣದಲ್ಲಿ ಸುತ್ತ ಇರುವ ಅಂಟಾರ್ಟಿಕ ಖಂಡ. ಇದೆಲ್ಲ ಈ ಖಂಡದ ಸುತ್ತ ಇದೆ ನೀರು, ಇದಕ್ಕೆ ನಾವು ದಕ್ಷಿಣ ಸಾಗರ. ಎಷ್ಟು ಗೊತ್ತೇನು? ಇಲ್ಲಿ 90 ಡಿಗ್ರಿ ಬರುತ್ತೆ, ದಕ್ಷಿಣ ಧ್ರುವ ಬಿಂದು ಎಷ್ಟು? 90 ಡಿಗ್ರಿ. ಸೌತ್ ಪೋಲ್ ಇದು 90 ಡಿಗ್ರಿ. ಇಲ್ಲಿಂದ 80, 70, 60 ಡಿಗ್ರಿ ಅಕ್ಷಾಂಶ. 60 ಡಿಗ್ರಿ ಅಕ್ಷಾಂಶದ ನಡುವಿರುವ ಎಲ್ಲ ಏನಂದ್ರೆ ದಕ್ಷಿಣ ಸಾಗರ. ಇಲ್ಲಿದೆ ನೋಡಿ ದಕ್ಷಿಣ ಅಮೆರಿಕ. ಇದು ದಕ್ಷಿಣ ಅಮೆರಿಕದ ದಕ್ಷಿಣದಲ್ಲಿ ಈ ಬಿಂದುವಿನಲ್ಲಿ ಬರೋದು ಇದೆಲ್ಲ ಅಂಟಾರ್ಟಿಕ್. ಇದು ಇಲ್ಲಿ ನಡಕ್ಕೆ ಈ ಗ್ಯಾಪ್ ಇದೆಯಲ್ಲ, ಇಲ್ಲಿ ನೋಡಿ ಬೇಕಾದ್ರೆ ಇದೆ ಈ ದಕ್ಷಿಣ ಅಮೆರಿಕ. ಇದು ಅರ್ಜೆಂಟೀನಾ, ಇಲ್ಲಿ ಬರೋದು ಅರ್ಜೆಂಟೀನಾ. ಇದು ಅರ್ಜೆಂಟೀನಾ. ಇಲ್ಲಿ ಇದರದ್ದು ಅಂಟಾರ್ಟಿಕ ಪೆನೆನ್ಸುಲಾರ್ ಇಲ್ಲಿ ಏನಾಗುತ್ತೆ ಬಂದಿರುತ್ತೆ. ಹೌದಾ? ಇದೇ ಅಂಟಾರ್ಟಿಕ ಖಂಡ, ದಕ್ಷಿಣ ಧ್ರುವದಲ್ಲಿ ಇರ್ತಕ್ಕಂಥ ಒಂದು ಖಂಡ ಅಂಟಾರ್ಟಿಕ ಖಂಡ. ಅದರ ಸುತ್ತ ಇರುವ ನೀರು, ಕರಾವಳಿ ಪ್ರದೇಶ ಸುತ್ತ 60 ಡಿಗ್ರಿ ಅಕ್ಷಾಂಶ ನಡುವಿರುವ ನೀರು ಏನ್ ಕರಿತೀವಿ ಅಂದ್ರೆ ನಾವು ಸದರ್ನ್ ಓಷನ್ ಅಂತ ಕರಿತೀವಿ. ಆವರಿಸಿದ್ದು ಭೂಮಿಯ ಮೇಲೆ 4.0 ಅಂತಿದ್ದಾನೆ. 4% ಅಂದ್ರೆ ಅತಿ ಚಿಕ್ಕ ಸಾಗರ ಆರ್ಕಟಿಕ್. 2.8 ಸೆಕೆಂಡ್ ಬರೋದು ಇದಾಗುತ್ತೆ ಅದು ಅತಿ ಚಿಕ್ಕದಲ್ಲಿ. ಅಂಟಾರ್ಟಿಕಾವು ಪ್ರಪಂಚದ 90% ಮಂಜುಗಡ್ಡೆ ನೆಲೆಗೊಂಡಿದೆ. ಮತ್ತೆ ನೋಡಿ ಪೂರ ನಡುಗೆಲ್ಲ ಮಂಜುಗಡ್ಡೆನೇ ಇದೆ. ಇದೊಂದು ಏನಿದು ಖಂಡ, ಇದು ಕಾಂಟಿನೆಂಟ್ ಅಂತ ಕರಿತೀವಿ. ಅದ್ರ ಸುತ್ತಿರೋ ನೀರು ಏನ್ ಕರಿತೀವಿ ನಾವು? ಸದರ್ನ್ ಓಷನ್. ಆಳವಾದ ಬಿಂದು ದಕ್ಷಿಣ ಸಾಗರದಲ್ಲಿ ಸ್ಯಾಂಡ್ವಿಚ್ ಕಂದರ ಅಂತ ಬರುತ್ತೆ, ಸ್ಯಾಂಡ್ವಿಚ್ ಟ್ರೆಂಚ್ ಅಂತ ಬರುತ್ತೆ. 7,737 ಮೀಟರ್, ಅಪ್ರಾಕ್ಸಿಮೇಟ್ 7.5 ಕಿಲೋಮೀಟರ್ ಆಳ ಇದೆ. ನೋಡೋಣ ಇದರ ಸಾಗರದ ಒಂದು ವಿಶೇಷತೆ ಇಲ್ಲಿದೆ ನೋಡಿ. ಇದು ದಕ್ಷಿಣದಲ್ಲಿ ಇರ್ತಕ್ಕಂಥ ಈ ಖಂಡದ ಸುತ್ತ ಇರ್ತಕ್ಕಂಥ ನೀರಿಗೆ ನಾವು ಸದರನ್ ಓಷನ್ ಅಂತ ಕರಿತೀವಿ. ನೋಡಿ, ಇತರೆ 5 ಸಾಗರಗಳಿಗೆ ಹೋಲಿಸಿದರೆ ದಕ್ಷಿಣ ಮಹಾಸಾಗರವು ನೆಲವು ಸಾಕಷ್ಟು ಆಳವನ್ನು ಒಳಗೊಂಡಿದೆ. ಎಲ್ಲ ಸಾಗರ ಹೋಲಿಸಿದರೆ ಸುತ್ತ ಆಳವನ್ನು ಜಾಸ್ತಿ ಒಳಗೊಂಡಿದೆ ಅಂತ ಹೇಳ್ತಾರೆ. ಜೇಮ್ಸ್ ಕುಕ್ ಈ ಸಾಗರ ಇರುವುದನ್ನು ಖಚಿತಪಡಿಸುತ್ತಾರೆ. ಯಾರು? ಜೇಮ್ಸ್ ಕುಕ್ ರವರು ಈ ಸಾಗರ ಇರುವುದನ್ನು ಖಚಿತಪಡಿಸುತ್ತಾರೆ. ಇಂಟರ್ನ್ಯಾಷನಲ್ ಹೈಡ್ರೋಲಾಜಿಕಲ್ ಆರ್ಗನೈಸೇಷನ್ IHO, ಇಂಟರ್ನ್ಯಾಷನಲ್ ಹೈಡ್ರೋಲಾಜಿಕಲ್ ಆರ್ಗನೈಸೇಷನ್ ರವರು ಇದನ್ನು 5ನೇ ಸಾಗರವೆಂದು ಘೋಷಿಸಿದರು. ಇತ್ತೀಚೆಗೆ ಅಷ್ಟೇ 2018ರಲ್ಲಿ ಘೋಷಣೆ ಮಾಡ್ತಾರೆ. 2000ದಲ್ಲಿ ಏನಾಗುತ್ತೆ ಇದು ಅಂತ ಬಂದಾಗ ಅಧಿಕೃತವಾಗಿ ಗುರುತಿಸಲ್ಪಟ್ಟ ನಂತರ ಈ ಸಾಗರ ಅಧಿಕೃತವಾಗಿ ಇದೇನ್ ಮಾಡ್ತಾರೆ, ಸಾಗರವೆಂದು ಗುರುತಿಸಲ್ಪಟ್ರು. ಆದರೂ ಸಹ ಏನಾಗಿದೆ ಅಂತಂದ್ರೆ ಪ್ರತ್ಯೇಕ ಸಾಗರವೆಂದು ಪರಿಗಣಿಸಬೇಕು ಅಥವಾ ಇದು ಇನ್ನೂ ಏನಿದೆ ಅಂತಂದ್ರೆ ಅಟ್ಲಾಂಟಿಕ್, ಪೆಸಿಫಿಕ್, ಹಿಂದೂ ಮಹಾಸಾಗರದ ವಿಸ್ತರಣೆ ಎಂದು ಇನ್ನೂ ಕೆಲವರ ವಾದ. ಅಂದ್ರೆ ಇನ್ನೂ ಕೆಲವರು ಒಪ್ಕೊಳ್ತಾ ಇಲ್ಲ. ಯಾಕಂದ್ರೆ ಇಲ್ಲಿ ನೋಡಿ, ಇಲ್ಲಿ ಬರುತ್ತೆ ಈ ಸಾಗರ, ಇಲ್ಲಿ ಬರುತ್ತೆ, ಇಲ್ಲಿ ಕೆಳಗಡೆ ಅಂಟಾರ್ಟಿಕ್. ನೋಡಿ ಇಲ್ಲಿ ಸುತ್ತ ಇರ್ತಕ್ಕಂಥ ನೀರಂದೆ, ಇದು ಅಂಟಾರ್ಟಿಕ್ ಸುತ್ತ ನೀರಂದೆ. ಇದು ನೋಡಿ ಈ ಕಡೆ ಪೆಸಿಫಿಕ್ ಸಾಗರಕ್ಕೂ ಒಳಪಡುತ್ತೆ, ಅಟ್ಲಾಂಟಿಕ್ ಸಾಗರಕ್ಕೂ ಒಳಪಡುತ್ತೆ, ಹಿಂದೂ ಮಹಾಸಾಗರಕ್ಕೆ. ಅಂದ್ರೆ 60 ಡಿಗ್ರಿ ಅಕ್ಷಾಂಶ ಕೆಳಗಿದ್ದಕ್ಕಷ್ಟೇ. ಅಂಟಾರ್ಟಿಕ ಖಂಡದ ಸುತ್ತು ಇರುವ 60 ಡಿಗ್ರಿ ಅಕ್ಷಾಂಶದ ನಡುವಿರುವ ನೀರಿಗೆ ಅಷ್ಟೇ ಕರೀತಾರೆ ಇವರು. ಆದ್ರೂ ಕೆಲವರು ಒಪ್ಪಿಕೊಳ್ತಾ ಇಲ್ಲ. ಯಾಕಂದ್ರೆ ಇದು ಅಟ್ಲಾಂಟಿಕ್ ಸಾಗರಕ್ಕೆ ಒಳಪಡುತ್ತೆ, ಈ ಕಡೆ ಹಿಂದೂ ಮಹಾಸಾಗರ, ಈ ಕಡೆ ಪೆಸಿಫಿಕ್ ಸಾಗರಕ್ಕೂ ಮೂರನ್ನು ಒಳಗೊಂಡಿರ್ತಕ್ಕಂಥ ಜಲಭಾಗ ಆಗಿದೆಯಲ್ಲ. ಹಾಗಾಗಿ 5ನೇ ಸಾಗರ ಅಂತಂದ್ರೆ ಇನ್ನೂ ಸಹ ಕೆಲವರು ಇದನ್ನ ಒಪ್ಪಿಕೊಳ್ತಾ ಇಲ್ಲ. ಆದ್ರೂ ಸಹ ಇಂಟರ್ನ್ಯಾಷನಲ್ ಹೈಡ್ರೋಲಾಜಿಕಲ್ ಆರ್ಗನೈಸೇಷನ್ 5ನೇ ಸಾಗರ ಎಂದು ಘೋಷಿಸಲ್ಪಡುತ್ತೆ ಎಂದು ಕರೆಯಲ್ಪಡುವ ಒಂದು ಸಾಗರ ಯಾವ್ದಾಗಿದೆ ಅಂತಂದ್ರೆ ಅಂಟಾರ್ಟಿಕ್ ಸಾಗರ. ಪ್ರಿಯ ಸ್ನೇಹಿತರೆ, ಈ ಸಾಗರದಲ್ಲಿ ಅಂಟಾರ್ಟಿಕ್ ಸಾಗರದಲ್ಲಿ ಅತಿ ದೊಡ್ಡ ಕೊಲ್ಲಿ ವಿನ್ಸೆನ್ನೆಸ್ ಬೇ ಅಂತ ಬರುತ್ತೆ. ವಿನ್ಸೆನ್ನೆಸ್ ಬೇ ಎಲ್ಲಿ ಬರುತ್ತೆ ಅಂದ್ರೆ ಇಲ್ಲಿ ಬರುತ್ತೆ, ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ಒಂದು ನಿಮಿಷ, ಇಲ್ಲಿ ಬರುತ್ತೆ, ಇಲ್ಲಿದೆ ನೋಡಿ. ಇದೆಲ್ಲ ನೀರಿದು, ಇದೆಲ್ಲ ಭೂಭಾಗ, ಇದೆಲ್ಲ ನೀರಿದು. ವಿನ್ಸೆನ್ನೆಸ್ ಬೇ, ಅದ ವಿನ್ಸೆನ್ನೆಸ್ ಬೇ. ಇಲ್ಲಿ ಅಂಟಾರ್ಟಿಕ್ ಮ್ಯಾಪ್ ಕೊಟ್ಟು ಇಲ್ಲಿ ಕೊಟ್ಟಿದ್ದಾರೆ ನೋಡಿ. ಈ ಭಾಗದಲ್ಲಿ, ಈ ಕಡೆ ಈ ಪೋರ್ಷನ್ ಅಲ್ಲಿ ಬರುತ್ತೆ ವಿನ್ಸೆನ್ನೆಸ್ ಬೇ ಅಂತ ಬರುತ್ತೆ. ಈ ಸಾಗರದಲ್ಲಿ ಏನದು ಅತಿ ದೊಡ್ಡ ಕೊಲ್ಲಿ, ಅತಿ ದೊಡ್ಡ ಐಶೆಫ್ ಅಂತಂದ್ರೆ ಇಲ್ಲಿ ಬಂದಾಗಿದೆ ನೋಡಿ, ಬೃಹತ್ ಬಂಡೆ ಇದು. ಹೌದಾ? ಭೂಭಾಗಕ್ಕೆ ಒಳಗೊಂಡಿರ್ತಕ್ಕಂಥ ಬೃಹತ್ ಬಂಡೆ ಇದು, ಐಸಿನಿಂದ ಕೂಡಿದ ಬೃಹತ್ ಬಂಡೆ ಐಶೆಫ್. ರಾಸ್ ಐಶೆಫ್ ಅಂತ ಬರುತ್ತೆ. ಇದು ಅತಿ ದೊಡ್ಡ ಐಶೆಫ್, ಇಲ್ಲಿ ಬರುತ್ತೆ ರಾಸ್ ಐಶೆಫ್, ಅತಿ ದೊಡ್ಡ ಐಶೆಫ್. ಎರಡನೇದು ರೊನ್ನೆ ಐಶೆಫ್, ಇಲ್ಲಿ ಬರುತ್ತೆ ರೊನ್ನೆ ಐಶೆಫ್. ಮೂರನೇದು ಅಮೇರಿ ಐಶೆಫ್, ಇಲ್ಲಿ ಬರುತ್ತೆ. ಇವೆಲ್ಲ ಐಶೆಫ್ಗಳು, ಖಂಡದ ಪ್ರದೇಶದಲ್ಲಿರ್ತಕ್ಕಂಥ ಬೃಹತ್ ಬಂಡೆಗಳು, ಏನು ಐಸಿನಿಂದ ಕೂಡಿದ್ದು.
ಅತಿ ದೊಡ್ಡ ನಿರ್ಗಲ್ಲು ಐಸ್ಬರ್ಗ್ ಇಲ್ಲಿದೆ ನೋಡಿ, ಟಾಪ್ ವ್ಯೂ ಇದು, ಸೈಡ್ ವ್ಯೂ ಇದು, ಅತಿ ದೊಡ್ಡ ನಿರ್ಗಲ್ಲು ಇದು. ಹೌದಾ, ಕರಗ್ತಾ ಇದೆ, ಏನ್ ಮಾಡಕ್ಕಾಗಲ್ಲ. ಜಾಗತಿಕ ತಾಪಮಾನ, ಮಾಡುವ ಮಾನವನ ಅನೈತಿಕ ಚಟುವಟಿಕೆಗಳಿಂದ ಧ್ರುವ ಪ್ರದೇಶದಲ್ಲಿ ಏನಾಗ್ತಾ ಇದೆ, ಹಿಮ ಕರಗಿ ನೀರಿನ ಏನಾಗ್ತಾ ಇದೆ, ಹೆಚ್ಚಾಗ್ತಾ ಇದೆ. ಹೌದಾ, ಅತಿ ದೊಡ್ಡ ನಿರ್ಗಲ್ಲು ಇದು. ಇದಕ್ಕಿಂತ ದೊಡ್ಡ ನಿರ್ಗಲ್ಗಳಿದ್ದು ಏನಾಗ್ತಾ ಇದಾವೆ, ಮೆಲ್ಟ್ ಆಗ್ತಾ ಇದಾವೆ. ಹೌದಾ, ಈ ಐಸ್ ಶೆಫ್ ಯಾವ್ದು, ಇದ್ರ ಹೆಸರು ಏನಿದು, ಐಸ್ಬರ್ಗ್ A23A ಸ್ಮಾಲ್ ಎ, ಇದ್ರ ಹೆಸರು A23 ಅಂದ್ರೆ A21 A22 ಹಿಂಗೆಲ್ಲ ಹೆಸರು. ಅದರ A23 ಇದು ಮುಂದಿನ ಇರಂಗಿಲ್ಲ ಬಹಳ ದಿನ, ಯಾಕಂದ್ರೆ ಕರಗುತ್ತೆ. ಹೌದಾ, ಯಾಕ ಭೂಮಿ ಮೇಲೆ ಜಾಗತಿಕ ತಾಪಮಾನ ಹೆಚ್ಚಾಗ್ತದೆ. ಯಾಕ ವಿಷಕಾರಿ ಅನಿಲಗಳು ವಾತಾವರಣದಲ್ಲಿ ಜಾಸ್ತಿ ಹಸಿರು ಅನಿಲಗಳು ಬಿಡುಗಡೆ ಮಾಡ್ತಾ ಇದೀವಿ. ಹಾಗಾಗಿ ಟೆಂಪರೇಚರ್ ಇನ್ಕ್ರೀಸ್ ಆಗಿ ಐಸ್ ಧ್ರುವದಲ್ಲಿ ಕರಗಕ್ಕೆ ಪ್ರಾರಂಭ ಆಗ್ತಾ ಇದೆ. ಅತಿ ಆಳವಾದ ಬಿಂದು ಸೌತ್ ಸ್ಯಾಂಡ್ವಿಚ್ ಟ್ರಂಚ್ ಇಲ್ಲಿ ಬರುತ್ತೆ, ಈ ಒಂದು ಪ್ರದೇಶದಲ್ಲಿ ಬರುತ್ತೆ. ಸೌತ್ ಸ್ಯಾಂಡ್ವಿಚ್ ಟ್ರಂಚ್ ಇಲ್ಲಿದೆ ನೋಡಿ, ಇಲ್ಲಿ ನೋಡಿ. ದಕ್ಷಿಣ ಅಮೆರಿಕ ಇದೆ ನೋಡಿ, ಇಲ್ಲಿದೆ ನೋಡಿ ದಕ್ಷಿಣ ಅಮೆರಿಕ. ದಕ್ಷಿಣ ಅಮೆರಿಕ ಈ ಕಡೆ ಅಂಟಾರ್ಟಿಕಾ ಪೆನಿನ್ಸುಲಾ ರಿಂಗ್ ಹೋಗಿದೆ ನೋಡಿ. ನೋಡಿ ಈ ಕಡೆ ಇದು ಅಂಟಾರ್ಟಿಕಾ ಪೆನಿನ್ಸುಲಾ, ಇದು ದಕ್ಷಿಣ ಅಮೆರಿಕ. ಹೌದಾ, ದಕ್ಷಿಣ ಅಮೆರಿಕ ಅಂಟಾರ್ಟಿಕ್ ಪೆನಿನ್ಸುಲಾ ಇಲ್ಲಿ ಬರುತ್ತೆ. ಸೌತ್ ಸ್ಯಾಂಡ್ವಿಚ್ ಟ್ರಂಚ್ ಇಲ್ಲಿ ನೋಡಿ, ಬೇಕಾದ್ರೆ ಈ ಮ್ಯಾಪ್ ಅಲ್ಲಿ ಈಸಿ ಗೊತ್ತಾಗ್ಬಿಡುತ್ತೆ. ಇಲ್ಲಿ ಬರುತ್ತೆ, ಇಲ್ಲಿ ಅಂಟಾರ್ಟಿಕಾ, ಈ ಕಡೆ ಇದು ಕೆಳಗೆ ಅಂಟಾರ್ಟಿಕಾ ಇದೆ, ಮೇಲೆ ದಕ್ಷಿಣ ಅಮೆರಿಕ ಇದೆ. ಸೌತ್ ಸ್ಯಾಂಡ್ವಿಚ್ ಟ್ರಂಚ್. ಹೌದಾ, ಅತಿ ಆಳವಾದ ಬಿಂದು 7735 ಅಪ್ರಾಕ್ಸಿಮೇಟ್ ಎಷ್ಟು ಕರೆದ್ರಿ, 7.5 ಕಿಲೋಮೀಟರ್ ಇದು. ಈ ಸಾಗರದ ಅತಿ ದೊಡ್ಡ ದ್ವೀಪ ಅಲೆಕ್ಸಾಂಡರ್ ದ್ವೀಪ ಇಲ್ಲಿ ಬರುತ್ತೆ. ಅಂಟಾರ್ಟಿಕಾ ಪೆನಿನ್ಸುಲಾರ್ ಇದೆ ಅಲ್ಲ, ಈ ರೀತಿ ಆನೆ ಸೊಂಡಿ ತರ ಹೋಗಿದೆ ಅಲ್ಲ, ಇಲ್ಲಿದೆ ಅಲ್ಲ ಅಂಟಾರ್ಟಿಕಾ ಪೆನಿನ್ಸುಲಾರ್. ಇದನ್ನು ದೊಡ್ಡದಾಗಿ ಇಲ್ಲಿ ಕೊಟ್ಟಿದ್ದಾನೆ ನೋಡಿ, ಇದನ್ನೇ ಇಲ್ಲಿ ದೊಡ್ಡದಾಗಿ ಕೊಟ್ಟಿದ್ದಾನೆ. ಇದ್ರ ಪಶ್ಚಿಮಕ್ಕೆ ಬರುತ್ತೆ, ಇಲ್ಲಿ ಬರುತ್ತೆ ಅಲೆಕ್ಸಾಂಡರ್ ಎನ್ನುವಂತ ದ್ವೀಪ ಬರುತ್ತೆ. ಈ ಸಾಗರದ ಅತಿ ದೊಡ್ಡ ದ್ವೀಪ. ಹೌದಾ, ಏನು ನಾನು ಇದು ಮಾತಾಡಕತ್ತಿಲ್ಲ, ಇದು ಖಂಡ, ಇದು ಸುತ್ತಿರ್ತಕ್ಕಂಥ ನೀರು, ಇದು ಸಾಗರ. ಎಷ್ಟು ಸಾಗರ ಒಳಗೊಂಡಿದೆ ಇದು, ಈ ಕಡೆ ಏನಿದೆ ಅಟ್ಲಾಂಟಿಕ್ ಸಾಗರ ಇದೆ, ಯಾಕಂದ್ರೆ ಇಲ್ಲಿ ದಕ್ಷಿಣ ಅಮೆರಿಕ ಅಲ್ಲ, ಈ ಕಡೆ ಅಟ್ಲಾಂಟಿಕ್ ಸಾಗರ, ಈ ಕಡೆ ಪೆಸಿಫಿಕ್ ಸಾಗರ, ಈ ಕಡೆ ಹಿಂದೂ ಮಹಾಸಾಗರ. ಹೌದಾ, ನಡಕೇನಿದೆ ಕಾಂಟಿನೆಂಟ್ ಸುತ್ತ 60 ಡಿಗ್ರಿ ಅಕ್ಷಾಂಶದ ನೀರು. ಇದು 3 ಸಾಗರವನ್ನು ಒಳಗೊಂಡಿದೆ ಅನ್ನೋದು ಕೆಲವರ ಅಭಿಪ್ರಾಯ. ಅದಕ್ಕೆ ಇದನ್ನ 5ನೇ ಸಾಗರ ಅಂತ ಕರೆಯಲ್ಲ. ಆದರೆ ಹೈಡ್ರೋಲಾಜಿಕಲ್ ಆರ್ಗನೈಸೇಷನ್ ಮಾಡಿದೆ, ಇಂಟರ್ನ್ಯಾಷನಲ್ ಹೈಡ್ರೋಲಾಜಿಕಲ್ ಆರ್ಗನೈಸೇಷನ್ ಇದನ್ನ 5ನೇ ಸಾಗರ ಎಂದು ಘೋಷಣೆ ಮಾಡಿದೆ. ಇತ್ತೀಚೆಗೆ ಮೊದಲು 4 ಇದ್ರು, ಇದನ್ನು ಘೋಷಣೆ. ಅಂಟಾರ್ಟಿಕಾ ಖಂಡದ ಕರಾವಳಿಯ ಸುತ್ತ ಇರುವ 60 ಡಿಗ್ರಿ ಅಕ್ಷಾಂಶದ ನಡುವಿನ ನೀರಿಗೆ ಸದರ್ನ್ ಓಷನ್ ಅಂತ ಕರೀತಾರೆ. ಗೊತ್ತಿರಲಿ ಪ್ರಿಯ ಸ್ನೇಹಿತರೆ, ಓಕೆನಾ. ಇಲ್ಲಿ ಬರುತ್ತೆ ದ್ವೀಪ ಅಲೆಕ್ಸಾಂಡರ್ ಎನ್ನುವಂತ ದ್ವೀಪ. ಹೌದಾ, ಈ ಸಾಗರದಲ್ಲಿ ಇಲ್ಲಿ ಅಂಟಾರ್ಟಿಕ್ ಪೆನಿನ್ಸುಲಾರ್ನ ಪಶ್ಚಿಮ ಭಾಗದಲ್ಲಿ ಕಂಡು ಬರ್ತಕ್ಕಂಥದ್ದಾಗಿರುತ್ತೆ. ಇದು ಅಂಟಾರ್ಟಿಕಾದ ಒಂದು ಏನಾಗಿದೆ ಸಾಗರದ ಅಂಟಾರ್ಟಿಕ್ ಸಾಗರ. ಯಾಕ, ಅಂಟಾರ್ಟಿಕ್ ಖಂಡದ ಸುತ್ತಿರೋ ನೀರು, ಅದಕ್ಕೆ ಇದನ್ನೇನು ಕರೀತಾರೆ, ದಕ್ಷಿಣ ಸಾಗರ. ದಕ್ಷಿಣದ ಖಂಡ ಯಾವುದು, ಅಂಟಾರ್ಟಿಕ್, ಅದ್ರ ಸುತ್ತಿರೋ ನೀರೇ ದಕ್ಷಿಣ ಸಾಗರ. ಓಕೆ, ಇದು ಸಾಗರ ಅಲ್ಲ, ಮತ್ತೆ ಇದು ಐಸ್. ಇದು ಸಂಪೂರ್ಣವಾಗಿ ಬಂಡೆ. ಇದು ಬಂಡೆ ಮೇಲೆ ಇರ್ತಕ್ಕಂಥ ಐಸ್ ಕಾಂಟಿನೆಂಟ್, ಇದು ಪ್ಲೇಟ್, ಇದು ಖಂಡ ಇದೊಂದು. ಇದು ಸುತ್ತ ಇರುವ ನೀರು ಸದರನ್ ದಕ್ಷಿಣ ಧ್ರುವ, ಉತ್ತರದಲ್ಲಿ ಆರ್ಕಟಿಕ್, ದಕ್ಷಿಣದಲ್ಲಿ ಅಂಟಾರ್ಟಿಕ್. ನಾರ್ದರ್ನ್ ಸದರನ್ ಅಂತ ಬಂದಾಗ ಸದರನ್ ಓಷನ್, ನಾರ್ದರ್ನ್ ಅಂತ ಬಂದಾಗ ಆರ್ಕಟಿಕ್ ಓಷನ್. ಎಸ್ ಪ್ರಿಯ ಸ್ನೇಹಿತರೆ, ಥ್ಯಾಂಕ್ ಯು, ಧನ್ಯವಾದ. ಮುಂದಿನ ತರಗತಿಯಲ್ಲಿ ಮತ್ತೆ ನಾನು ನಿಮ್ಮೊಂದಿಗೆ ಬರುತ್ತೇನೆ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ, ಎಲ್ಲರಿಗೂ ಶೇರ್ ಮಾಡಿ. ಕರ್ನಾಟಕದ ಮೂಲೆಯಲ್ಲಿರುವ ಪ್ರತಿಯೊಂದು ಸ್ಪರ್ಧಾರ್ಥಿಗಳಿಗೆ ತಲುಪಬೇಕು. ಲೈಕ್ ಮಾಡೋದನ್ನು ಮಾತ್ರ ಮರಿಬೇಡಿ ಪ್ರಿಯ ಸ್ನೇಹಿತರೆ. ಇದು ನೀವೇ ಎಲ್ಲರಿಗೂ ತಲುಪಿಸಬೇಕು, ಮೌಖಿಕವಾಗಿಯೂ ತಲುಪಿಸಿ. ನೀವು ಲೈಬ್ರರಿಯಲ್ಲಿ ಕುಂತಾಗ ಹೇಳಿ, ಇಂಥ ಒಂದು ತರಗತಿಗಳು ಸಂಪೂರ್ಣವಾಗಿ ಸಿಲೆಬಸ್ ಸಿಗ್ತಾ ಇದೆ, ನಿಮಗೆ ಬಹಳ ಉಪಯೋಗ ಆಗುತ್ತೆ ಅಂತ ಹೇಳಿ. ನಿಮಗೆ ಚಿತ್ರದ ನಕಾಶೆ ಸಹಾಯದೊಂದಿಗೆ ಸಂಪೂರ್ಣ ಮಾಹಿತಿಯನ್ನು ಕೊಡ್ತಾ ಇದ್ದೀನಿ. ಮೌಖಿಕವಾಗಿ ನಿಮ್ಮ ಫ್ರೆಂಡ್ಸಿಗೆಲ್ಲ ತಲುಪಿಸಿ. ಏನಿಲ್ಲ, ಮಂಜುನಾಥ್ ಸರ್ ಜಿಯೋಗ್ರಫಿ ಅನ್ನುವಂತ ಯೂಟ್ಯೂಬ್ ಚಾನಲ್ ನೋಡಿ, ಹೀಗೆ ಅಲ್ಲಿ ಪ್ಲೇ ಲಿಸ್ಟ್ ಹೋದ್ರೆ ಎಲ್ಲಾ ತರಗತಿಗಳು ಸಿಗ್ತವೆ ಅಂತ ಹೇಳಿ ಅವರಿಗೆ ನೀವು ಹೇಳ್ತಾ, ನನ್ನ ತರಗತಿಯನ್ನ ಕರ್ನಾಟಕದಲ್ಲಿ ಎಲ್ಲರಿಗೂ ತಲುಪಿಸಬೇಕಂತ ಹೇಳುತ್ತಾ ಈ ತರಗತಿಯನ್ನು ಇಲ್ಲಿಗೆ ಮುಗಿಸೋಣ. ನಮಗೆ ನೀವೇ ದೇವರು, ನನ್ನ ವಿದ್ಯಾರ್ಥಿಗಳೇ ಪ್ರಿಯ ಸ್ನೇಹಿತರೆ. ಥ್ಯಾಂಕ್ ಯು, ಧನ್ಯವಾದ.